ಒಣ್ಣೆದು ಇವು ಬಿಡಂಗಿಲ್ಲ ಅಂದ್ರೆ ಒಣ್ಣೆ ಸಪ್ತದಾರದಾಗ ಒಣ್ಣೆದು ಯಾವ್ದಿತ್ತ ಮ್ಯಾನುಫ್ಯಾಕ್ಚರಿಂಗ್. ಎರಡನೇದು ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್. ವೆರಿ ಗುಡ್. ಮೂರನೇದು ಇವು 7 ನೆನಪಿಟ್ಕೊಂಡು ಹೋಗ್ರ. ಮತ್ತು ಈಗ ಹೇಳತ್ನ ಸಪ್ತದಾರ ಯಾವಾಗ ಲಾಂಚ್ ಮಾಡ್ತಾರೆ ಹೇಳ್ರಿ ಅವನ 2026 ಆಗಸ್ಟ್ 15 ಮೊನ್ನೆ ಮಾಡ್ರಿ. ಯಾಕಾರಲ್ಲ ಲಾಸ್ಟ್ ಏನು ಕೇಳಿರ್ತಾರೆ ಗೊತ್ತೇನು, ಸುದರ್ಶನ್ ಚಕ್ರ ಯಾವ ಇಯರ್ದಾಗ ಲಾಂಚ್ ಮಾಡಿದ್ರಿ ಹೇಳ್ರಿ? ಅದನ್ನು ನರೇಂದ್ರ ಮೋದಿನ ಮಾಡಿದ್ರಿ. ಯಾವಾಗ? 2025. ಆದ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ಸುದರ್ಶನ್ ಚಕ್ರ ಅಂತ ಮಾಡಿದ್ರಿ. ಎದ್ರ ಸಲ್ಮಾನ್ ಮಾಡಿದ್ರಿ ಸುದರ್ಶನ್ ಚಕ್ರ ಬಂದ್ರ? ಎದ್ರ ಸಲ್ಮಾನ್ ಏನು ಸುದರ್ಶನ್ ಚಕ್ರ ಅದಕ್ಕೆ? ವೆರಿ ಗುಡ್. ಏರ್ ಡಿಫೆನ್ಸ್. ಇಂಡಿಯಾದಾಗ ಏರ್ ಡಿಫೆನ್ಸ್ ಸಿಸ್ಟಮ್ ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡ್ಬೇಕಂತ ಸುದರ್ಶನ್ ಚಕ್ರ ಅಂತ ಮಾಡಿದ್ರಲ್ಲ. ಸೇಮ್ ಈ ವರ್ಷ ಏನ್ ಮಾಡ್ರಂದ್ರ ಸಪ್ತದಾರ ಇನಿಷಿಯೇಟಿವ್ ತಂದಾರ. ಸಪ್ತದಾರ ಅಂದಾಗ ಹೇಳ್ರಿ, ಒಂದೇದು ಯಾವ್ದಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಎರಡನೇದ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್, ಮೂರನೇದ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್, ನಾಲ್ಕನೇದ ಗತಿಶಕ್ತಿ ಅಥವಾ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ ಎಲ್ಲ ಅಂದ್ರೆ ಗತಿಶಕ್ತಿದಾಗ ಬರ್ತಾವ. ನೆಕ್ಸ್ಟ್ 5ನೇದು ಡಿಫೆನ್ಸ್. ವೆರಿ ಗುಡ್. 6ನೇದು ಗ್ರೀನ್ ಆ್ಯಂಡ್ ಆರೆಂಜ್ ಬ್ಲೂ, ಗ್ರೀನ್ ಆ್ಯಂಡ್ ಬ್ಲೂ ಎಕನಾಮಿ. ವೆರಿ ಗುಡ್. 6 ಅದು. 7ನೇದು ಸಾಫ್ಟ್ ಪವರ್ ಅಂದ್ರೆ ಯಾವ ಬರ್ಬೋದ್ರಿ? ಯೋಗ, ಆಯುರ್ವೇದ ಏನು ಇವು ಬರ್ತಾವಲ್ಲ, VFX, ಡಿಜಿಟಲ್ ಮೀಡಿಯಾ ಎಲ್ಲ ಬರ್ತೈತಲ್ಲ, ಅದು ಎಲ್ಲಿ ಬರ್ತೈತೆ ಅಂದ್ರೆ ಸಾಫ್ಟ್ ಪವರ್ದಾಗ ಬರ್ತಾವೆ. ಇವು ಸಪ್ತದಾರ ಇನಿಷಿಯೇಟಿವ್ ಅಂತ ಲಾಂಚ್ ಮಾಡ್ತಾರೆ. 80ನೇ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆದು. ಯಾರು ಲಾಂಚ್ ಮಾಡ್ರ ಕೇಳ್ರ? ಮೋದಿ ಮಾಡ್ಯಾರ. ನೆನಪಿಟ್ಕೋರಿ. ಇದ್ರೊಳಗೆ ಏನಂದ್ರೆ ವಿಕಸಿತ್ ಭಾರತ್ 2047 ರೀಚ್ ಆಗ್ಬೇಕಾರೆ ಇವು 7 ಥೀಮ್ ಮೇಲೆ ವರ್ಕ್ ಆಗ್ಬೇಕಂದಾಗ ನಾಳೆ ಕೇಳಿರ್ತಾರೆ ಈ ಥೀಮ್ ಅಂದ್ರೆ ಹಿಂಗೆ ಯಾವ್ದಾರ ಪ್ರಾಜೆಕ್ಟ್ ತಂದಾರೋ ಅಥವಾ ಪ್ಲಾನ್ ತಂದಾರೋ ಅಂತೇಳಿ ಇವು 7 ನೆನಪಿಟ್ಕೊಂಡ್ಬಿಡ್ರೆ. ನೆಕ್ಸ್ಟ್ ಇದು ಕಳಪೆ ಆಹಾರ ಗುಣಮಟ್ಟ ಕರ್ನಾಟಕದಾಗ ಫೈಂಡ್ ಮಾಡ್ಬೇಕಂತ ಏನು ಹೊಸದು ನೀವು ಇದನ್ನ ನಾವೀನ್ಯತೆ ಮಾಡತ್ತಾರೆ. ಕ್ಯೂ ಆರ್ ಕೋಡ್ ಲಾಂಚ್ ಮಾಡಿದಾರ ಅಥವಾ ಇನ್ವೆಂಟ್ ಮಾಡಿದವ್ರು ಯಾರಂದ್ರ? ಮಾಸಿರೋ ಆಹಾರ. ವೆರಿ ಗುಡ್. QR ಫುಲ್ ಫಾರ್ಮ್ ಕ್ವಿಕ್ ರೆಸ್ಪಾನ್ಸ್. ವೆರಿ ಗುಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿದ್ದಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ರಿ. ಜಾನ್ ಮೆಕಾರ್ತಿ. ನೆನಪಿರ್ತೈತಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ. ಈ ಕರ್ನಾಟಕದಾಗ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚರ್ನಲ್ಲಿ ಯೂಸ್ ಮಾಡ್ತಾರೆ ಹೇಳ್ರಿ. ಎಲ್ಲಿ ಬರ್ತೈತಿ? ಎಲ್ಲಿ ಬರ್ತೈತಿ? ಒಂಡ್ಸೆ. ಕೇರಳ, ಕರ್ನಾಟಕ. ಕರ್ನಾಟಕದ. ಅದು ಕರ್ನಾಟಕದ ಮೊದಲ ನೋಡ್ರಿ ಎಲ್ಲಿ ಬರ್ತೈತೆ ಅಂದ್ರೆ ಉಡುಪಿ ಒಳಗೆ ಒಂಡ್ಸೆ ಅಂತ ಬರ್ತೈತಿಲ್ಲ. ಒಂಡ್ಸೆ ಯಾವ್ದ್ರೊಳಗೆ ಪಂಚಾಯತ್ ಅವಾರ್ಡ್ ತೋತೈತಿ? ಅದ ಪಂಚಾಯತ್ ಅವಾರ್ಡ್ ಯಾವ್ದ್ರೊಳಗೆ ತೋತೈತಿ? ಆರೋಗ್ಯದಾಗ. ನೆನಪಿದಾವಲ್ಲ ಕರ್ನಾಟಕ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ಸ್ ಅಂತ ಕೊಡ್ತಾರೆ. ಎಷ್ಟು ಕೊಡ್ತಾರೆ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ಸ್? 6 ಕೊಡ್ತಾರ, 8 ಕೊಡ್ತಾರ, 10 ಕೊಡ್ತಾರ? 6 ಕೊಡ್ತಾರೆ. ನೆನಪೈತಲ್ಲ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಎದ್ರ ಸಲ್ಮಾನ್ ಕೊಡ್ತಾರೆ ಅಂದ್ರೆ ಏಪ್ರಿಲ್ 24ಕ್ಕೆ ಏನಂತ ಆಚರಿಸ್ತೀವಿ? ಪಂಚಾಯತ್ ದಿವಸ ಅಂತ ಆಚರಿಸ್ತೀವಲ್ಲ, ಅದಕ್ಕೆ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಅಂತ ಕೊಡ್ತಾರೆ. ನೆನಪೈತೆ 3 ಕೆಟಗರಿ ಇರುತ್ತೆ. ಇದನ್ನ ಸಾರಿ ಎಟ್ಟಂದ್ರೆ ಎಷ್ಟು ಕೊಟ್ರಂದ್ರ 9 ಕೆಟಗರಿಗಳು ಬರ್ತಾವ. 9 ಅಥವಾ ಲೋಕಲ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಎಷ್ಟು ಬರ್ತಾವ ಅಂದ್ರೆ 9 ಬರ್ತಾವ. ಅದ್ರ ಕರ್ನಾಟಕದಿಂದ ಎಷ್ಟು ತಗೊಂಡು ಅಂದ್ರೆ 6 ತಗೊಂಡು. ಅದ್ರೊಳಗೆ ಒಂಡ್ಸೆ ಐತೋ ಇಲ್ಲೋ ಅಂತ ಕೇಳ್ರ? ಒಂಡ್ಸೆ ಐತಲ್ಲ, ಅದ್ರೊಳಗೆ ಕರ್ನಾಟಕದ ಮೊದಲ AI ಶಿಕ್ಷಕಿನ ಇದನ್ನ ಮಾಡಿದ್ರು ನೋಡ್ರಿ. ಯಾವ್ದಂದ್ರೆ ಐರಿಷ್. ಇಂಡಿಯಾದಾಗ ಮೊದಲು AI ಶಿಕ್ಷಕಿ ಅಂತ ಬಂದಾಗ ಎಲ್ಲಿ? ಕೇರಳದಾಗ. ವೆರಿ ಗುಡ್. ಮೊದಲು ಇಂಡಿಯಾದಾಗ AI ಮಿನಿಸ್ಟರ್ ಅಂತ ಕೇಳ್ರ? ಕುನಾಲ್ ಕುಟ್ಟಿ. ಎಲ್ಲಿ? ಅಥವಾ ಡೆಡಿಕೇಟೆಡ್ ಆಗಿ ಇಂಡಿಯಾದಾಗ ಫಸ್ಟ್ ಟೈಮ್ AI ರಿಲೇಟೆಡ್ ಒಂದು ಮಿನಿಸ್ಟ್ರಿ ಅಥವಾ AI ಇಲಾಖೆ ಮಾಡ್ಯಾರ ಎಲ್ಲಿ ಅಂತ ಕೇಳ್ರಿ? ಕೇರಳದಾಗ. ಸೆಕೆಂಡ್ ಬಂದಾಗ ಎಲ್ಲಿ ಅಂದ್ರೆ ತಮಿಳ್ನಾಡಿನಾಗ ಬರ್ತೈತಿ. ಫಸ್ಟ್ ಯಾರಂದ್ರೆ ಕುನಾಲ್ ಕುಟ್ಟಿ. ನೆನಪಿರ್ತೈತಲ್ಲ AI ಸಮಿಟ್. ಇಂಡಿಯಾದಾಗ AI ಸಮಿಟ್ ಆ್ಯಂಡ್ ಡಿಜಿಟಲ್ ವಾಟರ್ ಸಮಿಟ್ ಅಂತ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಇಂಡಿಯಾದಾಗ AI ಸಮಿಟ್ ಮತ್ತು ಡಿಜಿಟಲ್ ವಾಟರ್ ಸಮಿಟ್ ಇನ್ಕ್ಲೂಡ್ ಮಾಡಿದಾಗ ಬೆಂಗಳೂರು. ಕರೆಕ್ಟಾ? ಆಮೇಲೆ ಗ್ಲೋಬಲ್ AI ಸಮಿಟ್ ಅಂತ ಬಂದಾಗ ಎಲ್ಲಿ ಮಾಡ್ತಾರೆ? ಡೆಲ್ಲಿದಾಗ. ನೆನಪೈತಲ್ಲಿ ಗ್ಲೋಬಲ್ AI ಸಮಿಟ್ಗಳು ಎಷ್ಟಾಗ್ಯಾವ? 4 ಆಗ್ಯಾವ. ಒಂದೇದ ಇಲ್ಲಾರ ಕೇಳಿರ್ತಾರೆ ಇದನ್ನ AI ರಿಲೇಟೆಡ್ ಜಗತ್ನಾಗ ಅತಿ ದೊಡ್ಡದ ಡಿಕ್ಲರೇಷನ್ ಅಥವಾ AI ಒಪ್ಪಂದ ಯಾವ್ದು ಕೇಳ್ರ? ಬ್ಲೆಚ್ಲೆ ಡಿಕ್ಲರೇಷನ್. ಡೈರೆಕ್ಟ್ ಕೇಳಿರ್ತಾರೆ ಬ್ಲೆಚ್ಲೆ ಡಿಕ್ಲರೇಷನ್. ಹೆಂಗೆ ಈಗ ಬ್ರಿಟನ್ ಸೂಟ್ಸ್ ಬಂದಾಗ ಹೇಳ್ತಿರ್ ಗೊತ್ತಲ್ಲ, ಸೇಮ್ ಹಂಗ ಇದೆ ಅಂದ್ರೆ ಬ್ಲೆಚ್ಲೆ ಡಿಕ್ಲರೇಷನ್ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಎದಕ್ಕೆ ರಿಲೇಟೆಡ್ ಐತೆ ಅಂದ್ರೆ ಕೃತಕ ಬುದ್ಧಿಮತ್ತೆ ಅಥವಾ AI ರಿಲೇಟೆಡ್ ಬರ್ತೈತಿ. ಫಸ್ಟ್ ಆಗಿದ್ದೆ ಎಲ್ಲಿ ಅಂದ್ರೆ ಲಂಡನ್ದಾಗ. ಸೆಕೆಂಡ್ ಎಡಿಷನ್ ಸಿಯಾಲ್ ಎಲ್ಲಿ ಬರ್ತೈತೆ ಅಂದ್ರೆ ಸೌತ್ ಕೊರಿಯಾ. ನೆಕ್ಸ್ಟ್ 3rd ಫ್ರಾನ್ಸ್. 4th ಇಂಡಿಯಾದಾಗ. 5th ಆಗೋದು ಎಲ್ಲೈತಿ? ಜಿನೇವಾದಾಗಲ್ಲ 5th ಮಾಡೋದು. AI ಸಮ್ಮಿಟ್ ಜಿನೇವಾದಾಗ ಆಗೋದೈತಿ. AI ರಿಲೇಟೆಡ್ ನೆನಪಿಟ್ಕೊಂಡ್ಬಿಟ್ರೆ AI ಸಮ್ಮಿಟ್ ಎಲ್ಲಿ ಅಥವಾ ಇನ್ನೊಂದು ಹೇಳಿ, ಇಂಡಿಯಾದಾಗ ಫಸ್ಟ್ ಟೈಮ್ ಗೌರ್ಮೆಂಟ್ ಓನ್ಡ್ AI ಯೂನಿವರ್ಸಿಟಿ ಮಾಡತ್ತಾರೆ. ಎಲ್ಲಿ ಮಾಡತ್ತಾರ? ಇಂಡಿಯಾದಾಗ ಫಸ್ಟ್ AI ಯೂನಿವರ್ಸಿಟಿ ಅಥವಾ ಗೌರ್ಮೆಂಟ್ ಓನ್ಡ್ ಅಂದ್ರೆ ಗೌರ್ಮೆಂಟ್ ದವರ ಮಾಡತ್ತಾರ. ರೀಸೆಂಟ್ ಆಗಿ AI ರಿಲೇಟೆಡ್ ಎಲ್ಲಿ ಮಾಡತ್ತಾರ ಅಂದ್ರೆ ಬೆಂಗಳೂರು. ನೆನಪಿರ್ತಾವಲ್ಲ ಈ ರೀಸೆಂಟ್ ಆಗಿ ಭಾರತದಾಗ ಮೊಟ್ಟ ಮೊದಲ ಬಾರಿಗೆ ಪ್ರಜಾ ಸೇವಾ ಇಲಾಖೆ ಅಂತ ಮಾಡತ್ತಾರ ಸಪ್ರೇಟ್ ಆಗಿ. ಯಾವ ಸ್ಟೇಟ್? ಕರ್ನಾಟಕ. ನೆನಪಿರ್ತೈತಲ್ಲ AI ಯೂನಿವರ್ಸಿಟಿ ಗೌರ್ಮೆಂಟ್ ಓನ್ಡ್ ಅಂತ ಇಂಡಿಯಾದಾಗ ಫಸ್ಟ್ ಬಂದಾಗ್ನು ಕರ್ನಾಟಕದಾಗ AI ಸಿಟಿ ಅಂತ ಮಾಡತ್ತಾರ. ಎಲ್ಲಿ ಮಾಡತ್ತಾರ್ರಿ? ಎಲ್ಲಿ ಮಾಡತ್ತಾರ? ಕರ್ನಾಟಕದಾಗ AI ಸಿಟಿ ಅಂತ ಮಾಡತ್ತಾರ. ಎಲ್ಲಿ ಅಂದ್ರೆ ಬಿಡದಿದಾಗ. 4 ಸಿಟಿ ಮಾಡತ್ತಾರ ತಿಳಿದ್ ಬೆಂಗಳೂರಾಗ. AI ಸಿಟಿ ಅಂದ್ರೆ ಬಿಡದಿ. ಕ್ವಾಂಟಮ್ ಸಿಟಿ ಅಂದ್ರ ಹೇಸರಘಟ್ಟ. ವೆರಿ ಗುಡ್. ಕ್ವಾಂಟಮ್ ಸಿಟಿ ಆದ್ಮೇಲೆ ಕಿರ್ ಸಿಟಿ, ಸ್ವಿಫ್ಟ್ ಸಿಟಿ ಅಂತ ಬರ್ತದೆ. ಸ್ವಿಫ್ಟ್ ಸಿಟಿಯಲ್ಲಿ ಸರ್ಜಾಪುರ. ಆಮೇಲೆ ಕ್ವೀನ್ ಸಿಟಿ ಅಥವಾ ಕಿರ್ ಸಿಟಿ ಅಂತ ಕರೀತಾರೆ. ಎಲ್ಲಿ? ದಾಬಸ್ಪೇಟೆ. ವೆರಿ ಗುಡ್. ನೆಕ್ಸ್ಟ್ ಇದು CMAS ಅಂತ ಸ್ಕೀಮ್ ಬಂದೈತೆ ಅಂತ ಹೇಳಿದ್ನೆಲ್ಲ. ಯಾವ ಮಿನಿಸ್ಟರ್ ಅಂಡರ್ ಬರ್ಬೋದು? CMAS ಅಂತ ಫುಲ್ ಫಾರ್ಮ್ ಈಗ ಹೇಳಿದ್ನಿ. ಕಂಟೈನರ್ CM ಅಂತ ಐತಲ್ಲ, ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್. A ಅಂದ್ರೆ ಅಸಿಸ್ಟೆಂಟ್, ಸ್ಕೀಮ್ ಅಂತ ಬರ್ತೈತಿ. ಯಾವ ಮಿನಿಸ್ಟರ್ ಅಂಡರ್?
ಯಾವ್ದ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ಅಂತ ಹೇಳಿದ್ವಲ್ಲ, ನಂಗೆ ನೆನಪೈತಲ್ಲ ಇದನ್ನ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆಂಟ್ ಸ್ಕೀಮ್ ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡ್ರೆ ಎದಕ್ಕೆ ಸಂಬಂಧಿಸಿ ಐತತ್ವ ಯಾವ ಒಂದು ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರಂದ್ರೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್. ವೆರಿ ಗುಡ್. ಭಾರತದಾಗ ಮೊಟ್ಟ ಮೊದಲು ಪ್ರೈವೇಟ್ ಬ್ರಾಂಡೆಡ್ ಟ್ರೈನ್ ಅಂತ ಹೇಳಿದ್ನಿ ಯಾವ್ದು ಹೇಳ್ರಿ? ಹಾ, ಸ್ಪ್ರೈಟ್ ತೇಜಸ್ ಎಕ್ಸ್ಪ್ರೆಸ್. ಎಲ್ಲಿಂದ ಎಲ್ಲಿಗೆ? ಲಕ್ನೌ ಟು ಡೆಲ್ಲಿ. ವೆರಿ ಗುಡ್. ನೆಕ್ಸ್ಟ್ ಹೇಳಲ್ಲ, ಲಕ್ನೌ ಟು ಡೆಲ್ಲಿ. ನೆನಪಿರ್ತೈತಲ್ಲ, ಪ್ರೈವೇಟ್ ಬ್ರಾಂಡೆಡ್ ಇಂಡಿಯಾದ ಫಸ್ಟ್ ಟ್ರೈನ್ ತೇಜಸ್ ಎಲ್ಲಿಂದ ಬರ್ತೈತೆ ಅಂದ್ರೆ ಲಕ್ನೌ ಟು ಡೆಲ್ಲಿ. ನೆನಪದಾವಲ್ಲ, ಈಗ ಹೇಳಿ ನಾವು ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ರೀಸೆಂಟ್ ಆಗಿ ಬಜೆಟ್ನಾಗ ಘೋಷಣೆ ಮಾಡ್ತಾರೆ. ಪೂರ್ವದಿಂದ ಪಶ್ಚಿಮಕ್ಕೆ ಕೂಡಿಸ್ಬೇಕಂತ. ಯಾವ್ದು ಹೇಳ್ರಿ? ಡಂಕನ್ ಟು ಸೂರತ್. ಡಂಕನ್ ಎಲ್ಲಿ ಕಂಡು ಬರ್ತೈತಿ? ವೆಸ್ಟ್ ಬೆಂಗಾಲ್. ಸೂರತ್ ಬಂದಾಗ ಇವು ಫ್ರೇಟ್ ಕಾರಿಡಾರ್ ಬೇರೆ, ಆಮೇಲೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಬೇರೆ, ಆಮೇಲೆ ಸೆಮಿ ಸ್ಪೀಡ್ ರೈಲ್ ಕಾರಿಡಾರ್ ಬೇರೆ, ಬುಲೆಟ್ ಟ್ರೈನ್ ಕಾರಿಡಾರ್ ಬೇರೆ, ಎಲ್ಲ ಬೇರೆ ಬೇರೆನ ನೆನಪಿಟ್ಕೋರಿ. ಯಾವ್ದು ಕೇಳಿರ್ತಾರೆ ಅದಕ್ಕೆ ಡೆಡಿಕೇಟೆಡ್ ಫ್ರೇಟ್ ರೈಲ್ ಕಾರಿಡಾರ್ ಅಂದ್ರೆ ಪೂರ್ವದಿಂದ ಪಶ್ಚಿಮ ತನ ಏನ್ ಗೂಡ್ಸ್ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಏನ್ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಲ್ಲ ಅದ್ರ ಸಂಬಂಧ ಒಂದು ಕಾರಿಡಾರ್ ಮಾಡತ್ತಾರ. ಆ ಕಾರಿಡಾರ್ ಮೇಲೆ ಓನ್ಲಿ ಏನಂದ್ರೆ ಗೂಡ್ಸ್ ಟ್ರೈನ್ ಅಡ್ಡಾಡಕತ್ ಮಾಡತ್ತಾರ. ಅದಕ್ಕೆ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಕರೀತಾರ. ಸೂರತ್ದಿಂದ ಎಲ್ಲಿ ಅಂದ್ರೆ ಇದನ್ನ ಪಶ್ಚಿಮ ಬಂಗಾಳದ ಯಾವ್ದಂದ್ರೆ ಡಂಕನ್ ತನ ಹೋಗ್ತೈತಿ. ಅದಾದ್ಮೇಲೆ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ ಮಾಡಿದ್ರಂದ್ರ ಎಲ್ಲಿಗೆ? ದೊಲೇರಾ ಟು ಸರ್ಕೇಜತ್ ಬರ್ತದೆ. ದೊಲೇರಾ ಟು ಸರ್ಕೇಜತ್ ಬರ್ತೈತೆ. ಆಮೇಲೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಷ್ಟು ಅದಾವ ಅಂದ್ರೆ 7. ಆಮೇಲೆ ಬುಲೆಟ್ ಟ್ರೈನ್ ರೈಲ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ ಹೋಗೋದಿತ್ತು ಅಂದ್ರೆ ಈಗ ಅದೊಂದು ಈಗ ಕನ್ಸ್ಟ್ರಕ್ಷನ್ದಾಗ ಐತಿ. ಹೈಪರ್ ಲೂಪ್ ಬರುದಿತ್ತು, ಬಟ್ ಹೈಪರ್ ಲೂಪ್ ದಿನ ಏನು ಕನ್ಸ್ಟ್ರಕ್ಷನ್ ನಡೆದಿಲ್ಲ. ಬಟ್ ಇವತ್ತರ ತನ ನೆನ್ಪಿಟ್ರೆ ಅದ ಮುಂಬೈದಿಂದ ಪುಣೆ ಮಾಡೋರಿದ್ರೆ ಅದೇನು ಕನ್ಸ್ಟ್ರಕ್ಷನ್ ಏನು ಬಂದಿಲ್ಲ, ಬಟ್ ರೈಲದ್ದು ನೆನಪಿಟ್ಕೊಂಡ್ಬಿಡ್ರೆ. ನೆಕ್ಸ್ಟ್ ಇದು ಹೇಳ್ರಿ, ಇದು ಹೇಳಿರಲ್ಲ, ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಅಂತ ಬರ್ತೈತೆ ಅಂತ ಹೇಳಿ ಎಷ್ಟು ಗಿಗಾವ್ಯಾಟ್ ಅಥವಾ ಎಷ್ಟು ಮೆಗಾವ್ಯಾಟ್ ಮಾಡತ್ತಾರೆ? 1,000, 3,000 ಮೆಗಾವ್ಯಾಟ, ಗಿಗಾವ್ಯಾಟ? 3,000 ಮೆಗಾವ್ಯಾಟ್. ನೆನಪಿಟ್ಕೋರೆ, ಗಿಗಾವ್ಯಾಟ್ ಅಲ್ಲ ಮೆಗಾವ್ಯಾಟ್. 3,000 ಮೆಗಾವ್ಯಾಟ ಸೌರ ಕೃಷಿ ಯೋಜನೆ ಮುಖಾಂತರ ಸೋಲಾರ್ ಪ್ಯಾನಲ್ ದಿಂದ ಮಾಡ್ಬೇಕಂದ್ರೆ ಜಗತ್ನಾಗ ಅತಿ ದೊಡ್ಡ ಸೋಲಾರ್ ಪ್ಯಾನಲ್ ಯಾವ್ದ್ರಿ? ಜಗತ್ನಾಗ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಜಗತ್ನಾಗ ಕನ್ಸಿಡರ್ ಮಾಡಿದಾಗ ಯಾವ್ದ? ಬದ್ಲಾ ಸೋಲಾರ್ ಪವರ್ ಪ್ಲಾಂಟ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ? ರಾಜಸ್ಥಾನದ. ನೆನಪಿರ್ತೈತಿ ಅಲ್ಲಿ ಜಗತ್ತಿನ ಅತಿ ದೊಡ್ಡ ಅಥವಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್. ಯಾಕಂದ್ರೆ ನಮ್ಮಲ್ಲಿ ಸೋಲಾರ್ ರಿಲೇಟೆಡ್ ಮಾಡತ್ತಾರ. ಕುಸುಮ್ ಯೋಜನೆ ಬರ್ತೈತಿ, ಸೌರ ಕೃಷಿ ಯೋಜನೆ ಅಥವಾ ಪ್ರಧಾನ ಮಂತ್ರಿ ಸೂರ್ಯ ಸರೋವರ ಯೋಜನೆ, ಇವೆಲ್ಲ ಮಾಡತ್ತಾರಲ್ಲ. ಹಂಗ್ ರಿಲೇಟೆಡ್ ಕೇಳಿದಾಗ ಜಗತ್ನಾಗ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಇರೋದು ಎಲ್ಲಿ ಅಂತ ಕೇಳಿರತ್ತೀನಿ? ರಾಜಸ್ಥಾನದ ಬದ್ಲಾ ಅಂತ ಬರ್ತೈತಿ ನೋಡ್ರಿ. ರಾಜಸ್ಥಾನದ ಬದ್ಲಾ ಜಗತ್ನಾಗ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. ನೆನಪಿರ್ತೈತಲ್ಲ. ಸೂರ್ಯ ಸರೋವರ ಯೋಜನೆದಾಗ ಎಷ್ಟು ಮೆಗಾವ್ಯಾಟ್ ರೀ? 5,000 ಮೆಗಾವ್ಯಾಟ. ಆಮೇಲೆ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಒಳಗೆ ಎಷ್ಟಂದ್ರ 3,000 ಮೆಗಾವ್ಯಾಟ್. ವೆರಿ ಗುಡ್. ನೆಕ್ಸ್ಟ್ ಸಪ್ತಧಾರ ಹೇಳ್ರಲ್ಲ, ಇದನ್ನ ಇಂಡಿಯಾ ಜೋಡ ಫೌಂಡೇಶನ್ ಡೇ ಆಚರಿಸುವ ಎಷ್ಟು ಕಂಟ್ರಿ ಅದಾವ ಅಂತ ಹೇಳಿದ್ನಿ? ಇಂಡಿಯಾ ಜೋಡ ಅಂದ್ರೆ 5 ಅಂತ ಹೇಳ್ರಿ, ಅಥವಾ ಇಂಡಿಯನ್ ಹಿಡಿದತ್ತಂದ್ರೆ 6 ಜನ ಬರ್ತಾವ. 6 ಹೇಳ್ತೀರಿ? ಎಲ್ಲಿಂದ ಹೇಳ್ರಿ? ಬಡ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಲಿಚೆನ್ಸ್ಟೈನ್ಸ್. ನೆಕ್ಸ್ಟ್ ಯಾವ್ದ? ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಬೆಹರೇನ್. ನೆನಪಿರ್ತೈತಲ್ಲ. ಈಗ ಹೇಳ್ರಿ, ಇಸ್ರೋ ಫೌಂಡೇಶನ್ ಡೇನು 15ನೇ ತಾರೀಕು ಆಚರಿಸ್ತಾರೆ. ನೆನಪಿಟ್ಕೋರಿ. ಇಸ್ರೋ ಯಾವಾಗ ಸ್ಥಾಪನೆ ಆಗಿರ್ತೈತಿ? ಎಷ್ಟ? 1969 ಆಗಸ್ಟ್ 15. ಅದು ಫೌಂಡೇಶನ್ ಡೇ. ಇಲ್ಲಾರ ಕೇಳ್ಬೋದು, ಇಲ್ಲಾರ ಇಂಡಿಯಾದಾಗ ಹೆಂಗೆ ಕೇಳಿರ್ತಾರ? ಸ್ವಾತಂತ್ರ್ಯ ದಿನಾಚರಣೆ ಅಂಡಾರ ಇಂಡಿಯಾದಾಗ ಯಾವ ಒಂದು ಸಂಸ್ಥೆ ಅದರದ ಸ್ವತಂತ್ರ ಇದನ್ನ ಏನತ್ತಾರ ಫೌಂಡೇಶನ್ ಡೇ ಅಥವಾ ಅದನ್ನ ಸ್ಥಾಪನಾ ದಿನ ಅಂತ ಆಚರಿಸ್ತೈತೆ ಅಂತ ಕೇಳಿರ್ತೇನೆ. ಯಾವ್ದಂದ್ರೆ ಇಸ್ರೋ ಫುಲ್ ಫಾರ್ಮ್ ಹೇಳ್ರಿ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಪ್ರೆಸೆಂಟ್ ಯಾರದಾರ ಚೇರ್ಮನ್ ಅದರ? ಇವ್ರ ಮೇಲೆ ಪಕ್ಕ ಕೇಳಿರ್ತಾರ. ಒಮ್ಮೊಮ್ಮೆ ಕ್ವಶನ್ ಕೇಳ್ತಾರ ನೋಡ್ರಿ, ಯಾರದಾರ ಚೇರ್ಮನ್ ಯಾರದಾರ? ಯಾಕಂದ್ರೆ ಬಾಹ್ಯಾಕಾಶದಾಗ ಏನೋ ಅನ್ವೇಷಣೆ ಮಾಡತ್ತೀವಿ ಅಥವಾ ಗಗನಯಾನ ಅದು ಮಾಡ್ಬೇಕಂದಿಲ್ಲ, ಇವ್ರು ಯಾರದಾರ ಅದರ ಅಧ್ಯಕ್ಷರ ಅಥವಾ ಯಾರು ಉಸ್ತುವಾರಿ ವಹಿಸ್ಯಾರ ಅಂದ್ರೆ ಈಗ ನಾರಾಯಣ್. ಕರೆಕ್ಟ್. ವಿ ನಾರಾಯಣ್ ಅಂತದಾರಲ್ಲ, ಅವರ ಪ್ರೆಸೆಂಟ್. ನೆನಪಿರ್ತೈತಲ್ಲ. ಗಗನಯಾನ ಮಿಷನ್ ಸಲ್ಮಂದ್ ಅಂತ ಹೇಳಿದ್ನಿ. ಗಗನಯಾನ ಮಿಷನ್ ಎದ್ರ ಸಲ್ಮಂದ್ ಮಾಡತ್ತಾರ ಹೇಳ್ರಿ? ಗಗನಯಾನ ಮಾಡುದು. ಗಗನಯಾನ ಯಾವ ಒಂದು ಗ್ರಹ ಸಲ್ಮಂದ್ ಮಾಡತ್ತಾರ? ಮಂಗಳ, ಚಂದ್ರ ಅಥವಾ ಬಾಹ್ಯಾಕಾಶದಾಗ ಹೋಗ್ಬೇಕತ್ತ ಕನ್ಫ್ಯೂಸ್ ಮಾಡಿರ್ತಾನೆ. ಅದಕ್ಕೆ ಹೇಳತ್ತಾನೆ ನಾ ಗಗನಯಾನ ಅಂತ ಬರ್ತೇನೆ. ಗಗನಯಾನ ಅಂದ್ರೆ ಓನ್ಲಿ ಯಾವ್ದು ಗ್ರಹಕ್ಕೆ ಸಂಬಂಧ ಬರಂಗಿಲ್ಲ. ಗಗನಯಾನ ಮಾಡೋದು ಉದ್ದೇಶ ಏನೈತೆ ಅಂದ್ರೆ ಇಂಡಿಯಾದವ್ರ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಮಾಡ್ಬೇಕಂದ್ರೆ ಯಾವ ಇಯರ್? 2035. ಬರೀ ಅಂದಾರ 2035 ತನ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣ ಮಾಡ್ಬೇಕಂದಾರಲ್ಲ. ಗಗನಯಾನ ಬಂದಾಗ ಯಾವ್ದಾರ ಗ್ರಹದ ಮೇಲೆ ಹೋಗಿ, ಯಾಕಂದ್ರೆ ನಮ್ಮಲ್ಲಿ ಮಂಗಳಯಾನ, ಚಂದ್ರಯಾನ ಬೇರೆ ಬೇರೆ ಸಪ್ರೇಟ್ ಏನಿರ್ತಲ್ಲ, ಅದ ಗ್ರಹಕ್ಕೆ ಹೋಗಿದ್ರೆ ಅದ ಗ್ರಹದ ಹೆಸರಲ್ಲೇ ಕೊಟ್ಟಿರ್ತಾರೆ. ಬಟ್ ಗಗನಯಾನ ಯಾವ್ದು ಹೆಸರು ಕೊಟ್ಟಿಲ್ಲ ಅಂದ್ರೆ ಓನ್ಲಿ ಬಾಹ್ಯಾಕಾಶದಾಗ ನಮ್ಮ ಜನನ್ ಕಳಿಸಿದೇವತ್ತೇಳಿ ಅಲ್ಲಿ ಹೋಗಿ ನಾವು ಏನಾರ ಇಕ್ವಿಪ್ಮೆಂಟ್ಸ್ ಇಟ್ಟು ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣ ಮಾಡ್ಬೇಕಾರ ಇಲ್ಲಿ ಓದ್ ಇಕ್ವಿಪ್ಮೆಂಟ್ಸ್ ಎಲ್ಲ ಅಸೆಂಬ್ಲಿಗಳು ಮಾಡ್ಬೇಕಲ್ಲ, ಅದ್ರ ಸಲ್ಮಾನ್ ಟ್ರಯಲ್ ಬೇಸಿಸ್ ಮೇಲೆ ಮಾಡತ್ತಾರೆ. ಅದ ಯಾವ್ದಂದ್ರೆ ಮಿಷನ್ ಗಗನಯಾನ. ನಾಳೆ ಎಲ್ಲರ ಕನ್ಫ್ಯೂಸ್ ಮಾಡೋ ಗಗನಯಾನದಾಗ ಯಾವ ಗ್ರಹ ಬರ್ತೈತೆ ಅದು ಕೊಟ್ಟಿರ್ತೀನಿ, ಯಾವ್ದು ಗ್ರಹ ಬರಂಗಿಲ್ಲ. ಗಗನಯಾನ ಮಾಡಿದ್ದೇನಂದ್ರೆ ಬಾಹ್ಯಾಕಾಶದಾಗ ಇಂಡಿಯಾದವರ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆ ಮಾಡ್ಬೇಕಂದ್ರ ಯಾವ ಇಯರ್ಗೆ ಅಂತ ಹೇಳಾರಂದ್ರ 2035 ಇರ್ತಾನ. ನೆನಪಿಟ್ಕೋ. ಈಗ ಪ್ರೆಸೆಂಟ್ ಬಾಹ್ಯಾಕಾಶ ನಿಲ್ದಾಣ ಇರೋದಂದ್ರೆ 2 ಅದಾವ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಒಂದ, ಇನ್ನೊಂದು ಯಾವ್ದಂದ್ರ ಟಿಯಾನ್ವೆನ್ ಅಂತ ಬರ್ತೈತಿ. ಚೀನಾದ ಓಂಡಾಗಿ ಬಾಹ್ಯಾಕಾಶ ನಿಲ್ದಾಣ ಐತಿ. ಇನ್ನೊಂದು ಯಾವ್ದಂದ್ರೆ ಜಗತ್ನಾಗ ಫಸ್ಟ್ ಟೈಮ್ ಪ್ರೈವೇಟ್ ಬಾಹ್ಯಾಕಾಶ ನಿಲ್ದಾಣ ಅಂತ ಮಾಡತೈತಿ. ಯಾವ್ದ? ಹೆವೆನ್ 1. ನೆನಪಿರ್ತೈತಿಲ್ಲ. ಖಾಸಗಿ ಬಾಹ್ಯಾಕಾಶ ನಿಲ್ದಾಣ. ಈಗ ಗೌರ್ಮೆಂಟ್ ದವ್ರ ಇಂಡಿಯಾದವ್ರ 2035 ಬಾಹ್ಯಾಕಾಶ ನಿಲ್ದಾಣ ಮಾಡ್ರೆ ಇದು
ಗೌರ್ಮೆಂಟ್ ಓನ್ ಆಕೈತ್ರಿ. ಬಟ್ ಪ್ರೆಸೆಂಟ್ ಪ್ರೈವೇಟ್ ಬಾಹ್ಯಾಕಾಶ ನಿಲ್ದಾಣ ಯಾವ್ದಂದ್ರೆ ಹೆವೆನ್ 1 ಅಂತ ಬರ್ತೈತಿ. ಯಾವ ಕಂಟ್ರಿದವ್ರು ಮಾಡತ್ತಾರ ಇದನ್ನ? ಅಮೆರಿಕಾದವ್ರು. ನೆನಪಿರ್ತೈತಿ. ಈಗ ಬಾಹ್ಯಾಕಾಶದಾಗ ಡಾಟಾ ಸೆಂಟರ್ಗಳು ಮಾಡ್ತಾರೆ ಹೇಳ್ರಿ. ನೋಡು ಇಂಡಿಯಾದವ್ರ ಪ್ರೆಸೆಂಟ್ ಡಾಟಾ ಸೆಂಟರ್ ಮಾಡ್ಬೇಕಂದ್ರೆ ಇಂಡಿಯಾದು ಓನ್ಡ್ ಕಂಪ್ನಿ ಅದ ಅವ ಮಾಡ್ಬೇಕಂದ್ರೆ ಡಾಟಾ ಸೆಂಟರ್ ಯಾವ ಹೇಳ್ರಿ ನೋಡು. ಇನ್ನೊಮ್ಮೆ ಹೇಳತ್ನ ಇಂಡಿಯಾದ ಓನ್ಡ್ ಅಂತ ಹೇಳತ್ನ ಯಾವ್ದು ಮಾಡತ್ತಾರ ಕರೆಕ್ಟ್ ಯಾವ್ದ ಪಾತ್ ಫೈಂಡರ್ ಅಂತ ಮಾಡ್ತಾರ. ಇಲ್ಲಾರ ಡೈರೆಕ್ಟ್ ಕೇಳ್ತಾರ ಇಂಡಿಯಾದವರ ರೀಸೆಂಟ್ ಆಗಿ ಪಾತ್ ಫೈಂಡರ್ ಅಂತ ಮಾಡ್ಯಾರ. ಇದು ಬಾಹ್ಯಾಕಾಶ ನಿಲ್ದಾಣ ಅಥವಾ ಬಾಹ್ಯಾಕಾಶದಾಗ ಡಾಟಾ ಸೆಂಟರ್ ಅಥವಾ ದತ್ತಾಂಶ ಸಂಗ್ರಹಣ ಅಂತಂದ್ರ ದತ್ತಾಂಶ ಸಂಗ್ರಹಣ ಪಾತ್ ಫೈಂಡರ್ ಯಾರು ಮಾಡ್ತಾರ? ಸರ್ವಮ್ ಎಐ ಮತ್ತು ಪಿಕ್ಸೆಲ್ ಎಐ. ನೆನಪಿರ್ತಾವಲ್ಲ ಈ ಸರ್ವಮ್ ಮತ್ತು ಪಿಕ್ಸೆಲ್ ಎಲ್ಲಿ ಅದಾವ ಅಂದ್ರೆ ಬೆಂಗಳೂರದಾಗ ಬೇಸ್ಡ್ ಅದಾವ್ರಿ. ಇದು ಇಂಡಿಯಾದ ಎಐ ಅಥವಾ ಇಂಡಿಯಾದ ಬಾಹ್ಯಾಕಾಶ ನಿಲ್ದಾಣ ಅಥವಾ ಡಾಟಾ ಸೆಂಟರ್ ಯಾವ್ದಂದ್ರೆ ಪಾತ್ ಫೈಂಡರ್ ಅಂತ ಬರ್ತದೆ. ಇನ್ನು ಗೂಗಲ್ದೊಂದು ಬರ್ತೈತೆ ಅಂತ ಹೇಳಿದ್ನಿ, ಯಾವ್ದು ಹೇಳ್ರಿ? ಸನ್ ಕ್ಯಾಚರ್. ನೆನಪಿರ್ತೈತಲ್ಲ ಗೂಗಲ್ದು ಯಾವ್ದು ಬರ್ತೈತೆ ಅಂದ್ರೆ ಸನ್ ಕ್ಯಾಚರ್ ಅತ್ತೀವಿ. ಏನು ಹೇಳಿ ಅಂದ್ರೆ ಡಾಟಾ ಸೆಂಟರ್ಗಳು ಏನು ಕರ್ನಾಟಕದಾಗ ಡಾಟಾ ಸೆಂಟರ್ ನೀತಿ ಅಂತ ತರ್ತಾರಲ್ಲ, ಎಲ್ಲಿಂದ ಎಲ್ಲಿ ತನ ಹೇಳ್ರಿ ನೋಡು. ಹೋದ ಮೇಲೆ ಅಂದ್ರೆ ಡಾಟಾ ಸೆಂಟರ್ ನೀತಿ ಅಂತ. ಯಾಕಂದ್ರೆ ದತ್ತಾಂಶ ನೀತಿ ಅಂತಂದ್ರೆ ಯಾವ್ದು? 24ರಿಂದ 29. ನೆನಪೈತಲ್ಲ GCC ಅಂತ ಬರ್ತದೆ, ಗ್ಲೋಬಲ್ ಕೆಪಾಸಿಟಿ ಸೆಂಟರ್. ಮತ್ತು ಈ ದತ್ತಾಂಶ ಸಂಗ್ರಹಣಾ ನೀತಿ ಬರ್ತವಲ್ಲ 24ರಿಂದ 22ರಿಂದ 27. ಬಾಹ್ಯಾಕಾಶ ದತ್ತಾಂಶ ನೋಡೊಮ್ಮೆ. GCC 24ರಿಂದ 29 ಕರೆಕ್ಟ್. GCC ಪಕ್ಕ. ಇದು ದತ್ತಾಂಶದ ಎಷ್ಟೈತೆ? 22ರಿಂದ 27. ಬಾಹ್ಯಾಕಾಶದ ಎಷ್ಟೈತಿ? 25ರಿಂದ 30. ಸ್ಪೇಸ್ ಕೋಡ್ ಮಾಡಿದ್ರಲ್ಲ ಕರೆಕ್ಟ್. ಸ್ಪೇಸ್ 3 ಇದಾಗ ಏನೇನು ಬರ್ತಾವಳ? ಸ್ಪೇಸ್ ಒಂದು ಬತ್ತಾ, ಆಮೇಲೆ I ಅಂದ್ರೆ ಇಂಡಸ್ಟ್ರಿ ಒಂದು ಬತ್ತಾ, ಇನೋವೇಷನ್, ನೆಕ್ಸ್ಟ್ IT ಇನ್ಫಾರ್ಮೇಶನ್ ಟೆಕ್ನಾಲಜಿ. ಕರೆಕ್ಟ್. ಅವು ಎಲ್ಲ ಎಷ್ಟರಿಂದ ಎಷ್ಟಂದ್ರೆ 25ರಿಂದ 30 ಕರೆಕ್ಟ್. ಕರೆಕ್ಟ್. ಇದನ್ನ 22ರಿಂದ 27 ಬರ್ತದೆ ದತ್ತಾಂಶ ಸಂಗ್ರಹಣ. ಕರೆಕ್ಟ್. 22ರಿಂದ 27 ದತ್ತಾಂಶ ಸಂಗ್ರಹಣ ನೀತಿ ಅಂತ ಕರ್ನಾಟಕದಾಗ ತರತಾರ. ನೆನಪೈತಲ್ರಿ? ಅದಕ್ಕೆ ಹೇಳಿ ದತ್ತಾಂಶ ಸಂಗ್ರಹಣ ನೀತಿ ಎಲ್ಲಿಂದ ಅಂದ್ರೆ 22ರಿಂದ 27. ಎರಡು ನೆನಪಿರ್ತಾವಲ್ಲ. ಪಾತ್ ಫೈಂಡರ್ ಒಂದು ನೆನಪಿಟ್ಕೋರಿ. ಇನ್ನೊಂದು ಯಾವ್ದಂದ್ರೆ ಸನ್ ಕ್ಯಾಚರ್ ಅಂತೇಳಿ. ಸನ್ ಕ್ಯಾಚರ್ ಯಾರ್ದಂದ್ರೆ ಗೂಗಲ್ದವ್ರು. ಪಾತ್ ಫೈಂಡರ್ ಯಾರ್ದಂದ್ರೆ ಇಂಡಿಯಾದವ್ರದ ಸರ್ವಮ್ ಎಐ ಮತ್ತು ಪಿಕ್ಸೆಲ್ ಎಐ ಅಂತ ಬರ್ತಾವೆ. ವೆರಿ ಗುಡ್. ನೆಕ್ಸ್ಟ್ ಇದು ವರ್ಚುವಲ್. ಇದನ್ನ ಜೂ ಪಾರ್ಕ್ ಅಂತ ಹೇಳಿದ್ದಿಲ್ಲ ಇಂಡಿಯಾದಾಗ ಫಸ್ಟ್ ಟೈಮ್ ವರ್ಚುವಲ್ ಜೂ ಅಂತ ಮಾಡ್ಯಾರ ಅಂತ ಹೇಳಿದ್ದು ಯಾವ್ದ? ಇಂದೋರ್ದಾಗ. ಅದ ಹೆಸರೇನಿತ್ತ? ಕಮಲಾಲ್ ನೆಹರು ಪ್ರಾಣಿ ಸಂಗ್ರಹಾಲಯ ಅಂತ ಐತ್ಲ, ಅದನ್ನ ಏನ್ ಮಾಡ್ರಂದ್ರೆ ವರ್ಚುವಲ್ ಜೂ ಅಂತ ನಿರ್ಮಾಣ ಮಾಡ್ಯಾರ. ಎಲ್ಲಿ ಬರ್ತೈತೆ ಅಂದ್ರೆ ಮಧ್ಯಪ್ರದೇಶದ ಇಂದೋರ್. ವೆರಿ ಗುಡ್. ಶ್ರಾವಣಿ ಅಂತ ಮಾಡ್ತಾರ ಅಂತ ಹೇಳಿದ್ ಎದ್ರ ಸಲ್ ಬಂದ್ರಿ? ಭಾಷೆಗಳ ಅಥವಾ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಕರೀತಾರ. ಯಾರು ಡೆವಲಪ್ ಮಾಡ್ತಾರೆ? IISc ಬೆಂಗಳೂರು. ನೆನಪಿರ್ತೈತಿಲ್ಲ ಶ್ರಾವಣಿ ಅಂತ ಕೊಟ್ಟಿರ್ತೀನಿ. IISc ಬೆಂಗಳೂರು ಕೊಡಲ್ದ ಅದ್ರ ಜೋಡ ಸಪೋರ್ಟೆಡ್ ಲ್ಯಾಬ್ಗಳು ಕೊಟ್ರ. 3 ಹೇಳಿದ್ನೆಲ್ಲ ಯಾವ ಹೇಳ್ರಿ ನೋಡು? ಆರ್ಟ್ ಪಾರ್ಕ್ ಮತ್ತು ಸ್ಪೈರ್ ಲ್ಯಾಬ್. ಇನ್ನೊಂದು ಯಾವ್ದಂದ್ರೆ ಗೂಗಲ್ ಹೆಲ್ಪ್ ಮಾಡಿದ್ದು ಅಷ್ಟೇ. ಇದು ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳ್ತೀನಿ ಶ್ರಾವಣಿ ಅಂತ ಬರ್ತೇಳಿ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಕರೀತಾರೆ. ಲ್ಯಾಂಗ್ವೇಜ್ಗಳು ಟ್ರಾನ್ಸ್ಲೇಟ್ ಮಾಡಕ್ಕೆ ಹೆಂಗೆ ಲ್ಯಾಂಬ್ಡಾ ಅದು ಗೂಗಲ್ದವ್ರು ತಂದಿರಲ್ಲ, ಸೇಮ್ ಹಂಗೆ ಶ್ರಾವಣಿ ಅಂತ ತಂದಾರ. ಡೆವಲಪ್ ಮಾಡಿದವ್ರು ಯಾರಂದ್ರೆ IISc ಬೆಂಗಳೂರದವ್ರು ಮಾಡ್ತಾರೆ. ಅವ್ರಿಗೆ ಹೆಲ್ಪ್ ಮಾಡಿದವ್ರು ಅಂದ್ರೆ ಸ್ಪೈರ್ ಲ್ಯಾಬ್, ಆರ್ಟ್ ಪಾರ್ಕ್ ಅಂತ ಬರ್ತದೆ. ಅವ್ರಿಗೆ ಇನ್ನೊಂದು ಏನಂದ್ರೆ ಸಹಾಯ ಮಾಡಿದವ್ರು ಟೆಕ್ನಾಲಜಿ ಒಳಗೆ ಯಾರಂದ್ರೆ ಗೂಗಲ್ದವ್ರು. ನೆನಪಿರ್ತೈತಿಲ್ಲ ಶ್ರಾವಣಿ ಅಂತ ಬಂದ್ರೆ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಕರೀತಾರೆ. ಪ್ರೆಸೆಂಟ್ ಎಲ್ಲ ಮಾಡೆಲ್ ಲ್ಯಾಂಗ್ವೇಜ್ಗಳು ಇಲ್ರಿ. ಪ್ರೆಸೆಂಟ್ ಏನಂದ್ರೆ ಟ್ರಯಲ್ ಬೇಸಿಸ್ ಮೇಲೆ ಕಡಿಮೆ ಲ್ಯಾಂಗ್ವೇಜ್ ಮೇಲೆ ಮಾಡತ್ತಾರ. ಮುಂದೆ ಎಕ್ಸ್ಟೆಂಡ್ ಮಾಡ್ಬೋದು. ಗೊತ್ತಾತಲ್ಲ ಲ್ಯಾಂಗ್ವೇಜ್ ಮಾಡು ಯಾವ್ದ್ರೂ ಬರ್ತಾವೆ. ಪ್ರಾದೇಶಿಕ ಭಾಷೆಗಳು ಬಂದ್ರಾಗ ಅನುಸೂಚಿ ಒಳಗ 8ನೇ ಅನುಸೂಚಿ ಒಳಗೆ ಭಾಗ ಬಂದಾಗ 17ನೇ ಭಾಗನಾಗ ಬರ್ತಾವ. ಗೊತ್ತೈತಲ್ಲ ಇವು ಪ್ರಾದೇಶಿಕ ಭಾಷೆಗಳನ್ನ ಇದನ್ನ ಮಾಡೋದು ಮಿನಿಸ್ಟ್ರಿ ಯಾವ್ದು ಹೇಳ್ರಿ ನೋಡು? ಪ್ರಾದೇಶಿಕ ಭಾಷೆಗಳನ್ನ ಡಿಕ್ಲೇರ್ ಮಾಡೋ ಮಿನಿಸ್ಟ್ರಿ ಯಾವ್ದು? ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ನೋಡಿ ಹೇಳ್ರಿ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಎರಡು ಏನು ಕನ್ಫ್ಯೂಸ್ ಆಗುತ್ತೆ? ನೀವು ಪ್ರೆಸೆಂಟ್ ಸಾಂಸ್ಕೃತಿಕ ಭಾಷೆಗಳು ಎಷ್ಟು ಅದಾವ ಕರ್ನಾಟಕ ಇಂಡಿಯಾದಾಗ? 11 ಭಾಷೆ ಅದಾವಲ್ಲ. ರೀಸೆಂಟಾಗಿ 5 ಸೇರ್ತಾವ. ನೆನಪೈತಲ್ಲಿ ಪಶ್ಚಿಮ ಬಂಗಾಳದಿಂದ ಬೆಂಗಾಳಿ ಮತ್ತು ಅಸ್ಸಾಂನಿಂದ ಅಸ್ಸಾಮಿ 2, ಆಮೇಲೆ ಪಾಳಿ ಪ್ರಾಕೃತ, ಅದಾದ್ಮೇಲೆ ಮರಾಠಿ ಅಂತ ಬರ್ತದೆ. ಇವು 5 ಈಗ ರೀಸೆಂಟಾಗಿ ಸೇರ್ಯಾವಲ್ಲ. ಇವು ಇದನ್ನ ಸಾಂಸ್ಕೃತಿಕ ಲ್ಯಾಂಗ್ವೇಜ್ ಅಂತ ಕೊಡ್ತಾರಲ್ಲ, ಅವಕ್ಕೆ ಇತಿಹಾಸ ಇರ್ಬೇಕು ಅಥವಾ 2 ವರ್ಷ 3 ವರ್ಷದ ಇತಿಹಾಸ ಇರ್ಬೇಕಂತ ಕರೀತಾರಲ್ಲ, ಅಂಥವ್ಕೆ ಕಂಪಲ್ಸರಿ. ಇನ್ನೊಂದು ನೋಡ್ರಿ ಕ್ವಶನ್ ಏನು ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತಾನ? ಸಾಂಸ್ಕೃತಿಕ ಭಾಷೆಗಳು ಕೊಡಾಗ ಲಿಪಿ ಇರ್ಲಿಕ್ಕೆ ಸಾಂಸ್ಕೃತಿಕ ಭಾಷೆ ಕೊಡ್ಬೋದು ಇಲ್ಲೋ? ಕೊಡ್ಬೋದು. ಲಿಪಿ ಇರ್ಲಿಲ್ಲ ಅಂದ್ರೂ ಸಾಂಸ್ಕೃತಿಕ ಭಾಷಾ ಸ್ಥಾನಮಾನ ಕೊಡ್ತಾರೋ ಇಲ್ಲೋ? ನೆನಪಿಟ್ಕೋರಿ. ಯಾವ್ದು ಭಾಷೆಗೆ ಲಿಪಿ ಅಂದ್ರೆ ಗೊತ್ತಾಗತ್ತೆ. ಈ ಕನ್ನಡ ಓದಾಕ್ ಬರ್ತೈತಿ, ಬರ್ಯಾಕು ಬರ್ಬೇಕು ಅಂದ್ರೆ ಅದ್ರದ್ದು ಸ್ವಂತ ಆದ ಲಿಪಿ ಇರ್ಬೇಕು. ಈ ಕನ್ನಡಕ್ಕೆ ಸ್ವಂತ ಆದ ಲಿಪಿ ಐತಿ ಬರೀದು. ಬಟ್ ಅದ್ ನೀವು ಒಂದೊಂದು ಭಾಷೆ ಇರ್ತಾವೆ. ಈಗ ತುಳುದ್ ನೋಡ್ರಿ, ತುಳುದ್ ಲಿಪಿ ಇಲ್ಲ. ತುಳು ಮಾತಾಡ್ತಾರ ಹೊರತಾಗಿ ತುಳು ಬರೀದ ತುಳುದ್ ಐತನ್ ಮತ್ತೆ ಲಿಪಿ ತುಳು ಇಲ್ಲ, ತುಳು ಲಿಪಿ ಇಲ್ಲ. ಇಂಥವಲ್ಲಿ ಇದನ್ನೀಗ ಅಥವಾ ಬುಡಕಟ್ಟು ಜನಾಂಗದವ್ರು ಒಂದೊಂದು ಭಾಷೆ ಮಾತಾಡ್ತಿರ್ರಿ. ಕೊಂಕಣಿಗೆ ಐತ್ ಬಿಡು. ಬೇರೆ ಯಾವ ಭಾಷೆ ಮಾತಾಡ್ತಿರ್ತಾರಲ್ಲ ಬುಡಕಟ್ಟು ಲ್ಯಾಂಗ್ವೇಜ್ ಅವ್ರಿಗೆ ಏನಿರ ಲಿಪಿ ಇರಂಗಿಲ್ಲ, ಬರ್ಯಾಕ್ ಬರ್ತಿರಂಗಿಲ್ಲ. ಬರೀ ಅವ್ರು ಏನಂದ್ರೆ ಕಮ್ಯುನಿಕೇಶನ್ ಸಲ್ಬಂದ್ ಯೂಸ್ ಮಾಡ್ತಿರ್ತಾರಲ್ಲ, ಅಂಥವು ಏನಂದ್ರೆ ಶಾಸ್ತ್ರೀಯ ಸ್ಥಾನಮಾನಗಳನ್ನ ಕೊಡಂಗಿಲ್ಲ. ನೆನಪಿಟ್ಕೋರೆ. ಈಗ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದು ಭಾಷೆಗಳು ಎಷ್ಟದಾವ ಅಂದ್ರೆ 11 ಅದಾವ. ನೆನಪಿರ್ತೈತಲ್ಲ 11 ಹೇಳ್ಬಿಡ್ತೀರಿ ಒಮ್ಮೆ ಹೇಳ್ರಿ ನೋಡು. 1ನೇದು ಯಾವ್ದಂದ್ರ ತಮಿಳ ಆದ್ಮೇಲೆ ಸಂಸ್ಕೃತ ಆದ, ತೆಲುಗು, ಕನ್ನಡ, ಮಲಯಾಳಂ, ಓಡಿಯಾ. ಈಗ 5 ಆಗ್ಯಾವ. ಯಾವಂದ್ರೆ ಹಿಂಗ ಮ್ಯಾಪ್ನಾಗ ನೆನಪಿಟ್ಕೋರಿ. ಬೆಂಗಾಲಿ, ಅಸ್ಸಾಮಿ, ಪಾಳಿ ಪ್ರಾಕೃತ, ಆಮೇಲೆ ಯಾವ್ದಂದ್ರ ಯಾಕರ
ಮರಾಠಿ ಮಹಾರಾಷ್ಟ್ರದಾಗ ಮಾತಾಡ್ತಾರ, ಬೆಂಗಾಳಿ ಬಂಗಾಳದಾಗ ಮಾತಾಡ್ತಾರ, ಅಸ್ಸಾಂದಾಗ ಅಸ್ಸಾಮಿ ಮಾತಾಡ್ತಾರ. ಪಾಳಿ ಪ್ರಾಕೃತ ಅಂದ್ರೆ ಡಿಫಾಲ್ಟ್ ಯಾಕಂದ್ರೆ ಅಶೋಕ ಲ್ಯಾಂಗ್ವೇಜ್ ಯೂಸ್ ಮಾಡಿರಲ್ಲ, ಅವು ಯಾವ್ದಾರ ಇನ್ಸ್ಕ್ರಿಪ್ಷನ್ ಮೇಲೆ ಅಂದ್ರೆ ಅವ್ರ ಶಾಸನಗಳ ಮೇಲೆ ಬರೆಯಕ ಅವ್ನು ಇದೇ ಸ್ಟೇಟ್ಗೆ ಬರಂಗಿಲ್ಲ. ಅದ್ರ ಸಲ ನಾವು ಡಿಫಾಲ್ಟ್ ಅಂತ ನೆನಪಿಟ್ಕೊಂಡು ಇವು 11 ನೆನಪಿಟ್ಟು ಇದನ್ನ ಸ್ಥಾನಮಾನ ಕೊಡೋ ಮಿನಿಸ್ಟ್ರಿ ಯಾವ್ದು? ಇದು ಕಲ್ಚರ್ ಮಿನಿಸ್ಟ್ರಿ. ಎರಡು ಕನ್ಫ್ಯೂಸ್ ಆಗಬಾರ್ದು ಹೇಳತ್ನ. ಕಲ್ಚರ್ ಮಿನಿಸ್ಟ್ರಿದವ್ರು ಏನ್ ಮಾಡ್ತಾರೆ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಕೊಡಕಂದ್ರೆ ಅದ್ರ ಸಾಂಸ್ಕೃತಿಕ ಸ್ಥಾನಮಾನ ಕೊಡ್ಬೇಕಾರ, ಅದ್ರ ಸಾಂಸ್ಕೃತಿಕ ಹಿನ್ನೆಲೆ ಸ್ಟಡಿ ಮಾಡ್ಬೇಕಾರೆ ನಮ್ಮಲ್ಲಿ ಡೆಡಿಕೇಟೆಡ್ ಆಗಿ ಒಂದು ಇಲಾಖೆ ಐತೆ, ಅದೇ ಯಾವ್ದಂದ್ರೆ ಸಾಂಸ್ಕೃತಿಕ ಇಲಾಖೆ ಅಂತ ಅವ್ರು ಕೊಡ್ತಾರೆ. ಬಟ್ ಪ್ರಾದೇಶಿಕ ಭಾಷೆಗಳನ್ನ ಯಾವ ಮಾತಾಡಬೇಕು ಯಾವ ಇಲ್ಲ ಅನ್ನೋದು ಯಾರು ಹೇಳ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೆನಪಿರ್ತೈತಲ್ಲ, ಯಾಕಂದ್ರೆ ನಮ್ಮಲ್ಲಿ ಈಗ ರೀಜನಲ್ ಲ್ಯಾಂಗ್ವೇಜ್ ಅಂತ ಕರಿತಿಲ್ಲ 22 ಅದಾವಲ್ಲ, ಇವು 22 ಇದ್ದಿದ್ದು 24 ಮಾಡ್ಬೋದು, 23 ಮಾಡ್ಬೋದು. ಅದು ಅಥಾರಿಟಿ ಯಾರಿಗಿರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೆನಪಿರ್ತೈತೆ. ನೆಕ್ಸ್ಟ್ ವರ್ಚುವಲ್ ಜೂ ಹೇಳ್ರಲ್ಲ, ಈಗ ಸುಂಗಲ್ ಟನಲ್ ಅಂತ ಬರ್ತದೆ ರೀಸೆಂಟ್ ಆಗಿ. ಯಾವ ಸ್ಟೇಟ್ನಾಗ ರೀ ಇದು? ಎಲ್ಲಿ? ಜಮ್ಮು ಕಾಶ್ಮೀರ್ನಾಗ ಸುಂಗಲ್ ಟನಲ್ ಹೇಳಿದ್ವಲ್ಲ, ಸುಂಗಲ್ ಟನಲ್, ಜೋಜಿಲ್ಲಾ ಪಾಸ್ ಇವೆಲ್ಲ ನೆನಪಿಟ್ಕೋರೆ. ಜೋಜಿಲ್ಲಾ ಪಾಸ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತೈತೆ ಅಂದ್ರೆ ಶ್ರೀನಗರ್ ಟು ಲೇ. ವೆರಿ ಗುಡ್. ನೆಕ್ಸ್ಟ್ ಸೂರ್ಯಪಥ ತಿರಂಗ ಗ್ಲೋಬಲ್ ರಿಲೇ ಅಂತ ಮಾಡ್ತಾರಲ್ಲ, ಸೂರ್ಯಪಥ ತಿರಂಗ ಗ್ಲೋಬಲ್ ರಿಲೇ ಒಳಗ ಪೂರ್ವದಾಗ ಯಾವ ಸ್ಟೇಟ್ ಇದೆ ಕಂಟ್ರಿದಿಂದ ಸ್ಟಾರ್ಟ್ ಮಾಡ್ತಾರೆ? PG ದಿಂದ. ವೆರಿ ಗುಡ್. ಇದು ಏನಂತಾರ ಅಂದ್ರೆ ಫ್ಲಾಗ್ ಹೋಸ್ಟಿಂಗ್ ಅಂತ ಕರೀತಾರೆ. ನೆನಪೈತಲ್ಲ, ಪೂರ್ವದಾಗ ಎಲ್ಲಿ ಅಂದ್ರೆ PG ದಿಂದ. ಪಶ್ಚಿಮದಾಗ ಎಲ್ಲಿ ಮಾಡ್ಯಾರ ಲಾಸ್ಟ್ ಅಂದ್ರೆ ಯಾವ್ದ? ಸ್ಯಾನ್ ಫ್ರಾನ್ಸಿಸ್ಕೋ. ಎಲ್ಲಿ ಬರ್ತದೆ ಸ್ಯಾನ್ ಫ್ರಾನ್ಸಿಸ್ಕೋ? ಅಮೆರಿಕ. ವೆರಿ ಗುಡ್. ನೆಕ್ಸ್ಟ್ ಏನತ್ತ ಈಗ ರೀಸೆಂಟಾಗಿ ಸಪ್ತಧಾರ ಇನಿಷಿಯೇಟಿವ್ ಅಂತ ಹೆಂಗೆ ನರೇಂದ್ರ ಮೋದಿ ಅವ್ರ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಾಗ ಓದಿದ್ರಲ್ಲ, ಸೇಮ್ ಹಂಗ ಕರ್ನಾಟಕದ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ದಿನ ಮುಖ್ಯಮಂತ್ರಿ ಘೋಷಣೆ ಮಾಡ್ತಾರೆ. ಯಾವ ಇಯರ್ದಿಂದ AI ಕೋಡಿಂಗ್ ಅದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನಂದ್ರೆ AI ಅಕ್ಷರ ಅಭಿಯಾನ ಮತ್ತು ಇನ್ನೊಂದೇನಂದ್ರೆ ಕೋಡಿಂಗ್ ಗುರುಕುಲ AI ವಿಶ್ವವಿದ್ಯಾಲಯ ಆರಂಭಿಸುತ್ತೀವಿ ಅಂತ ಹೇಳ್ತಾರೆ. ಈಗ ಹೇಳಿ AI ಏನಂದ್ರೆ AI ಅಕ್ಷರ ಅಭಿಯಾನ ಅಂತ ಮಾಡ್ಬೇಕಂದ್ರೆ ಅಂದಿಲ್ಲ, AI ಶಿಕ್ಷಣ ಎಲ್ಲಿಂದ ಅಡಾಪ್ಟ್ ಮಾಡ್ಕೋಬೇಕಂದ್ರೆ 4ನೇತೆ 5ನೇತೆ 6ನೇತೆ 6ರಿಂದ ಇವು ನೆನಪಿಟ್ಕೋರೆ. ಹೈಲೈಟ್ ಮಾಡಿದ್ದು ಈಗ ರೀಸೆಂಟಾಗಿ ಬಜೆಟ್ ಇದ್ರೊಳಗೆ ಏನಂದ್ರೆ ಭಾಷಣದಾಗ ಉಲ್ಲೇಖ ಮಾಡಿದ್ದು ಇವು ಮಾಡಿಲ್ಲತ್ತಲ್ಲ. AI ಯೂನಿವರ್ಸಿಟಿ ಬಗ್ಗೆ ಆಲ್ರೆಡಿ ಹೇಳಿದ್ರು ಅವ್ರ, ಬಟ್ ಆದ್ರೂ ಭಾಷಣದಾಗ ಮತ್ತೆ ಉಲ್ಲೇಖ ಮಾಡ್ಯಾರ. ಈ ವರ್ಷ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ. ಯಾವಂದ್ರೆ AI ಅಕ್ಷರ ಅಭಿಯಾನ ಸ್ಟಾರ್ಟ್ ಮಾಡಿದಾಗ ಇದನ್ನ ಯಾವ ತರಗತಿಯಿಂದ ಸ್ಟಾರ್ಟ್ ಮಾಡ್ತಾರಂದ್ರೆ 6ನೇ ತರಗತಿಯಿಂದ. ಇದು ನೆನಪಿಟ್ಕೋರೆ, 6ನೇ ತರಗತಿಯಿಂದ AI ಶಿಕ್ಷಣ ಕೊಡ್ತಾರಂದ್ರೆ AI ರಿಲೇಟೆಡ್ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಬಟ್ ನಾವು ಹೇಳಿದ್ವಿ NCERT ದಾಗ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಯಾವ ಸ್ಟ್ಯಾಂಡರ್ಡ್ ದಿಂದ ಇದನ್ನ ತರ್ತಾರಂದಿದ್ದು ಡಿಜಿಟಲ್ ಕ್ಲಾಸ್ 3ನೇ ಕ್ಲಾಸ್ದಿಂದ. ಅಲ್ಲಿಗೆ ಇಲ್ಲಿಗೆ ಏನು ಕನ್ಫ್ಯೂಷನ್ ಆಗಬಾರ್ದು. ಇಲ್ಲೇನು 6ನೇ ತರಗತಿಯಿಂದ AI ಶಿಕ್ಷಣ ಕೊಡ್ತಾನಂತಾರಲ್ಲ, ಕೃತಕ ಬುದ್ಧಿಮಕ್ಕೆ ಪೂರ್ತಿ ಏನಂದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ. ಬಟ್ ಅಲ್ಲಿ 3ನೇ ತರಗತಿ ಅಂತ ಹೇಳಿಲ್ಲ, ಅಲ್ಲಿ ಬರೀ ಏನಂದ್ರೆ ಡಿಜಿಟಲ್ ಮೀಡಿಯಾಗಳು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರು. ಮೊಬೈಲ್ ಅಂದ್ರೆ ಇದ, TV ಅಂದ್ರೆ ಇದ, ಬರೀ ಅದೇನಂದ್ರೆ ಐಡೆಂಟಿಫೈ ಮಾಡೋಕೆ ಕಷ್ಟ. ಬಟ್ ಇಲ್ಲಿ ಏನೈತಲ್ಲ AI ಅಂದ್ರೆ AI ರಿಲೇಟೆಡ್ ಹೆಂಗೆ ಯೂಸ್ ಮಾಡ್ತಾರೆ, AI ಕೋಡಿಂಗ್ ಹೆಂಗೆ ಮಾಡ್ತಾರೆ, ಅದರ ರಿಲೇಟೆಡ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲಿಂದ ಅಂದ್ರೆ 6ನೇ ತರಗತಿಯಿಂದ. AI ವಿಶ್ವವಿದ್ಯಾಲಯ ಇಂಡಿಯಾದಾಗ ಫಸ್ಟ್ ಟೈಮ್ ಗೌರ್ಮೆಂಟ್ ಓನ್ ಬಂದಾಗ ಎಲ್ಲಿ ಅಂದ್ರೆ ಬೆಂಗಳೂರು. ಈಗ ಹೇಳ್ರಿ ನೋಡು, AI ಮತ್ತು ಕ್ವಾಂಟಮ್ ಯೂನಿವರ್ಸಿಟಿ ಇಂಡಿಯಾದಾಗ ಫಸ್ಟ್ ಅಂತ ಕೇಳ್ರ. ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. AI ಯೂನಿವರ್ಸಿಟಿ ಆಲ್ರೆಡಿ ನಮ್ಮ ಕರ್ನಾಟಕದಾಗ ಇಂಡಿಯಾದಾಗ ಮೊದಲ ಬಾರಿಗೆ ಗೌರ್ಮೆಂಟ್ ದಿಂದ AI ಯೂನಿವರ್ಸಿಟಿ ಎಲ್ಲರ ಮಾಡತ್ತಾರ ಅಂದ್ರೆ ಎಲ್ಲಂದ್ರೆ ಬೆಂಗಳೂರದಾಗ. ಕರೆಕ್ಟಾ? ಬಟ್ ಆಲ್ರೆಡಿ ಏನ್ ಮಾಡ್ರ ಅಂದ್ರೆ ಇಂಡಿಯಾದಾಗ AI ರಿಲೇಟೆಡ್ ಯೂನಿವರ್ಸಿಟಿ ಮಾಡ್ರಿ. AI ಪ್ಲಸ್ ಕ್ವಾಂಟಮ್ ಯೂನಿವರ್ಸಿಟಿ ಅಂತ ಕರಿತೀವಿ. ಎಲ್ಲಿ? ಎಸ್, ಆಂಧ್ರ ಪ್ರದೇಶದಲ್ಲಿ ಅಮರಾವತಿ. ನೆನಪಿರ್ತೈತಿಲ್ಲ, ಆಂಧ್ರ ಪ್ರದೇಶದ ಅಮರಾವತಿದಾಗ ಏನ್ ಮಾಡಂದ್ರೆ AI ಯೂನಿವರ್ಸಿಟಿ ಅಥವಾ ಕ್ವಾಂಟಮ್ ಯೂನಿವರ್ಸಿಟಿ. AI ಕ್ವಾಂಟಮ್ ಗೊತ್ತಾಕವಲ್ಲ, AI ಮತ್ತು ಕ್ವಾಂಟಮ್ಗೆ ಡಿಫ್ರೆನ್ಸ್ ಗೊತ್ತದವಲ್ಲ. AI ಈಗ ರೀಸೆಂಟ್ ಆಗಿ ಕ್ವಾಂಟಮ್ ಫಿಸಿಕ್ಸ್ನಾಗ ತೋತಾರೆ. ನೆನಪೈತಲ್ಲ ಕ್ವಾಂಟಮ್ ಟನಲಿಂಗ್. AI ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮಗೆ ಹೆಂಗೆ ಕೃತಕ ರೆಸ್ಪಾನ್ಸ್ ಸಿಗತ್ತವಲ್ಲ, ಈ ಗೂಗಲ್ನಾಗ ಅಥವಾ ಚಾಟ್ GPT ದಾಗ ಸರ್ಚ್ ಮಾಡ್ಕೊಳ್ಳಿ AI ಅನಲೈಸ್ ಮಾಡಿ ತೋರಿಸ್ತೈತಿಲ್ಲ. ಕ್ವಾಂಟಮ್ ಅನ್ನೋದು ಏನಂದ್ರೆ ಇದ್ರ ಫಾರ್ವರ್ಡ್ ಇದ್ದಂಗೆ, ಇದಕ್ಕಿಂತ ಹೈಯೆಸ್ಟ್ ಸ್ಪೀಡ್ನಾಗ ವರ್ಕ್ ಆಗೋದು ಅದೇ ಯಾವ್ದು ಕತ್ತೀವಿ ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಕರಿತಿರ್ತೀವಿ. ನೆನಪಿಟ್ಕೋ. ಈಗ ಹೆಂಗೆ ಕಂಪ್ಯೂಟರ್ ಒಳಗೆ ಸೂಪರ್ ಕಂಪ್ಯೂಟರ್ ಅಂತ ಬಂದವಲ್ಲ, ಸೇಮ್ ಹಂಗೆ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಅದಕ್ಕಿಂತ ಸ್ಪೀಡ್ ಆಗಿ ವರ್ಕ್ ಹಾಕಿರ್ತಾವೆ. ಯಾಕಂದ್ರೆ ನಾವು ಯಾರು ಓದಿರಿ ಬಾಹ್ಯಾಕಾಶದಿಂದ ಡಾಟಾನು ಅನಲೈಸ್ ಮಾಡ್ಬೋದು. ನೆನಪಿರ್ತೈತಿಲ್ಲ. AI ಮತ್ತು ಕ್ವಾಂಟಮ್ ಯೂನಿವರ್ಸಿಟಿ ಇಂಡಿಯಾದಾಗ ಫಸ್ಟ್ ಎಲ್ಲಿ ಕೇಳ್ರ? ಅಮರಾವತಿ. ವೆರಿ ಗುಡ್. ನೆಕ್ಸ್ಟ್ ವಿದ್ಯಾರ್ಥಿ ಸಹಾಯ ಹಸ್ತ ಇತ್ತೀಚೆಗೆ ಘೋಷಣೆ ಮಾಡ್ತಾರೆ. ಎದ್ರ ಉದ್ದೇಶಕ್ಕೆ ಮಾಡ್ಯಾರ? ವಿದ್ಯಾರ್ಥಿ ಸಹಾಯ ಹಸ್ತ ಅಂತ ಮಾಡ್ತಾರೆ. ಕರ್ನಾಟಕದಾಗಿದೆ. ಈ ಕರ್ನಾಟಕ ಭಾಷೆಯಿಂದ ಹೇಳತ್ತೀನಿ. ವಿದ್ಯಾರ್ಥಿ ಸಹಾಯ ಹಸ್ತ ಅಂತ ಮಾಡ್ತಾರೆ. ಎದ್ರ ಸಲ್ಮಾನ್ ಮಾಡ್ಯಾರ ಹೇಳಿ? ಕರ್ನಾಟಕದಾಗ. ಕರೆಕ್ಟ್ ಏನ? ಶಿಕ್ಷಣ ಇಲ್ಲ. ಈ ಏನು ಕೇಳಿರ್ತಾನೆ ಗೊತ್ತಾನ? ವಿದ್ಯಾರ್ಥಿ ಸಹಾಯ ಹಸ್ತ ಅಂತ ಇತ್ತೀಚೆಗೆ DK ಶಿವಕುಮಾರ್ ಅವರು ಇದನ್ನ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಇದು ಯಾವ ಉದ್ದೇಶಕ್ಕೆ ಐತೆ ಅಂದಾಗ ಹೇಳ್ತಾರೆ. ಪ್ರೆಸೆಂಟ್ ಏನೈತೆ ಅಂದ್ರೆ ವೃತ್ತಿಪರ ಕೋರ್ಸ್ ಮಾಡಾಗ ಗ್ರಾಮೀಣ ಮಟ್ಟದ ರಿಸರ್ವೇಷನ್ ಅಂತ ಬರ್ತೈತೆ ಗೊತ್ತಾನ? ಈಗ ನಾವು ಯಾವ್ದಾರ ಪೊಲೀಸ್ ಜಾಬ್ ಅಪ್ಲಿಕೇಶನ್ ಹಾಕ್ಲಿ, ರೂರಲ್ ಇದನ್ನ ರಿಸರ್ವೇಷನ್ ಕ್ಲೇಮ್ ಮಾಡ್ತಿರ್ತಲ್ಲ, ಗ್ರಾಮೀಣ ರಿಸರ್ವೇಷನ್ ಒಳಗೆ ಈಗ ಪ್ರೆಸೆಂಟ್ ಏನೈತೆ ಅಂದ್ರೆ 1 to 10th ಪೂರ್ತಿ ಕನ್ನಡ ಶಾಲೆ ಒಳಗೆ ಕಲ್ತಿರ್ತಾರಲ್ಲ, ಅವ್ರಿಗೆ ಅಂತ ಸಪ್ರೇಟ್ ರಿಸರ್ವೇಷನ್ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ಮೀಡಿಯಂ ಅಂತ ರಿಸರ್ವೇಷನ್ ಕೊಟ್ಟಿರ್ತಿ. ಗ್ರಾಮೀಣ ಮಟ್ಟದಾಗ ಏನ್ ಮಾಡ್ತಾರೆ ಅಂದ್ರೆ ಗ್ರಾಮೀಣದಾಗ ಕಲ್ತಿರ್ತಾರೆ. ಈಗ ಏನಾಗತ್ತದ ಗೊತ್ತಾ? ನೀವು ಇದನ್ನ ಗ್ರಾಮೀಣ ರಿಸರ್ವೇಷನ್ ಕ್ಲೇಮ್ ಮಾಡ್ತಿರ್ತಾರ. ಗ್ರಾಮೀಣ ರಿಸರ್ವೇಷನ್ ಹೆಂಗೆ ಟ್ರ್ಯಾಪ್ ಮಾಡ್ತಾರ ಅಥವಾ ಕ್ಲೇಮ್ ಮಾಡಾಗ ನೋಡ್ರಿ, ಗ್ರಾಮೀಣ ರಿಸರ್ವೇಷನ್ ಮಾಡಕತ್ತ ಒಂದೊಂದು ಸ್ಕೂಲ್ಗಳು ಏನಾಗತ್ತ ಅಂದ್ರೆ ಗ್ರಾಮೀಣ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲೇ ಪ್ರೈವೇಟ್ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡ್ತಾರೆ.
ಅವಾಗ ಜಾಸ್ತಿ ಆಗುತ್ತೆ ಮತ್ತು ಹಾಂ ಗ್ರಾಮೀಣ ಮಟ್ಟದಾಗ ಪ್ರೈವೇಟ್ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡ್ತಾರೆ ರೀ. ಅವ್ರು ಇಂಗ್ಲೀಷ್ ಮೀಡಿಯಮ್ದಾಗ ಶಿಕ್ಷಣ ಕೊಡ್ತಾರೆ, ಬಟ್ ಅವ್ರು ರಿಸರ್ವೇಷನ್ ಕ್ಲೇಮ್ ಮಾಡ್ಕೋದು ಏನು ಮಾಡ್ತಾರೆ ಅಂದ್ರೆ ಗ್ರಾಮೀಣ ಮಾಡ್ತಾರೆ. ಯಾಕಂದ್ರೆ ಅದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸ್ಕೂಲದ್ದು ಏನು ಡೆವಲಪ್ಮೆಂಟ್ ಇರ್ತದಲ್ಲ, ನಾ ಹೇಳು ತಿಳಿಯತ್ತಲ್ಲ, ಗ್ರಾಮೀಣ ಮಟ್ಟದಾಗ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಂತೂ ಗ್ರಾಮೀಣ ಮಟ್ಟದಾಗ ಇದ್ದೇ ಇರ್ತಾವೆ. ಬಟ್ ಈಗೀಗ ಏನು ಮಾಡತ್ತಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಇರ್ತಾವಲ್ಲ, ಅವ್ನು ಸಿಟಿ ಮಟ್ಟದಾಗ ಮಾಡಿರ್ತೇಳಿ ಸಿಟಿ ಅದು ಕನ್ಸಿಡರ್ ಆಕತ್. ಅದನ್ನ ಏನು ಮಾಡ್ತಾರೆ, ಎಲ್ಲರೂ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡಲಿ ಅಥವಾ ಸ್ಕೂಲಿಗೆ ಅಡ್ಮಿಷನ್ ಮಾಡಲಿ ಅಂತೇಳಿ ಗ್ರಾಮೀಣ ಮಟ್ಟದ ರೀಸನ್ ಆಗಿ ಬರಾಗ ಹಳ್ಳಿ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಇದನ್ನ ರೆಸಿಡೆನ್ಷಿಯಲ್ ಸ್ಕೂಲ್ ತೆಗೆದು ಬಿಡ್ತಾರೆ. ಅದರ ರಿಸರ್ವೇಷನ್ ಏನು ಕ್ಲೇಮ್ ಮಾಡ್ಕೋತಾರೆ, ಗ್ರಾಮೀಣ ಅಥವಾ ರೂರಲ್ ಅಂತ ಮಾಡ್ಕೋತಿಯಲ್ಲ, ಅದರಿಂದ ಎಫೆಕ್ಟ್ ಬೀಳಬಾರ್ದತ್ ಏನು ಮಾಡ್ರೆ ವಿದ್ಯಾರ್ಥಿ ಸಹಾಯ ಹಸ್ತ ಅಂತ ಮಾಡ್ರಿ. ಅದ್ರೊಳಗೆ ಏನು ಮೋಟೋ ಐತಿಪ್ಪ ಅದರದ ಯೂಸ್ ಏನಂತಂದ್ರೆ, ಈ ಗ್ರಾಮೀಣ ಮಟ್ಟದಾಗ ಪ್ರೈವೇಟ್ ಸ್ಕೂಲ್ ಇರ್ತದೆ, ಅಲ್ಲೇ ಇಂಗ್ಲೀಷ್ ಮೀಡಿಯಂ ಕಲ್ತಿರ್ತಾರೆ. ಅದ್ರೊಳಗೆ ರೂರಲ್ ಕ್ಲೇಮ್ ಮಾಡಿದಾಗ ಅವ್ರ ಜೋಡ ಇನ್ನೊಬ್ರು ಕಾಂಪಿಟೇಷನ್ ಯಾರು ಬರ್ತಾರಂದ್ರೆ 1 to 10th ಏನು ಕನ್ನಡ ಅಥವಾ ಕನ್ನಡ ಮಾಧ್ಯಮದಾಗ ಕನ್ನಡ ಸ್ಕೂಲ್ನಾಗ ಕಲ್ತಿರ್ತಾರಲ್ಲ, ಅವ್ರಿಗೆ ಸಪ್ರೇಟ್ ರಿಸರ್ವೇಷನ್ ಕೊಡತ್ತಾರೆ. ಅದ್ರೊಳಗೆ ಡಿವೈಡ್ ಮಾಡಿ ಅದ ಏನಂದ್ರೆ ಗ್ರಾಮೀಣ ಅಥವಾ ಏನೋ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಅಂತ ಬರ್ತದೆ. ಇದ್ರದ್ದು ಮುಂದೆ ಹಿಂದೆ ಮಾಡಿ ಏನೋ ಕೇಳಿದ್ರು ನೆನಪಿಟ್ಕೋರಿ, ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಎದ್ರ ಸಲ ಬಂದದ್ದು ಗೊತ್ತಾತಲ್ಲ ಪೂರ್ತಿ. ಗ್ರಾಮೀಣ ರಿಸರ್ವೇಷನ್ ರೂರಲ್ ಕ್ಲೇಮ್ ಮಾಡೋದು ಓನ್ಲಿ ರೂರಲ್ ಮಟ್ಟದಾಗ ಅಥವಾ ಹಳ್ಳಿ ಹುಡುಗರ ಶಾಲೆ ಹುಡುಗರು ಅಟ್ಟ ಕಲಿತಾರತ್ತಲ್ರಿ. ಗ್ರಾಮೀಣ ಮಟ್ಟದಾಗ ಯಾವ್ದಾರ ಸ್ಕೂಲ್ ಸ್ಥಾಪನೆ ಮಾಡಿರ್ತೀನಿ ಅವರು ರಿಸರ್ವೇಷನ್ ಕ್ಲೇಮ್ ಮಾಡಿಸ್ತಿರ್ತಾರೆ. ಅದನ್ನ ಹೋಗ್ಲಾಡಿಸ್ಬೇಕು ಅಥವಾ ಅದನ್ನ ಕಡಿಮೆ ಮಾಡಬೇಕು ಅಥವಾ ಅಪಾರ್ಚುನಿಟಿ ಯಾರಿಗೆ ಅಂದ್ರೆ ಕನ್ನಡ ಸ್ಕೂಲ್ನವ್ರು ಸಿಗ್ಬೇಕಂತ ಯಾವ್ದು ಮಾಡ್ರೆ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ತಂದ್ರೆ. ಯಾವ ಸ್ಟೇಟ್ನೇ ತರ್ತಾರಂದ್ರೆ ಇದನ್ನ ಕರ್ನಾಟಕ. ಅದು ಏನು ಮಾಡ್ರಿ ಅಂದ್ರೆ ಪ್ರೆಸೆಂಟ್ ರೂರಲ್ ಎಷ್ಟೈತೆ ಅಂದ್ರೆ 15% ಇತ್ತು, ಅದ್ರೊಳಗೆ 7.5% ಏನು ಮಾಡ್ರಿ ಅಂದ್ರೆ ಅರ್ಧ ಪರ್ಸೆಂಟ್ ಏನು ಮಾಡ್ರಿ ಅಂದ್ರೆ 1 to 10th ಏನು ಕನ್ನಡ ಮೀಡಿಯಮ್ದಾಗ ಕಲ್ತಿರ್ತಾರಲ್ಲ ಅವ್ರಿಗೆ ರಿಸರ್ವೇಷನ್ ಕೊಡ್ತಾರೆ. ನೆನಪಿರ್ತೈತಲ್ಲ. ನೆಕ್ಸ್ಟ್ ರೀಸೆಂಟ್ ಇವ್ರು ರಿಸರ್ವೇಷನ್ ಬಂದಾಗ ಹೇಳ್ರಿ, ಇಂಟರ್ನಲ್ ರಿಸರ್ವೇಷನ್ ಬಂದಾಗ ಎಷ್ಟು ಪರ್ಸೆಂಟ್ ಮಾಡ್ಯಾರ, ಈಗ ರಿಸರ್ವೇಷನ್ಗಳು ಕಡಿಮೆ ಮಾಡ್ಯಾರಲ್ಲ. ರಿಸರ್ವೇಷನ್ ಎಷ್ಟೈತಿ ಈಗ SC ST ಗೆ ಯಾಕಂದ್ರೆ ಕೇಳಿರ್ತಾರೆ. ಈಗ ಇಂಟರ್ನಲ್ ರಿಸರ್ವೇಷನ್ ಅಥವಾ ಒಳ ಮೀಸಲಾತಿ ಸಲ್ಮಾನ್ ಕರ್ನಾಟಕದಾಗ ನೇಮಕ ಮಾಡಿದ ಆಯೋಗ ಯಾವ್ದು? ಯಾಗ ನಾವು ನಾಗಮೋಹನ್ ದಾಸ್ ಆಯೋಗ. ಕರ್ನಾಟಕದಾಗ ಒಳ ಮೀಸಲಾತಿ ಒಳಗೆ ಇದನ್ನ ಪರಿಶಿಷ್ಟ ಜಾತಿ ಒಳಗೆ ಎಷ್ಟು ಜಾತಿಗಳದ? 101 ಅದಾವ. ನೆನಪೈತಲ್ಲ. ಇದನ್ನ ಕೇಳಿರ್ತಾರ ರಿಸರ್ವೇಷನ್. ಯಾಕಂದ್ರೆ ಇದನ್ನ ಮಾಡ್ಬೇಡ್ರಿ. ಮೊದಲು ಏನ್ ಮಾಡಿದ್ರ ಅಂದ್ರೆ ಇನ್ಕ್ರೀಸ್ ಮಾಡಿದ್ರೆ, ನೆನಪೈತಲ್ಲ. ಇನ್ಕ್ರೀಸ್ ಮಾಡಿ ಏನ್ ಮಾಡಿದ್ರ ಅಂದ್ರೆ ಇದು 15 ಇದ್ದಿದ್ದ 17 ಮಾಡಿದ್ರೆ, ಅದು 3 ಇದ್ದಿದ್ದ 7 ಮಾಡಿದ್ದು. ಪ್ರೆಸೆಂಟ್ ಏನಾಗೈತೆ ಅದು ST ಗೆ 3% ಐತಿ, ಆಮೇಲೆ SC ಗೆ ಎಷ್ಟೈತೆ ಅಂದ್ರೆ 15% ಐತಲ್ಲ. ಆ 15% ಎಷ್ಟು ಕೆಟಗಿರಿ ಆಗಿ ಡಿವೈಡ್ ಮಾಡೋದು? 3 ಕೆಟಗಿರಿ ಒಳಗೆ. ನೆನಪೈತಲ್ಲ. ಪ್ರವರ್ಗ A B C ಅಂತ ಮಾಡ್ರೆ ಎಗೆ ಎಷ್ಟು ರಿಸರ್ವೇಷನ್? ಎಷ್ಟ? 5.25 ಎರಡು 5.25 5.25. A B C ಐತೆ 15% ರಿಸರ್ವೇಷನ್ ಐತೆ. 15% ರಿಸರ್ವೇಷನ್ ಡಿವೈಡ್ ಮಾಡ್ಬೇಕಾರೆ ಒಂದೇದು ನೋಡ್ರಿ, A B C ಐತೆ 5 5 4 ಅಂತ ಮಾಡ್ರಿ. 5 5 4 ಮಾಡಿದಾಗ 14 ಆತು. ಇನ್ನು 1% ಬರ್ಬೇಕಲ್ಲ. ಅವಾಗ ಏನಂದ್ರೆ ಮೊದಲು A B ಏನದಲ್ಲ 0.25 ಲಾಸ್ಟ್ ಏನು 4 ಇರ್ತೈತಲ್ಲ ಅದ್ರ ಜೋಡ ಏನಂದ್ರೆ 0.5. ಇದೆಲ್ಲ ಕೂಡಿಸ್ರೆ 15% ರಿಸರ್ವೇಷನ್ ಆಕತ್ತಲ್ಲ. ಇದ ಏನು ಮಾಡಿದ್ರೆ ಗ್ರೂಪ್ A ಗ್ರೂಪ್ B ಗ್ರೂಪ್ C ಅಂತ ಮಾಡ್ರಿ. ಯಾವ್ದ್ರೊಳಗೆ ಅಂದ್ರೆ ಇದನ್ನ ಏನಂತಾರ ಅದಕ್ಕೆ ಪರಿಶಿಷ್ಟ ಪಂಗಡದೊಳಗೆ. ನಾಳೆ ಕ್ವಶನ್ ಪರಿಶಿಷ್ಟ ಜಾತಿ ಒಳಗೆ ಕನ್ಫ್ಯೂಸ್ ಏನು ಮಾಡಿರ್ತಾನಂದ್ರೆ, ನಾಳೆ ಇತ್ತೀಚೆಗೆ ಒಳ ಮೀಸಲಾತಿ ಕೊಟ್ರೆ ಇದು SC ಮತ್ತು ST ಗೆ ಎರಡಕ್ಕೂ ಬರ್ತೈತೆ ಅಥವಾ SC ಗೆ ಅಷ್ಟೇ ಬರ್ತೈತೆ ಅಂದ್ರೆ SC ಗೆ ಅಷ್ಟೇ ಬರ್ತೈತಿ, ST ಗೆ ಬರಂಗಿಲ್ಲ. ಈಗ ಹೇಳ್ರಿ ನೋಡು, SC ST ಒಳಗೆ ಕ್ರಿಮಿ ಲೇಯರ್ ಬರ್ತೈತೋ ಇಲ್ಲೋ? ಈಗ ಅದು ನ್ಯೂಸ್ನಾಗ ಐತೆ ನೋಡ್ರಿ. ಕ್ರಿಮಿ ಲೇಯರ್ ಸಲ್ಮಂದ SC ST ಯಾಕೆ ಅಪೋಸ್ ಮಾಡತ್ತೈತೆ ಅಥವಾ SC ST ಅಡಾಪ್ಟ್ ಯಾಕೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. SC ST ಕ್ರಿಮಿ ಲೇಯರ್ ಅಪ್ಲೈ ಆಕೈತೋ ಇಲ್ಲೋ? ಕ್ರಿಮಿ ಲೇಯರ್ ಅಂದ್ರೆ ಏನು ಹೇಳ್ರಿ? 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಮ್ಯಾಲೆ ಇರ್ಬೇಕು. ಯಾವ್ದ? 8 ಲಕ್ಷಕ್ಕಿಂತ ಮ್ಯಾಲ ಇದ್ದವರೆಲ್ಲ ಕ್ರಿಮಿ ಲೇಯರ್ದಾಗ ಬರ್ತಾರ. 8 ಲಕ್ಷಕ್ಕಿಂತ ಕೆಳಗಿದ್ದವರೆಲ್ಲ ನಾನ್ ಕ್ರಿಮಿ ಲೇಯರ್ ಅಂತ ಕರಿತೀವಿ. ಈ ನಾನ್ ಕ್ರಿಮಿ ಲೇಯರ್ ಇನ್ನೊಮ್ಮೆ ಹೇಳತ್ನಾ. ಈಗ ಹೆಂಗಂದ್ರೆ ಈಗ ಆಲ್ರೆಡಿ ಮತ್ತೆ ಎಲ್ಲರ ಕನ್ಫ್ಯೂಸ್ ಆಗಿ EWS ರಿಸರ್ವೇಷನ್ ಐತಂದ್ರೆ EWS ಸಪ್ರೇಟ್ ಆಗಿ ಕೊಟ್ರೆ ನಮ್ದು ಯಾವ ತಿದ್ದುಪಡಿ ಪ್ರಕಾರ ಕೊಡ್ತಾರ? 102 102ನೇ ತಿದ್ದುಪಡಿ ಪ್ರಕಾರ 102 OBC ಅದು 103ನೇ ತಿದ್ದುಪಡಿ ಪ್ರಕಾರ EWS ಗೆ ಸಪ್ರೇಟ್ ಕೊಡ್ತಾರೆ. ಎರಡು ಮರ್ಜ್ ಮಾಡ್ಬೇಡ್ರೆ. ಈಗ EWS ಸಪ್ರೇಟ್ ಕೊಡ್ತಾರಲ್ಲ, ಆರ್ಥಿಕವಾಗಿ ಹಿಂದುಳಿದವ್ರ 8 ಲಕ್ಷಕ್ಕಿಂತ ಕೆಳಗಿದ್ದವ್ರ EWS ರಿಸರ್ವೇಷನ್ ಅಂತ ಬರ್ತೈತೆ 10%. ಅದು ಸಪ್ರೇಟ್. ಅದಾದ್ಮೇಲೆ ನಮ್ಮಲ್ಲಿ ಕ್ರಿಮಿ ಲೇಯರ್ ನಾನ್ ಕ್ರಿಮಿ ಲೇಯರ್ ಅಂತ ಬರ್ತದೆ. ಇದು SC ST ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಹಾಕೈತಾರೆ. SC ST ದವ್ರು ಯಾಕೆ ಅಡಾಪ್ಟ್ ಮಾಡ್ಕೊಳ್ಳಲ್ಲ ಅನ್ನತ್ತಾರೆ. ಯಾಕಂದ್ರೆ ನಮ್ಮಲ್ಲಿ ರಿಸರ್ವೇಷನ್ ಕ್ಲೇಮ್ ಮಾಡ್ಕೊಳತ್ತೀವಿ ಅಥವಾ ಇಂಟರ್ನಲ್ ರಿಸರ್ವೇಷನ್ ಡಿಸ್ಕಷನ್ ಆಗತ್ತಲ್ಲ, ಆ ಟೈಮ್ಗೆ SC ST ದಾಗ ಅದ್ರ ರಿಸರ್ವೇಷನ್ ಕ್ಲೇಮ್ ಮಾಡಿ ಅತಿ ಒಳ್ಳೆ ಪೋಸ್ಟ್ ತಗೊಂಡಿದ್ರತ್ತೀನಿ. ಅವ್ರಿಗೆ ಇನ್ಕಮ್ ಆಲ್ರೆಡಿ ಚಲೋ ಇರ್ತದೆ. ಅವ್ರು ಯಾಕೆ ಹೊಳ್ಳಿ ಕ್ರಿಮಿ ಲೇಯರ್ದಾಗ ತಗೊಳಂಗಿಲ್ಲ ಅಂದ್ರೆ, ನಮ್ಮಲ್ಲಿ ಏನೈತೆ ಅಂದ್ರೆ 8 ಲಕ್ಷಕ್ಕಿಂತ ಮ್ಯಾಲ ಇದ್ದವ್ರ ಕ್ರಿಮಿ ಲೇಯರ್ದಾಗ ಬರ್ತಾರೆ. 8 ಲಕ್ಷಕ್ಕಿಂತ ಕೆಳಗಿದ್ದವ್ರು ಏನಂದ್ರೆ ನಾನ್ ಕ್ರಿಮಿ ಲೇಯರ್ ಅಂತ ಕರಿತೀವಿ. ಈಗ ನಾವು ನಾನ್ ಕ್ರಿಮಿ ಲೇಯರ್ ಅಂತ ಪ್ರೂವ್ ಮಾಡ್ಕೋದು ಯಾರಿಗಿರಂಗಿಲ್ಲ ಅಂದ್ರೆ SC ST ರಿಸರ್ವೇಷನ್ ಕ್ಲೇಮ್ ಮಾಡ್ತಿರ್ತಾರಲ್ಲ ಅವ್ರದ್ದು ಅಥವಾ ಸಿಂಧುತ್ವ ಹಾಕಿರ್ತಲ್ಲ, ಆ ಟೈಮ್ನಾಗೂ SC ST ಬಂದಾಗ ಇನ್ಕಮ್ ಅವ್ರದ್ದು ಎಲ್ಲಿ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ ರೀ, ಎಷ್ಟೈತಿ ಎಷ್ಟಿಲ್ಲ ಅಂತೇಳಿ. ಬರೀ SC ST ಇದ್ರತ್ತೇಳಿ ಡೈರೆಕ್ಟ್ ಆತ್. ಬಟ್ ಕ್ರಿಮಿ ಲೇಯರ್ ನಾನ್ ಕ್ರಿಮಿ ಲೇಯರ್ ನಮ್ಮಲ್ಲಿ ಪ್ರೆಸೆಂಟ್ ಅಪ್ಲೈ ಆಗಿದ್ದಿಲ್ಲ ಅಂದ್ರೆ OBC ಗೆ ಅಪ್ಲೈ ಮಾಡ್ತಿರ್ತಾರೆ. OBC ದವರು ಪ್ರೂವ್ ಮಾಡ್ಕೋಬೇಕಾಗತ್ತೆ. OBC ಇದನ್ನ ರಿಸರ್ವೇಷನ್ ಕ್ಲೇಮ್ ಮಾಡ್ತಿರ್ತಿಲ್ಲ, ಅವಾಗ ನಾವು ನಾನ್ ಕ್ರಿಮಿ ಲೇಯರ್ದಾಗ ಬರ್ತೀನೋ ಅಥವಾ ನಂದು 8 ಲಕ್ಷಕ್ಕಿಂತ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರ್ತೈತೆ. ರೀಸೆಂಟ್ ಆಗಿ ಅದು ಆಯೋಗ ನ್ಯೂಸ್ನಾಗ ಮಧುಸೂದನ್ ನಾಯಕನು ಈಗ ರೀಸೆಂಟ್ ಆಗಿ ಏನು ಕೊಟ್ಲ ವರದಿ ಕೊಟ್ರ. ಮಧುಸೂದನ್ ನಾಯಕ ಆಯೋಗ ಐತಿ ನೋಡ್ರಿ. ಸಾಮಾಜಿಕವಾಗಿ ಹಿಂದುಳಿದವರು ಅಥವಾ ಇದನ್ನ ಏನಂತಾರ ಅವ್ರಿಗೆ
ಅದರ್ ಬ್ಯಾಕ್ವರ್ಡ್ ಕ್ಲಾಸಿಗೆ ಈ ತರ ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಅಂತ ಕರಿತಿಲ್ಲ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್. ಅದ್ರ ಸಲ್ಮಂದ್ ರೀಸೆಂಟ್ ಆಗಿ ಅದು ವರದಿ ಕೊಡತ್ತಾರ ಮಧುಸೂದನ್ ನಾಯಕ್ ಅಂತೇಳಿ ಅವ್ರದ್ದು ರೆಕಮೆಂಡೇಶನ್ ಅಪ್ಲೈ ಮಾಡ್ರಿ ಅನ್ನತ್ತಾರ. ಬಟ್ OBC ದಾಗ ಅಷ್ಟ ನಮ್ಮಲ್ಲಿ ಏನೈತೆ ಅಂದ್ರೆ ಕ್ರಿಮಿಲೇಯರ್ ನಾನ್ ಕ್ರಿಮಿಲೇಯರ್ ಐತಿ, ಅದು ಇಶ್ಯೂ ನ್ಯೂಸ್ನಾಗ ಐತಿ, ನೆನಪಿಟ್ಕೋ. ಈಗ ಏನಂದ್ರೆ ಇವು ಏನ್ ಕೇಳಿರ್ತಾನೆ ಗೊತ್ತಾ, ಈಗ ಹೇಳಲ್ಲ ಒಳ ಮೀಸಲಾತಿಗೆ ರಿಲೇಟೆಡ್ ಕೇಳಿದಾಗ ಕ್ರಿಮಿಲೇಯರ್ ನಾನ್ ಕ್ರಿಮಿಲೇಯರ್ದಾಗ ಒಳ ಮೀಸಲಾತಿ ಅಪ್ಲೈ ಆಕೈತಾನೆ ಹಿಂಗೆಲ್ಲ ಕೇಳಿದತ್ತೇಳಿ. SC ST ಅಂತ ಬರ್ತೇಳಿ ಕ್ರಿಮಿಲೇಯರ್ ಅಪ್ಲೈ ಆಗಂಗಿಲ್ಲ, ಮತ್ತು ಜನರಲ್ ಕ್ಯಾಟಗರಿ ಕ್ರಿಮಿಲೇಯರ್ ಇರಂಗಿಲ್ಲ, EWS ಗೆ ಕ್ರಿಮಿಲೇಯರ್ ಅಂತ ಬರಂಗಿಲ್ಲ. ಓನ್ಲಿ ಅಪ್ಲೈ ಆಗೋದಿಲ್ಲ ಅಂದ್ರೆ OBC. ಗೊತ್ತಾತಲ್ಲ ಕ್ರಿಮಿಲೇಯರ್ ಅಂದ್ರೆ ಯಾವ ಇನ್ಕಮ್ ಇರ್ಬೇಕಂದ್ರ 8 ಲಕ್ಷಕ್ಕಿಂತ ಕೆಳಗಿದ್ದವ್ರ ನಾನ್ ಕ್ರಿಮಿಲೇಯರ್ದಾಗ ಬರ್ತಾರೆ. ಅದ ನಾನ್ ಕ್ರಿಮಿಲೇಯರ್ದಾಗ ಅದಿವತ್ತು ಪ್ರೂಫ್ ಮಾಡಕ್ಕೆ ಅವ್ರ ಸರ್ಟಿಫಿಕೇಟ್ ತೆಗೆಸಿ ತೋರಿಸ್ಬೇಕು. ಗೊತ್ತಾತಲ್ಲ ಒಳ ಮೀಸಲಾತಿದಾಗ ಹೇಳತ್ತಿದ್ವಿ ಅಲ್ಲ, ಹೇಳ್ರಲ್ಲ 5.25 ಇನ್ನೊಂದು ಯಾವ್ದಂದ್ರೆ 4.5 ಅಂತ ಬರ್ತದೆ. ಈಗ ಹೇಳ್ರಿ ನೋಡು ಒಳ ಮೀಸಲಾತಿಗಳು 101 ಜಾತಿ ಅದಾವ ಹೇಳಿರಲ್ಲ, ಇವ್ನು ಡಿಸ್ಟ್ರಿಬ್ಯೂಟ್ ಮಾಡ್ರ ಜಾತಿಗಳನ್ನ. 1ನೇ ಕ್ಯಾಟಗರಿ ಒಳಗೆ ಎಷ್ಟು ಜಾತಿಗಳನ್ನ ಕನ್ಸಿಡರ್ ಮಾಡ್ರ? 16. ವೆರಿ ಗುಡ್. 1ನೇದು ಯಾವ್ದು ಈಗ ಹೇಳತ್ನ ಇನ್ನೊಮ್ಮೆ ಒಳ ಮೀಸಲಾತಿ ಪೂರ್ತಿ ನೆನ್ಬಿಟ್ಟವ್ರು. ಒಳ ಮೀಸಲಾತಿ ಯಾಕೆ ಕೊಡತ್ತಾರ ಅಥವಾ ಒಳ ಮೀಸಲಾತಿ ಗೊತ್ತಾಯ್ತಲ್ಲ. ಈಗ SC ST ಏನು ಒಳ ಮೀಸಲಾತಿ ಅಂತ ಕೊಡೋದ್ರಿಂದ ಏನಕ್ಕಂದ್ರೆ ಅಂದ್ರೆ ಯಾವ ಜಾತಿಗಳು ಪೂರ್ತಿ ಹಿಂದುಳಿದಿರ್ತಾವಲ್ಲ ಅವ್ರಿಗೆ ರಿಸರ್ವೇಶನ್ ತಲುಪಬೇಕಂತ ಮಾಡಿದ್ದ ಯಾವ್ದಂದ್ರೆ ಒಳ ಮೀಸಲಾತಿ ಅಂತ ಹೇಳಿ. ST ದಾಗ ಕೊಟ್ಟಿಲ್ಲ, ಓನ್ಲಿ SC ದಾಗ ಕೊಟ್ಟಾರ. 101 ಜಾತಿಗಳದಾವ. ಅದ್ರ ಜಾತಿಗಳನ್ನ ಡಿವೈಡ್ ಮಾಡ್ಬೇಕಲ್ಲ. ಈಗ ಪ್ರವರ್ಗ A B C ಅಂತ ಹೇಳಿದ್ವಿ, 5.25 5.25 4.5 ಅಂತ ಹೇಳಿದ್ವಿ. ಅದ್ರಾಗ ಎಷ್ಟೆಷ್ಟು ಜಾತಿಗಳನ್ನ ಡಿವೈಡ್ ಮಾಡ್ರಂದ್ರ ಪ್ರವರ್ಗ A ದಾಗ ಬಂದಾಗ ಎಷ್ಟಂದ್ರೆ 16, ಪ್ರವರ್ಗ B ದಾಗ ಬಂದಾಗ ಎಷ್ಟು ಅದಾವ? 22 ಅದಾವ. 19 ಇದ್ದು ಅದ್ರ 3 ಕೂಡಿಸ್ಬೇಕು. ಎಷ್ಟಕ್ಕತ್ 3 ಕೂಡಿಸ್ರೆ 21. 19 3 ಕೂಡಿಸ್ರೆ 21. 22. ಎರಡನೇದು ಪ್ರವರ್ಗ B ದಾಗ 22, 23. ಇದನ್ನ ಪ್ರವರ್ಗ C ದಾಗ ಬಂದಾಗ ಮೈನಸ್ ಮಾಡ್ಬಿಡು. ಇವೆರಡು ನೆನಪಿಟ್ಕೋ. 16 22 22 ಯಾಕೆ ನೆನಪಿಟ್ಕೋಬೇಕು ಹೇಳ? ನಡು ಏನ್ ಹೇಳಿದ್ರಿ ಅಂದ್ರೆ ಮೊದಲು ಒಳ ಮೀಸಲಾತಿ ಅಂತ ಬರತ್ತಿತ್ ಬಿಡ್ರಿ. ಏನಾತ ಒಳ ಮೀಸಲಾತಿ ಅಂತ ಮೊದಲು ಬಂದಿತ್ಲ, ಅವಾಗ 3 ಕಾಸ್ಟ್ಗಳನ್ನ ಹೊರಗಿಟ್ಟಿದ್ರಿ. 98 ಅಂತ ಕನ್ಸಿಡರ್ ಮಾಡಿ 3 ಇಟ್ಟಿರ. ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ. ಇವು 3 ಕೆಟಗರಿಗೆ ಇವು A ದಾಗರ ತಗೋರಿ B ದಾಗರ ತಗೋರಿ ಎಂದಿದ್ರಲ್ಲ, ಅವರ ಏನ್ ಕೇಳಿರ್ತಾರೆ ಗೊತ್ತಾ? ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನೋದ ರಿಸರ್ವೇಶನ್ 17% ಇದ್ದಾಗ ಹೊರಗಿಟ್ಟಿದ್ರೆ A B ಕ್ಲೇಮ್ ಮಾಡ್ಕೊಂಡಿದ್ರ. ಪ್ರೆಸೆಂಟ್ ರಿಸರ್ವೇಶನ್ SC ಒಳಗೆ ಯಾವ ಕೆಟಗರಿ ಒಳಗೆ ಕೊಡತ್ತಾರ ಅಂದ್ರೆ B ಕೆಟಗರಿ ಒಳಗೆ ಕೊಡತ್ತಾರ. ಅವನ್ನ 3 ಸೇರಿಸಿರ. 16 19 ಇತ್ತಲ್ಲ, ಅದ್ರ 3 ಕೂಡಿಸಿ ರೇಟ್ ಆಕತ್ತಂದ್ರೆ 22. ಇವು 16 ಮತ್ತು 22 ಕೂಡಿಸಿ 101 ಮೈನಸ್ ಮಾಡಿದ್ ಎಷ್ಟು ಉಳಿತಾವಲ್ಲ ಅವು ಎಲ್ಲಿ ಬರ್ತಾವ? 63. ಎಲ್ಲಿ ಬರ್ತಾವ ಅಂದ್ರೆ ಅವ ಪ್ರವರ್ಗ C ದಾಗ. ವೆರಿ ಗುಡ್. ನೆಕ್ಸ್ಟ್ ಈ ಕಮಿಷನ್ ಇನ್ನೊಂದು ವಿಧಿ ಹೇಳ್ರಿ ನೋಡು. SC ದ ST ದ ಮತ್ತು OBC ದ ವಿಧಿಗಳು ಬರ್ತಾವ. 3 ಆಯೋಗಗಳದಾವಲ್ಲ, ಅದ್ರ ಸಪ್ರೇಟ್. SC ದ ಯಾವ್ದು? 338 ಬಂದ್ರೆ SC ಗೆ. ವೆರಿ ಗುಡ್. SC ಗೆ ಬಂದಾಗ 338, ST ಗೆ ಬಂದಾಗ 338A, OBC ಗೆ ಬಂದಾಗ 338B. OBC ಆಯೋಗನ ಯಾವ ತಿದ್ದುಪಡಿ ಪ್ರಕಾರ ಸ್ಥಾಪನೆ ಮಾಡ್ತಾರೆ? ಯಾವ್ದ? 102ನೇ ತಿದ್ದುಪಡಿ. 102ನೇ ತಿದ್ದುಪಡಿ ಯಾವ್ದಂದ್ರೆ OBC ಗೆ ಬರ್ತೈತಿ. 338B ಅಂತ ಬರ್ತೈತಿ. ನೆನಪೈತಲ್ಲ? ವೆರಿ ಗುಡ್. ನೆಕ್ಸ್ಟ್ ಇದೆ ರೀಸೆಂಟ್ ಆಗಿದೆ ಡೆಸರ್ಟಿಫಿಕೇಶನ್. ಈಗ COP30 ಆಗಿತ್ತಲ್ಲ. COP30 ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಸಂಬಂಧ ಆಗಿತ್ತು. ಸೇಮ್ ಹಂಗ ಕಾಪ್ ಅಂದ್ರೆ ಏನಂದ್ರೆ ಅದು ಸಪ್ರೇಟ್ ಆಗಿ ಏನಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ. ಅವು ಪಾರ್ಟಿಗಳೆಲ್ಲ ಕೂಡಿದತ್ತೇಳಿ ಏನ್ ಮೀಟಿಂಗ್ ಮಾಡ್ತಾರಲ್ಲ ಅದಕ್ಕೆ ಕಾಪ್ ಅಂತ ಕರಿತೀವಿ. ಓನ್ಲಿ ಕಾಪ್ ಅಂತ ಬಂದಾಗ ರಿಲೇಟೆಡ್ ಕ್ಲೈಮೇಟ್ ಅಂತ ಇರಂಗಿಲ್ರಿ. ಕ್ಲೈಮೇಟ್ ಬಿಟ್ಟ ಡೆಸರ್ಟಿಫಿಕೇಶನ್ ಅದನ್ನ ಮರುಭೂಮೀಕರಣ ಆಗ್ತಿರ್ತೈತಲ್ಲ, ಅದ್ರ ಸಲ್ಬಂದು ಕಾಪ್ ಪಾರ್ಟೀಸ್ ಅಂತ ಮಾಡ್ತಾರೆ. ರೀಸೆಂಟ್ ಆಗಿ ಮರುಭೂಮೀಕರಣ ಅಥವಾ ಡೆಸರ್ಟಿಫಿಕೇಶನ್ ಸಲ್ಬಂದ ರೀಸೆಂಟ್ ಆಗಿ ಕಾಪ್ ಅಂತ ಆಗೈತಿ. ಎಷ್ಟನೇ ಕಾಪ್ ಇದು? 17ನೇದು ಅಥವಾ COP17. ಕ್ವಶನ್ ಕೇಳಾಗ ಡೈರೆಕ್ಟ್ COP17 ರಿಲೇಟೆಡ್ ಮರುಭೂಮೀಕರಣ ಅಥವಾ ಡೆಸರ್ಟಿಫಿಕೇಶನ್ ಅಂತ ಹಾಕಿರ್ತಾನೆ. ಎಲ್ಲಿ ನಡೆದೈತೆ ಅಂತ ಕೇಳ್ರ? ಎಲ್ಲಿ? ಮಂಗೋಲಿಯಾದ ಉಲನ್ ಬಾಟರ್. ವೆರಿ ಗುಡ್. ಮಂಗೋಲಿಯಾದ ಉಲನ್ ಬಾಟರ್. ನೆನಪಿರ್ತೈತಿಲ್ಲ? ಇನ್ನೊಮ್ಮೆ ಹೇಳತ್ನ UNCCD ಅಂತ ಕರೀತಾರೆ, ಯುನೈಟೆಡ್ ನೇಷನ್. ಇದು ವಿಶ್ವಸಂಸ್ಥೆ ಅದ. ಈಗ ಹೆಂಗ ಕಾಪ್ ಇದನ್ನ ಕ್ಲೈಮೇಟ್ ಚೇಂಜ್ ಇದು ಕಾಪ್ ಅಂತ ಮಾಡ್ರ ಅಂತ ಹೇಳಿಲ್ಲ. ಬ್ರೆಜಿಲ್ನ ಬೆಲ್ಲಂನ್ಯಾಗ ನಡೀತಲ್ಲ, ಕರೆಕ್ಟ್. COP30 ಅಂತ ಕರಿತೀವಿ. ಯಾರು ಆರ್ಗನೈಸ್ ಮಾಡ್ತಾರ ಅದನ್ನ? ಯಾರು ಮಾಡ್ತಾರೆ? UNFCCC. ವೆರಿ ಗುಡ್. UNFCCC ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್. ವೆರಿ ಗುಡ್. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್ ಇರ್ತದಲ್ಲ, ಅದನ್ನ ಎಲ್ಲಿ ಅಂದ್ರೆ ನಾಳೆ COP17 ಅಂತ ಹಾಕಿ COP17 ಡೆಸರ್ಟಿಫಿಕೇಶನ್ ಐತಿ. ಅದು ಇದನ್ನ UNFCCC ಮಾಡ್ತೈತಿ, UNPCC ಮಾಡ್ತೈತಿ ಅಥವಾ UNCCD ಮಾಡ್ತೈತಿ. ಅಂದ್ರೆ UNCCD ಅದನ್ನ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಕರೀತಾರೆ. ಅದರದ್ದು ರೀಸೆಂಟ್ ಆಗಿ ಎಲ್ಲಿ ನಡತೈತೆ ಅಂದ್ರೆ ಮಂಗೋಲಿಯಾದ ಉಲನ್ ಬಾಟರ್. ಈಗ ಹೇಳ್ರಿ ಅದ್ರ ಥೀಮ್ ಒಂದು. ಇವು ಎರಡಾಗ್ಯಾವ ಈಗ ರೀಸೆಂಟ್ ಆಗಿ. ಇನ್ನೊಮ್ಮೆ ಹೇಳತ್ನ COP30 ಕೇಳ್ತಿರ್ತಾನೆ. COP30 ಯಾಕೆ ಕೇಳ್ತಾನಂದ್ರೆ COP30 ಆಲ್ರೆಡಿ ಆಗೋಗೈತಿ. ಎಲ್ಲಿ ಆಗಿತ್ತು ಅಂದ್ರೆ COP30 ಬ್ರೆಜಿಲ್ನ ಬೆಲ್ಲಂನ್ಯಾಗ ಆಗಿತ್ತು. ಬ್ರೆಜಿಲ್ನ ಬೆಲ್ಲಂನ್ಯಾಗ COP30 ಆಗಿತ್ತಲ್ಲ. ಎದಕ್ಕೆ ಡೆಡಿಕೇಟೆಡ್ ಇದ್ದಂದ್ರೆ ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ ಸಂಬಂಧ ಇತ್ತು. ಯಾರು ಆರ್ಗನೈಸ್ ಮಾಡಿದ್ದಾರೆ ಅಂದ್ರೆ UNFCCC ದವರು. ಅದು COP30 ಅನ್ನೋದ 30ನೇ ಪಾರ್ಟಿ ಅಥವಾ 30ನೇ ಮೀಟಿಂಗ್ ಅಂದಂಗೆ. ಸೇಮ್ ಹಂಗ ಡೆಸರ್ಟಿಫಿಕೇಶನ್ ಮರುಭೂಮೀಕರಣ. ಈ ಮರುಭೂಮೀಕರಣಕ್ಕೆ ಯಾಕೆ ಆದ್ಯತೆ ಕೊಡತ್ತಾರ ಅಂದ್ರೆ ಅದ್ರ ದಿನ ಆಚರಿಸ್ತೀವಿ ಅಂದ್ರೆ ಜೂನ್ 17 17 ಜೂನ್ 17 ಅಲ್ಲ
ಜೂನ್ 17 ಡೆಸರ್ಟಿಫಿಕೇಶನ್ ಅಥವಾ ಮರುಭೂಮಿ. ಇದು ಯಾಕೆ ಆದ್ಯತೆ ಕೊಡತ್ತಾರ ಹೇಳ್ರಿ? ಈಗ ರೀಸೆಂಟ್ ಆಗಿ ನಮ್ಮಲ್ಲಿ ಭಾರತದಾಗ ಅತಿ ದೊಡ್ಡ ಮರುಭೂಮಿ ಯಾವ್ದಂದ್ರೆ ಥಾರ್ ಮರುಭೂಮಿ. ಆ ಥಾರ್ ಮರುಭೂಮಿ ಮಗ್ಲ ಡೆಲ್ಲಿ ಮತ್ತೆ ಏನು ಹರಿಯಾಣದವಲ್ಲ ಅವೆಲ್ಲ ಇನ್ನೊಂದು ಸ್ವಲ್ಪ ದಿನದಾಗ ಮರುಭೂಮೀಕರಣ ಆಕ್ಕವಣತ್ತಾರ. ಯಾಕೆ ಹಾಕಿರ್ತಾವ ಅಂದ್ರೆ ಅದು ಮರುಭೂಮಿ ಒಳಗೆ ಏನು ಗಾಳಿ ಬಿಟ್ಟಿರ್ತೈತಲ್ಲ ಅದು ಮರಳು ತೊಗೊಂಡ್ಬರ್ತಿರ್ತದೆ. ಅದ್ರ ಸಂಬಂಧ ಹಸಿರು ಗೋಡೆ ನಿರ್ಮಾಣ ಮಾಡತ್ತಾರ. ಹಸಿರು ಗೋಡೆ ಅಂದ್ರೆ ಮತ್ತೆ ಹಸಿರು ಕಲರ್ ಹೊಡೆದಿದ್ದು ಕಾಂಪೌಂಡ್ ಕಟ್ಟೋದಲ್ಲ. ಹಸಿರು ಗೋಡೆ ಅಂದ್ರೆ ಏನ್ ಗೊತ್ತಲ್ಲ, ಟ್ರೀ ಪ್ಲಾಂಟೇಶನ್ ಮಾಡತ್ತಾರ. ಅಂದ್ರೆ ಗಿಡಗಳೆಲ್ಲ ಪ್ಲಾಂಟ್ ಮಾಡ್ರ. ಗೋಡೆ ಕಟ್ಟೋದ್ರಿಂದನೂ ಮರುಭೂಮೀಕರಣ ನಿಂದ್ರಂಗಿಲ್ಲ. ಬಟ್ ಗಿಡ ಪ್ಲಾಂಟ್ ಮಾಡೋದ್ರಿಂದ ಮರುಭೂಮೀಕರಣ ಹೆಂಗ್ ನಿಂದಿರ್ತೈತೆ ಅಂದ್ರೆ ಎಷ್ಟು ಸವಕಳಿ ಹಾಕಿರ್ತೈತಿಲ್ಲ ಗಿಡ ತಡಗಡ್ತಾವ, ಅದ್ ಮಣ್ಣು ಅಲ್ಲೇ ನಿಂದ್ರೈತೇಳಿ ಅಲ್ಲಿಂದ ಅಲ್ಲೇ ಉಳಿತೈತಿ. ಮುಂದೆ ಮರುಭೂಮೀಕರಣ ಆಗಂಗಿಲ್ಲ. ನಮ್ಮಲ್ಲಿ ಹೆಂಗ್ ಗ್ರೀನ್ ಗೋಡೆ ಕಟ್ಟಬೇಕಂತೆಲ್ಲ ಈ ನಿರ್ಮಾಣ ಮಾಡತ್ತಾರಲ್ಲ ಅದ್ರ ಸಂಬಂಧ ಡೆಡಿಕೇಟೆಡ್ ಆಗಿ ಇಲ್ಲಿ ಬರೇ ಏನಂದ್ರೆ ಮರುಭೂಮೀಕರಣ ಇಂಡಿಯಾದಾಗ ಅಷ್ಟ ಅಲ್ರಿ, ಜಗತ್ನಾಗ ಮರುಭೂಮೀಕರಣ ಅನ್ನೋದೈತಿ. ಎಲ್ಲ ಕಡೆ ಐತಿ. ಯಾಕಂದ್ರೆ ಅಟಕಾಮ ಮರುಭೂಮಿ ಅಂತ ಗೊತ್ತೈತಲ್ಲ, ಎಲ್ಲಿ ಬರ್ತೈತೆ? ಚೀಲಿ ದೇಶದಾಗ ಅತಿ ಕಡಿಮೆ ಮಳೆ ಆಗೋದೈತಲ್ಲ ಚೀಲಿ ದೇಶ. ಹಿಂಗ್ ಬರ್ತಿರ್ತಲ್ಲ, ಇಂಥವ್ ಮರುಭೂಮೀಕರಣ ತಡೆಗಟ್ಟಬೇಕ ಜಗತ್ನಾಗ ಒಂದು ಕಾನ್ಫರೆನ್ಸ್ ಐತಿ. ಅದಕ್ಕೆ ಯಾವ್ದೈತಿ ಅಂದ್ರೆ UNCCD ಅಂತ ಕರಿತೀವಿ. ಅದ್ರದ್ದು ರೀಸೆಂಟ್ ಆಗಿ COP17 ಅಂತ ನಡೆಯತೈತಿ. ಎಲ್ಲಿ ನಡೆಯತೈತಿ ಅಂತ ಕೇಳ್ರ? ಮಂಗೋಲಿಯಾದ ಉಲನ್ ಬಾಟರ್. ಈಗ ಹೇಳ್ರಿ ಅದ್ರ ಥೀಮ್ ಕೇಳ್ರ ನಾಳೆ. ರೀಸ್ಟೋರಿಂಗ್ ದ ಲ್ಯಾಂಡ್, ರೀಸ್ಟೋರಿಂಗ್ ದ ಲೈಫ್ ಅಲ್ಲ, ಲೈಫ್ ಲ್ಯಾಂಡ್. ರೀಸ್ಟೋರಿಂಗ್ ದ ಲ್ಯಾಂಡ್, ರೀಸ್ಟೋರಿಂಗ್ ದ ಹೋಪ್. ವೆರಿ ಗುಡ್. ಅಂದ್ರೆ ಭೂಮಿಯನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಜವಾಬ್ದಾರಿ. ಹೋಪಿಗೆ ಏನಾಯ್ತು? ಭರವಸೆಯನ್ನು ಪುನಶ್ಚೇತನಗೊಳಿಸುವುದು. ನೆನಪಿರ್ತೈತಲ್ಲ, ರೀಸ್ಟೋರಿಂಗ್ ದ ಲ್ಯಾಂಡ್, ರೀಸ್ಟೋರಿಂಗ್ ದ ಹೋಪ್ ಅಂತ ಕರೀತಾರೆ. ನೆನಪಿರ್ತೈತ್ರಿ? ಯಾವ್ದ್ರ ಥೀಮ್ ಅಂತ ಹೇಳಿದ? UNCCD COP17. ನಾಳೆ ಇಲ್ರ COP17 ಎದಕ್ ಬರ್ತೈತೆ ಅಂದ್ರೆ ಮರುಭೂಮೀಕರಣಕ್ಕೆ ಬರ್ತೈತಿ. ಎಲ್ಲಿ ಆಗೈತೆ ಅಂದ್ರೆ ಮಂಗೋಲಿಯಾದ ಉಲನ್ ಬಾಟರ್. ಲಾಸ್ಟ್ ಇನ್ನೊಮ್ಮೆ ಹೇಳ್ಬಿಡ್ರಿ ಏನದ್ರ ಥೀಮ? ರೀಸ್ಟೋರಿಂಗ್ ದ ಹೋಪ್. ಎರಡು ನೆನಪಿಟ್ಟು. ರೀಸ್ಟೋರಿಂಗ್ ದ ಲ್ಯಾಂಡ್, ರೀಸ್ಟೋರಿಂಗ್ ದ ಹೋಪ್ ಅಂದ್ರೆ ಭೂಮಿಯನ್ನು ಪುನಶ್ಚೇತನಗೊಳಿಸೋದು ಮತ್ತು ಜವಾಬ್ದಾರಿ ಏನಂತಾರ ಭರವಸೆಯನ್ನು ಪುನಶ್ಚೇತನಗೊಳಿಸೋದು. ಅದ ಏನಂದ್ರೆ ಮರುಭೂಮೀಕರಣದ. ಎಲ್ಲಾಗಿತ್ತು ಅಂದ್ರೆ ಮಂಗೋಲಿಯಾದ ಉಲನ್ ಬಾಟರ್. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಅಪರಾಜಿತ್ ಪಾರಂಗ್ಲಾ ಅಂತ ಮಾಡ್ತಾರೆ 2020. ಅಪರಾಜಿತ್ ಪಾರಂಗ್ಲಾ ಅಂತೇಳಿ ಯಾವ ಒಂದು ಸ್ಟೇಟ್ನಾಗ ಪಾಸ್ ಮಾಡ್ತಾರ ಅಥವಾ ಯಾವ ಒಂದು ಸ್ಟೇಟ್ನಾಗ ಇದು ಇನಿಷಿಯೇಟಿವ್ ತಂದಾರ ರೀಸೆಂಟ್ ಆಗಿ? ಅಪರಾಜಿತ್ ಪಾರಂಗ್ಲಾ ಅಂತ ಬರ್ತೈತಿ. ಈಗ ಹೇಳ್ರಿ ಎದ್ರ ಸಲ್ಮಾನ್ ತರ್ತಾರ ಅಥವಾ ಯಾರು ತಂದಿದ್ದು? ಇಲ್ಲಾರ ಪಶ್ಚಿಮ ಬಂಗಾಳದಾಗ ರೀಸೆಂಟ್ ಆಗಿ ತಂದಾರ. ಆಮೇಲೆ ಇದನ್ನ ಡಿಫೆನ್ಸ್ದವ್ರು ತರ್ತಾರ. ಎಸ್, ವೆರಿ ಗುಡ್. ಮಿನಿಸ್ಟ್ರಿ ಇದು ಅದಕ್ಕೆ ಈ ಪಶ್ಚಿಮ ಬಂಗಾಳ ಹೇಳಿ ಗೊತ್ತಾನ? ಅಪರಾಜಿತ್ ಬಿಲ್ ತಂದಿದ್ರು. ಯಾವ ಸ್ಟೇಟ್ನವ್ರು ತಂದಿದ್ರು? ಪಶ್ಚಿಮ ಬಂಗಾಳ. ನಾಳೆ ಕ್ವಶನ್ ಕೇಳಿದಾಗ ಅಪರಾಜಿತ್ ಪಾರಂಗ್ಲಾ ಅಂತ ಕೊಟ್ಟಿರ್ತಾನ. ಅವ ಪಶ್ಚಿಮ ಬಂಗಾಳದ ಮೊದಲು ಐಡೆಂಟಿಫೈ ಮಾಡ್ತಾನೆ. ಯಾಕಂದ್ರೆ RJKR ಮೆಡಿಕಲ್ ಕಾಲೇಜ್ನಾಗ ರೇಪ್ ಕೇಸ್ ಆಗಿತ್ತಲ್ಲ ಹುಡುಗ, ಇದನ್ನ ಮೆಡಿಕಲ್ ಕಾಲೇಜ್ದ ಅದಾದಾಗ ಇಶ್ಯೂ ಆಗಿತ್ತು ನೋಡ್ರಿ. ಅದ್ರ ಸಂಬಂಧ ರೇಪ್ ಕಾನ್ವಿಕ್ಟ್ ಏನಿರ್ತಾರಲ್ಲ ಅವ್ರಿಗೆ ತುರಂತವಾಗಿ ಶಿಕ್ಷೆ ಆಗ್ಬೇಕಂತೇಳಿ ಸ್ವಂತ ಒಂದ ಕಾಯ್ದೆ ಪಾಸ್ ಮಾಡಿದ್ರು. ಅದ ಬಿಲ್ ಅಥವಾ ಅದ ಕಾಯ್ದೆ ಯಾವ್ದಂದ್ರೆ ಅಪರಾಜಿತ್ ಬಿಲ್ ಅಂತ ಮಾಡಿರ್ತಾರೆ. ನೆನಪೈತಲ್ಲ? ಅಪರಾಜಿತ್ ಬಿಲ್ ಐತಿಲ್ಲ ಅಂದ್ರೆ ಪಶ್ಚಿಮ ಬಂಗಾಳ. ಅದ ಹೆಸರಲ್ಲಿ ಇಲ್ಲಿ ಏನ್ ಮಾಡಿದ್ರೆ ಅಪರಾಜಿತ್ ಪಾರಂಗ್ಲಾ ಅಂತ ಮಾಡ್ಯಾರ. ಇದರ ಡೆಡಿಕೇಟೆಡ್ ಆಗಿ ಎದ್ರ ಸಲ್ಮಾನ್ ಮಾಡ್ಯಾರ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು. ಹೇಳ್ರಿ, ಅಪರಾಜಿತ್ ಪಾರಂಗ್ಲಾ ಅಂತ ಮಾಡ್ತಾರ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರ ಮಾಡ್ತಾರೆ. ಎದ್ರ ಸಲ್ಮಾನ್ ಮಾಡ್ತಾರೆ ಹೇಳ್ರಿ? ಎದ್ರ ಸಲ್ಮಾನ್ ಇದು ಹಿಂಟ್ ಕೊಡ್ಲಿ. ನಮ್ಮಲ್ಲಿ ಇದನ್ನ ಹೇಳಿದ್ದು 17 ಇದನ್ನ ಅದಾವ. ರೀಸೆಂಟ್ ಆಗಿ ಜಾರ್ಖಂಡ್ನಾಗ ಅದು NCC ಕೆಡೆಟ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಬೇಕಂದ್ರೆ 2 ಹೊಸ NCC ಕೆಡೆಟ್ಗಳು ಎಲ್ಲಿ? ಆಂಧ್ರ ಪ್ರದೇಶ್ ಮತ್ತ ಜಾರ್ಖಂಡ್. ನೆನಪಿರ್ತೈತಿ? ಇಲ್ಲಿ ಏನ್ ಮಾಡತ್ತಾರ ಅಂದ್ರೆ ಇದು ಅಪರಾಜಿತ್ ಪಾರಂಗ್ಲಾ ಅಂತ ಹೇಳಿ. ಪಾರಂಗ್ಲಾ ಅನ್ನೋದ ಒಂದು ಪಾಸ್ ರೀ. ಅದು ಎಲ್ಲೈತೆ ಅಂದ್ರೆ ಹಿಮಾಚಲ್ ಪ್ರದೇಶ್. ಹಿಮಾಚಲ ತಡಿ, ಲಡಾಖ್ ಸಾರಿ ಇದನ್ನ ಕರೆಕ್ಟ್. ಹಿಮಾಚಲ್ ಟು ಲಡಾಖ್ ಐತಿ ಎರಡು. ಯಾವ್ದಂದ್ರೆ ಒಂದನೇದು ಯತ್ನ ಸ್ಪಿಟಿ ವ್ಯಾಲಿ ಹಿಮಾಚಲ್ ಪ್ರದೇಶದಾಗ ಬರ್ತೈತಿ. ಚಾಂಗ್ತಾಂಗ್ ರೀಸನ್ ಅಂತ ಬರ್ತೈತಿ ಲಡಾಖ್ನಾಗ. ಇವು ಎರಡು ನಡು ಪಾರಂಗ್ಲಾ ಪಾಸ್ ಅಂತ ಬರ್ತೈತಿ. ಈ ಪಾರಂಗ್ಲಾ ಪಾಸ್ ಯಾಕೆ ನ್ಯೂಸ್ನಾಗ ಐತೆ ಅಂದ್ರೆ ಈಗ ಇಂಡಿಪೆಂಡೆನ್ಸ್ ಡೇ ಆತಲ್ಲ ಆ ಟೈಮ್ನಾಗ ಏನ್ ಮಾಡ್ಯಾರ? NCC ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಈ NCC ಕೆಡೆಟ್ಸ್ ವುಮೆನ್ಗಳು ಏನಿರ್ತಾರಲ್ಲ, NCC ವುಮೆನ್ ವಾಲಂಟಿಯರ್ಸ್ ಏನಿರ್ತಾರಲ್ಲ ಅವ್ರಿಗೆ ಏನ್ ಮಾಡತ್ತಾರ ಅಂದ್ರೆ ಟ್ರೆಕ್ಕಿಂಗ್ ಮಾಡಾಕ ಹೆಲ್ಪ್ ಮಾಡತ್ತಾರ ಅಥವಾ ಟ್ರೆಕ್ಕಿಂಗ್ ಮಾಡಾಕ ಒಂದು ಇನಿಷಿಯೇಟಿವ್ ಇದು. ಅಂದ್ರೆ ಟ್ರೆಕ್ಕಿಂಗ್ ಮಾಡೋದ್ರಿಂದ ಏನು NCC ಕೆಡೆಟ್ಗಳು ಟ್ರೆಕ್ಕಿಂಗ್ ಮಾಡ್ತಿರ್ತಾರಲ್ಲ ಆ ಟ್ರೆಕ್ಕಿಂಗ್ ಏನಂದ್ರೆ ಅವ್ರಿಗೆ ಅವೇರ್ನೆಸ್ ಕೊಡ್ತಿರ್ತಾರ. ಅದ್ರ ಸಂಬಂಧ ಇದು ಅಪರಾಜಿತ್ ಪಾರಂಗ್ಲಾ ಅಂತ ಮಾಡಿದ್ರು. ಇದು ಎದ್ರ ಸಲ್ಮಾನ್ ಡೆಡಿಕೇಟೆಡ್ ಆಗೈತಿ ಅಥವಾ NCC ಒಳಗಿಂದ ಯಾರು ಪಾರ್ಟಿಸಿಪೇಟ್ ಮಾಡ್ತಾರಂದ್ರೆ ಓನ್ಲಿ ವುಮೆನ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾವ ಮಿನಿಸ್ಟ್ರಿ ಕಂಡಕ್ಟ್ ಮಾಡಿತ್ತು ಅಂತ ಕೇಳ್ರ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಎಲ್ಲಿಂದ ಎಲ್ಲಿಗೆ ಮಾಡ್ಯಾರ ಅಂದ್ರೆ ಇದು ಹಿಮಾಚಲ್ ಪ್ರದೇಶದ ಯಾವ್ದು ಸ್ಪಿಟಿ ವ್ಯಾಲಿ ಅಂತ ಹಿಮಾಚಲ್ ಪ್ರದೇಶ. ಅಲ್ಲಿಂದ ಯಾವ ಚಾಂಗ್ತಾಂಗ್ ರೀಸನ್ ಎಲ್ಲಿ ಬರ್ತದೆ ಅಂದ್ರೆ ಲಡಾಖ್ನ. ಅದರ ಸಂಬಂಧ ಯಾವ್ದು ಬಿಲ್ ಅಥವಾ ಯಾವ ಇನಿಷಿಯೇಟಿವ್ ಅಂತ ಕರೀತಾರೆ ಅಂದ್ರೆ ಅಪರಾಜಿತ್ ಪಾರಂಗ್ಲಾ. ನೆನಪಿರ್ತೈತಿ? ಅಪರಾಜಿತ್ ಪಾರಂಗ್ಲಾ ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ ಏನಕ್ಕೆ ಹೇಳಿರ್ತೀನಿ ಇದನ್ನ ನೆನಪಿಟ್ಕೋರು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಯಾರು ಸಲ್ಮಾನ್ ಮಾಡ್ತಾರೆ ಅಂದ್ರೆ NCC ಕೆಡೆಟ್ ಸಲ್ಮಾನ್. NCC ಫುಲ್ ಫಾರ್ಮ್ ಅಂದಾಗ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. NCC ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಯಾವ್ದು ಕರೀತಾರೆ ಅಂದ್ರೆ NCC ಗೆ ಕರೀತಾರೆ. ನೆನಪಿಟ್ಕೋರು. ಯಾವ ಇಯರ್ದಾಗ ಸ್ಥಾಪನೆ ಆಗಿರ್ತದ? 1925 ಅಲ್ಲ 1948. NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಏನೈತೆ ಅದರ ಥೀಮ? ಮೋಟೋ ಡಿಸಿಪ್ಲಿನ್ ಅಂಡ್ ಯೂನಿಟಿ ಅಂಡ್ ಡಿಸಿಪ್ಲಿನ್. ಕರೆಕ್ಟ್. ಎಷ್ಟು ಅದಾವ ಅದ್ರದ್ದು ಡೈರೆಕ್ಟರೇಟ್ಗಳು? 17. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಗೊತ್ತಾತಲ್ಲ? ವೆರಿ ಗುಡ್. ಪೋಕ್ಸೋ ಏನು ಪೋಕ್ಸೋ? ನೋಡ್ಬೇಕು. ನೀನೇ ಹೇಳೋದು ನೋಡು. ನೆಕ್ಸ್ಟ್ ಇದು ಆರೋಗ್ಯ ಆರೋಹಣ ಅಂತ ರೀಸೆಂಟಾಗಿ ಕಾರ್ಯಕ್ರಮ ಮಾಡ್ಯಾರಿ. ಯಾವ ಸ್ಟೇಟ್ನವ್ರು ತರ್ತಾರ? ಆರೋಗ್ಯ ಆರೋಹಣ ಕಾರ್ಯಕ್ರಮ ಅಂತೇಳಿ
ರೀಸೆಂಟಾಗಿ ಕರ್ನಾಟಕದವ್ರು ಯಾರು ಡೆವಲಪ್ ಮಾಡ್ತಾರೆ? ಹಿಂಟ್ ಕೊಡ್ಲಿ, ಶ್ರಾವಣಿ ಯಾರು ಡೆವಲಪ್ ಮಾಡ್ರ? IASC ಬೆಂಗಳೂರದವ್ರು ಮಾಡಲ್ಲ. ಅವರ ರೀಸೆಂಟಾಗಿ ಆರೋಗ್ಯ ಆರೋಹಣ ಕಾರ್ಯಕ್ರಮ ತರತ್ತಾರ. ಇದರ ಡೆಡಿಕೇಟೆಡ್ ಆಗಿ ಹೆಂಗೆ ಕೇಳ್ತಾರೆ ಗೊತ್ತಾ? ನಮ್ಮಲ್ಲಿ HPV ವ್ಯಾಕ್ಸಿನ್ ಅಂತ ಕೊಡತ್ತಿದ್ರೆ ನೆನಪೈತಿ. HPV ವ್ಯಾಕ್ಸಿನ್ ಎದ್ರ ಸಲ ಬಂದಿತ್ತು? ಸರ್ವಿಕಲ್ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ರಿಲೇಟೆಡ್ ಯಾವುದಂದ್ರೆ HPV ವ್ಯಾಕ್ಸಿನ್ ಅಂತ ಕೊಡ್. ಓನ್ಲಿ ನೋಡ್ರಿ HPV ವ್ಯಾಕ್ಸಿನ್ ಬಂದಾಗ ಮೆನ್ ವುಮೆನ್ಗೆ ಇಬ್ಬರಿಗೆ ಕೊಡ್ತಾರೆ. ಅದ್ರ ಸರ್ವಿವ್ಯಾಕ್ಸ ಮತ್ತು ಅವೇನು ಡೆಡಿಕೇಟೆಡ್ ಆಗಿ ವ್ಯಾಕ್ಸಿನ್ ಬರ್ತಾವಲ್ಲ ಅವ್ನು ಏನು ಮಾಡ್ತಾರೆ ಅಂದ್ರೆ ಸರ್ವಿಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠ ಕ್ಯಾನ್ಸರ್ ಕೊಡ್ತಾರೆ. ಈಗ ರೀಸೆಂಟಾಗಿ ಇದೇನು ಆರೋಗ್ಯ ಆರೋಹಣ ಕಾರ್ಯಕ್ರಮ ಅಂತ ಮಾಡತ್ತಾರಲ್ಲ, ಯಾರು ಮಾಡತ್ತಾರ ಅಂದ್ರೆ IASC ಬೆಂಗಳೂರದವ್ರು ಮಾಡತ್ತಾರೆ. ಇದ್ರ ಡೆಡಿಕೇಟೆಡ್ ಆಗಿ ಅದು ಎದಕ್ಕೆ ಮಾಡತ್ತಾರಂದ್ರೆ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬರ್ತೈತಿಲ್ಲ ಅಥವಾ ಏನಂತಾರಂದ್ರೆ ಮೌತ್ ಕ್ಯಾನ್ಸರ್ ಅಂತ ಕರಿತೀವಿ ನೋಡ್ರಿ. ಇವು ವಿಮಲ ತಂಬಾಕು ತಿನ್ನೋದ್ರಿಂದ ಕ್ಯಾನ್ಸರ್ ಹಾಕಿರ್ತಾವಲ್ಲ, ಬಾಯಿಗೆ ಜಾಸ್ತಿ ಹಾಕಿರ್ತಾವಲ್ಲ, ಆ ಬಾಯಿ ಕ್ಯಾನ್ಸರ್ ತಡೆಗಟ್ಟಬೇಕತ್ತ AI ರಿಲೇಟೆಡ್ ಡಾಟಾ ಕಲೆಕ್ಟ್ ಮಾಡ್ಬೇಕಂತ ಮಾಡ್ಯಾರ. ಆರೋಗ್ಯ ಆರೋಹಣ ಅಂತ ಕರ್ನಾಟಕದ ಹಿಂಗ ಕೇಳಿರ್ತಾರೆ. ಆರೋಗ್ಯ ಆರೋಹಣ ಅಂತ ಇತ್ತೀಚೆಗೆ AI ಡಿಜಿಟಲ್ ಬಾಯಿ ಕ್ಯಾನ್ಸರ್ ಸಲ್ಮಾನ್ ಮಾಡ್ಯಾರ. ಯಾರು ಡೆವಲಪ್ ಮಾಡ್ಯಾರ ಅಂತ ಕೇಳ್ತಾರೆ. ಯಾರಂದ್ರ IASC ಬೆಂಗಳೂರು. ನೆನಪಿರ್ತೈತಲ್ಲ. ಇನ್ನೊಂದು IASC ಬೆಂಗಳೂರ್ದು ಏನಂತ ಹೇಳಿದ್ನ, ಯಾವ್ದ? ಶ್ರಾವಣಿ. ಎರಡು ನೆನಪಿಟ್ಕೋರಿ. IASC ಬೆಂಗಳೂರು ಬಂದಾಗ ಶ್ರಾವಣಿ ಏನಂದ್ರೆ ಲ್ಯಾಂಗ್ವೇಜ್ ಮಾಡಲ್, ಆರೋಗ್ಯ ಆರೋಹಣ ಕಾರ್ಯಕ್ರಮ ಅಂತ ಬಂದಾಗ ಮೌತ್ ಕ್ಯಾನ್ಸರ್ ಅಂತ ಬರ್ತದೆ. ಬಾಯಿ ಕ್ಯಾನ್ಸರ್ ತಡೆಗಟ್ಟಬೇಕತ್ತ ಆರೋಗ್ಯ ಆರೋಹಣ. ಎದಕ್ಕೆ ಆರೋಗ್ಯ ಆರೋಹಣ ಮಾಡ್ಯಾರ? ಅಥವಾ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ಲತ್ತಲ್ಲ, ಕ್ಯಾನ್ಸರ್ದು ಆಲ್ರೆಡಿ ಅದಾವ. ಬಟ್ ಕ್ಯಾನ್ಸರ್ಗೆ ಡೆಡಿಕೇಟೆಡ್ ಆಗಿ ವ್ಯಾಕ್ಸಿನ್ ಇಲ್ರಿ. ಕ್ಯಾನ್ಸರ್ ಹೆಂಗೈತಂದ್ರೆ ಓವರಾಲ್ ವ್ಯಾಕ್ಸಿನ್ ಅಂತ ಕೊಡ್ತಾರೆ. ಕ್ಯಾನ್ಸರ್ ರಿಲೇಟೆಡ್ ಐತಲ್ಲ ಅದ್ರ ಸಲುವಾಗಿ ಬಾಯಿ ಕ್ಯಾನ್ಸರ್ ತಡೆಗಟ್ಟಬೇಕು ಅಥವಾ ಡಿಟೆಕ್ಟ್ ಮಾಡ್ಬೇಕು ಅಥವಾ ಅರ್ಲಿ ಸ್ಟೇಜ್ನಾಗ ಅದನ್ನ ಫೌಂಡ್ ಮಾಡ್ಬೇಕಂತೇಳಿ AI ಮಾಡೆಲ್ ಮಾಡ್ಯಾರ. ಅದ ಯಾವ್ದಂದ್ರೆ ಆರೋಗ್ಯ ಆರೋಹಣ ಕಾರ್ಯಕ್ರಮದಾಗ ಮಾಡ್ತಾರೆ. ಯಾರು ಮಾಡ್ಯಾರ ಅಂತ ಹೇಳ್ರ? IASC ಬೆಂಗಳೂರು. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ PMIS ಅವಾರ್ಡ್ಸ್ ಅಂತ ಕೊಡ್ತಾರೆ. PMIS ಅವಾರ್ಡ್ಸ್ ಅಂತ ಇದು ಎದ್ರ ಸಲ ನಾನು ಹೇಳ್ತೀನಿ ಫುಲ್ ಫಾರ್ಮ್ ಅದ್ರದ. ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಬರ್ತೈತೆ. PMIS ಅಂತ ಪ್ರೈಮ್ ಮಿನಿಸ್ಟರ್ PMIS ಫುಲ್ ಫಾರ್ಮ್ ಏನಂದ್ರೆ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್. ಈ ಕಾಲೇಜ್ನಾಗ ಅದು ಇದ್ದಾಗ ಇಂಟರ್ನ್ಶಿಪ್ ಅಂತ ಕರೆಸ್ತಾರೆ. ನೆನಪೈತಿ? ಟೂರಿಸಂ ಡಿಪಾರ್ಟ್ಮೆಂಟ್ ಇದ್ದಾಗ ಇಂಟರ್ನ್ಶಿಪ್ ಹೋಗಿ 500 600 ಅದು ಮಾಡ್ತಾರೆ ಅಥವಾ 5000 6000 ಇಂಟರ್ನ್ಶಿಪ್ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಹೊಳ್ಳಿ ಕಂಪ್ನಿ ಒಳಗೆ ಹೋದಾಗ ಏನ್ ಮಾಡ್ಬೇಕಂತೇಳಿ ಹಂಗ ಏನ್ ಮಾಡ್ರ ಅಂದ್ರೆ PMIS ಅವಾರ್ಡ್ಸ್ ಅಂತ ಮಾಡ್ಯಾರ. PMIS ಫುಲ್ ಫಾರ್ಮ್ ಏನಂತಂದ್ರ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್. ಇದು ಓನ್ಲಿ ಡೈರೆಕ್ಟ್ ಅವಾರ್ಡ್ಸ್ ಅಂತ ಮುಂದೆ ಕೊಟ್ರ. ಬಟ್ ಅದ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಐತಿ. ಆ ಸ್ಕೀಮ್ ಇಂಟರ್ನ್ಶಿಪ್ ಅಂದ್ರೆ ಏನ್ ಮಾಡ್ತಿರ್ತಾರೆ? ಆದ್ಯತೆ ಕೊಡ್ತಿರ್ತಾರೆ. ಯಾವ ಕಂಪ್ನಿ ಇಂಟರ್ನ್ಶಿಪ್ ಕೊಡ್ತಿರ್ತೈತಲ್ಲ, ಈಗ ಇಂಜಿನಿಯರಿಂಗ್ ಕಾಲೇಜ್ಗಳು ನಮ್ಮಲ್ಲಿ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಇರ್ತಾವ ತಿಳ್ಕೊರಿ, ಅಥವಾ ಯಾವ ಟೆಕ್ನಿಕಲ್ ಕಾಲೇಜ್ ಇರ್ತಾವ. ಆ ಕಾಲೇಜ್ ಆದ್ಮೇಲೆ ಯಾವ್ದಾರ ಕಂಪ್ನಿ ಅವ್ರಿಗೆ ಇಂಟರ್ನ್ಶಿಪ್ ತಗೋಬೇಕಲ್ಲ, ನಾವು ಕಂಪ್ನಿ ಅವ್ರು ತಗೊಳಂಗಿಲ್ಲ ಅಂದ್ರೆ ಅಂತವ್ರಿಗೆ ಅವಾರ್ಡ್ ಕೊಟ್ಟರಂಗಿಲ್ಲ. ಯಾವ ಇಂಟರ್ನ್ಶಿಪ್ ತಗೋತಿರ್ತಾರಲ್ಲ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಅವಾರ್ಡ್ಸ್ ಅಂತ ಕರೀತಾರೆ. ಅಥವಾ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಒಳಗ PMIS ಅವಾರ್ಡ್ಸ್ ಅಂತ ಕೊಡ್ತಾರೆ. ಇದು ಅವಾರ್ಡ್ ಕೊಡು ಮಿನಿಸ್ಟ್ರಿ ಯಾವ್ದು? ಯಾರು ಆರ್ಗನೈಸ್ ಮಾಡ್ತಾರೆ? ಈಗ ರೀಸೆಂಟಾಗಿ ಕೊಟ್ಟರೆ ಯಾವ್ದಕ್ಕೂ ಓವರಾಲ್ ಮಿನಿಸ್ಟ್ರಿ ಕೊಟ್ಟರೆ ಅಥವಾ ಯಾವ್ದು ಅವಾರ್ಡ್ ಕೊಡೋದು ಮಿನಿಸ್ಟ್ರಿ ಯಾವ್ದು ಕೇಳ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್, ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್. ಇವು ಎರಡು ಕನ್ಫ್ಯೂಸ್ ಏನಾಕಿರ್ತಾವ ಗೊತ್ತಾ? ನಾಳೆ PMIS ಅವಾರ್ಡ್ಸ್. ಇದು PMIS ಇನ್ನೊಮ್ಮೆ ಹೇಳತ್ನ ಏನ್ ಹೇಳ್ರಿ? PMIS ಫುಲ್ ಫಾರ್ಮ್ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಬರ್ತೈತಿ. ನಾಳೆ PMIS ಫುಲ್ ಫಾರ್ಮ್ ಡೈರೆಕ್ಟ್ ಕೇಳ್ಬೋದು ಅಥವಾ PMIS ಅಂದ್ರೆ ಏನಂತ ಕೇಳ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಬರ್ತೈತಿ. ಇದು ಯಾವ ಮಿನಿಸ್ಟ್ರಿದವ್ರು ಆರ್ಗನೈಸ್ ಮಾಡ್ತಾರ ಅಂತ ಕೇಳ್ಬೋದು. ಆರ್ಗನೈಸ್ ಮಾಡಿದಾರೆ ಅಂದ್ರೆ ಕಾರ್ಪೊರೇಟ್ ಬೇರೆ, ಕೋಆಪರೇಟಿವ್ ಬೇರೆ. ಕೋಆಪರೇಟಿವ್ ಅಂದ್ರೆ ಸಹಕಾರಿ ಇಲಾಖೆ ಅಂತ ಬರ್ತೈತಿ. ಯಾರ? ಅಮಿತ್ ಶಾ ಕಡೆ ಐತಿ. ಕಾರ್ಪೊರೇಟ್ ಅಂತ ಬರ್ತೈತಿ ಯಾರ ಕಡೆ ಐತಿ ಅಂದ್ರೆ ನಿರ್ಮಲಾ ಸೀತಾರಾಮನ್ ಕಡೆ ಐತಿ. ಫೈನಾನ್ಸ್ ಮಿನಿಸ್ಟರ್ ಯಾರದಲ್ಲ ಅವ್ರ ಕಡೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇರ್ತದೆ. ಈ ಕಾರ್ಪೊರೇಟ್ ಅಂತ ಬಂದಾಗ ಹೇಳಿದ್ನಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಥವಾ ಇವು ಏನು ಸೋಷಿಯಲ್ CSR ಅಂತ ಬರ್ತದೆ ಗೊತ್ತೇನು? CSR ಫುಲ್ ಫಾರ್ಮ್ ಏನ್ ಹೇಳ್ರಿ? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಬರ್ತದೆ. CSR ಫಂಡ್ಸ್ ಅಂತ ಮಾಡ್ತಿರ್ತಾರೆ ಗೊತ್ತಲ್ಲ. ಗೌರ್ಮೆಂಟ್ ಸ್ಕೂಲ್ ಅದು ಡೆವಲಪ್ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳು ಕೊಡ್ತಾರೆ ನೋಡ್ರಿ. ಈಗ ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ, ಇವು ಕಂಪ್ನಿದವ್ರು CSR ನಿಧಿ ಅಂತ ಕೊಡ್ತಿರ್ತಾರಲ್ಲ, ಅಂಥವೆಲ್ಲ ಏನು ಬರ್ತಾವೆ? ಕಾರ್ಪೊರೇಟ್ದಾಗ ಬರ್ತಾವೆ. ಇದು PMIS ಸ್ಕೀಮ್ನ ಅಥವಾ ಈ PMIS ಅವಾರ್ಡ್ಸ್ ಯಾರು ಕೊಡ್ತಾರ ಅಂತ ಕೇಳ್ರ? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್. ಇನ್ ಕೇಸ್ ಕನ್ಫ್ಯೂಸ್ ಆಗಿ ಕೋಆಪರೇಟಿವ್ ಹಾಕ್ಬೇಡ್ರಿ. ಕೋಆಪರೇಟಿವ್ ಅಂದ್ರೆ ಸಹಕಾರಿ. ಕಾರ್ಪೊರೇಟ್ ಮಿನಿಸ್ಟ್ರಿದವ್ರು ಕೊಡ್ತಾರೆ. ಈಗ ರೀಸೆಂಟ್ ಆಗಿ ಯಾವ ಕಂಪ್ನಿ ಕೊಟ್ರ ಅಂತ ಕೇಳ್ರ? ಮಹೀಂದ್ರ ಅಂಡ್ ಮಹೀಂದ್ರ ಬರ್ತದೆ. ಇದು ಎದ್ರ ಸಲ್ಮಂದ್ ಇಂಪಾರ್ಟೆಂಟ್ ಹೇಳ ಇಂಡಿಯಾದಾಗ ಕೇಳಿರ್ತಾರೆ ಏನಂದ್ರ ಮಹೀಂದ್ರ ಅಂಡ್ ಮಹೀಂದ್ರ ಕಂಪ್ನಿ ರೀಸೆಂಟ್ ಆಗಿ ಏನ್ ಮಾಡ್ರ ಅಂದ್ರೆ ಯಾರು ಗ್ರಾಜುಯೇಟೆಡ್ ಆಗಿರ್ತಾರಲ್ಲ ಅವ್ರಿಗೆ ಜಾಬ್ ಕೊಟ್ಟರಂಗಿಲ್ಲ. ಅವ್ರು ಮೊದಲು ಜಾಬ್ ಕೊಡೋದು ಏನ್ ಮಾಡ್ತಾರೆ? ಇಂಟರ್ನ್ಶಿಪ್ ಕೊಡ್ತಾರ. ಆ ಇಂಟರ್ನ್ಶಿಪ್ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂದ್ರೆ ಯಾಕೆ ಇನ್ನು ನರೇಂದ್ರ ಮೋದಿ ಅಥವಾ ಆದ್ಯತೆ ಕೊಟ್ಟರಂದ್ರೆ ನಮ್ಮಲ್ಲಿ ಹೊಸ ಹೊಸ ಸ್ಕೀಮ್ ತರ ನೆನಪೈತೆ. ಈಗ ರೀಸೆಂಟ್ ಆಗಿ ಭಾಷಣದಾಗ ಘೋಷಣೆ ಮಾಡಿರಿ ಎಷ್ಟು ಕೋಟಿ ಜನಕ್ಕೆ ಇತ್ತೀಚೆಗೆ ಏನ್ ಮಾಡತ್ತಾರ ಅಂದ್ರೆ AI ಸ್ಕಿಲ್ಲಿಂಗ್ ಅವೇರ್ನೆಸ್ ಕೊಡ್ತಂದ್ರೆ ಹತ್ರ ಕೌಶಲ್ಯ ಟ್ರೈನಿಂಗ್ ಕೊಡ್ತಂದ್ರೆ ಹೇಳ್ರಿ ನೋಡು. ಇದು ಇದರ 80ನೇ ಇಂಡಿಪೆಂಡೆನ್ಸ್ ಡೇ ಭಾಷಣದಾಗ ಹೇಳ್ತಾರೆ ಎಷ್ಟು ಕೋಟಿ ಜನಕ್ಕೆ ರೀಸೆಂಟ್ ಆಗಿ ಯುವಕರಿಗೆ ಏನ್ ಮಾಡ್ತಾರ ಅಂದ್ರೆ ಟ್ರೈನಿಂಗ್ ಕೊಡ್ತಂದ್ರೆ ಕೌಶಲ್ಯ ಬಗ್ಗೆ ಅಥವಾ ಸ್ಕಿಲ್ ಬಗ್ಗೆ. ಎಷ್ಟು? 1 ಕೋಟಿ 2 ಕೋಟಿ 10 ಕೋಟಿ 1 ಕೋಟಿ ಯುವಕರನ್ನ ಟಾರ್ಗೆಟ್ ಮಾಡ್ರೆ 1 ಕೋಟಿ ಯುವಕರಿಗೆ ಏನ್ ಮಾಡ್ಬೇಕಂದ್ರೆ AI ಸ್ಕಿಲ್ಲಿಂಗ್ ಕೊಡ್ಬೇಕಂದ್ರೆ ಈಗ ರೀಸೆಂಟ್ ಆಗಿ ಘೋಷಣೆ ಮಾಡಿರಲ್ಲ ಇಂಥವು ಸ್ಕಿಲ್ ಕೊಡ್ಬೇಕಾದ್ರೆ ನೀವು ಇಂಟರ್ನ್ಶಿಪ್ ಹೋಗಬೇಕಲ್ಲ ಕಾಲೇಜಿಂದ ಪಾಸ್ ಔಟ್ ಆದ್ಮೇಲೆ. ಅದ ಸ್ಕೀಮ್ ಯಾವ್ದಂದ್ರೆ PMIS ಸ್ಕೀಮ್ ಅಂತ ಬರ್ತದೆ. ಈ PMIS ಸ್ಕೀಮ್ ಆದ್ಯತೆ ಏನೈತೆ ಅಂದ್ರೆ ಯಾವ್ದಾರ ಕಂಪ್ನಿಗಳು ಇರ್ತಾವಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮಗಿಂತ ಅವಾರ್ಡ್ ಕೊಟ್ಟರೆ ಗೌರ್ಮೆಂಟ್ ದಿಂದ ರಿಕಗ್ನೈಸ್ ಆಗಿ ಅಥವಾ ಗೌರ್ಮೆಂಟ್ ದಿಂದ ಹೆಲ್ಪ್ ಸಿಗ್ತೈತೆ ಅಂತ ಇಂಟರ್ನ್ಶಿಪ್ ಜಾಸ್ತಿ ಕರಿತಿರ್ತಾರೆ. ಅದಕ್ಕೆ ಆದ್ಯತೆ ಕೊಡಕ PMIS ಅಂತ ಮಾಡ್ಯಾರ. PMIS ಫುಲ್ ಫಾರ್ಮ್ ಏನ್ ಹೇಳ್ರಿ? ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಕರೀತಾರೆ. ಯಾವ ಮಿನಿಸ್ಟ್ರಿದವ್ರು ಕೊಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಬರ್ತೈತಿ. ಯಾರದಾರ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ದವರ? ನಿರ್ಮಲಾ ಸೀತಾರಾಮನ್ ಅದರ. ರೀಸೆಂಟ್ ಆಗಿ ಯಾವ ಕಂಪ್ನಿ ಕೊಟ್ಟಾರ ಅಂದ್ರೆ
ಮಹೀಂದ್ರ ಆ್ಯಂಡ್ ಮಹೀಂದ್ರ ನೆನಪಿರ್ತೈತಲ್ಲ, ಮಹೀಂದ್ರ ಆ್ಯಂಡ್ ಮಹೀಂದ್ರ ಕಂಪ್ನಿ PMIS ಅವಾರ್ಡ್ ತಗೋತೈತಿ. ಈಗ ಹೇಳಿ ರೀಸೆಂಟಾಗಿ 2 ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳನ್ನ ಪ್ರೆಸಿಡೆಂಟ್ ರೀಸೆಂಟಾಗಿ ಮರ್ಜ್ ಮಾಡಕ್ಕೆ ಅಪ್ರೂವಲ್ ಕೊಟ್ರಿ. ಯಾವ 2 ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನ ಮರ್ಜ್ ಮಾಡಕ್ಕೆ ಕೊಟ್ರಿ ಹೇಳ್ರಿ? ಅವು ಮಹಾರತ್ನ ಕಂಪ್ನಿಗಳಿದ್ದು. ಕ್ವಶನ್ ಇನ್ನೊಮ್ಮೆ ಕೇಳತ್ನ, ಪಬ್ಲಿಕ್ ಸೆಕ್ಟರ್ PSUs ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂತ ಕರೀತಾರೆ. ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅದಲ್ಲ, ಅವ್ನು ಮರ್ಜ್ ಮಾಡಕ್ಕೆ ರೀಸೆಂಟಾಗಿ ಪ್ರೆಸಿಡೆಂಟ್ದಿಂದ ಅಪ್ರೂವಲ್ ಸಿಕ್ಕತಿ. 2 ಮಹಾರತ್ನ ಕಂಪ್ನಿಗಳನ್ನ ಮರ್ಜ್ ಮಾಡತ್ತಾರೆ. ಯಾವ 2 ಮಹಾರತ್ನಗಳು? ಎಸ್, ಫೈನಾನ್ಸ್ ಪವರ್ ಕಾರ್ಪೊರೇಷನ್, ಕರೆಕ್ಟ್. ಪವರ್ ಫೈನಾನ್ಸ್ ಕಾರ್ಪೊರೇಷನ್ PFC. ನೆಕ್ಸ್ಟ್ ಇನ್ನೊಂದು ಯಾವ್ದಿತ್ತು ಹೇಳ? ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ನಿ REC. ಇವೆರಡು ನೆನಪಿಟ್ಕೋರೆ. ಮಹಾರತ್ನಗಳು ಎಷ್ಟದ ಪ್ರೆಸೆಂಟ್ ನಮ್ಮಲ್ಲಿ ಗೊತ್ತಾಕವಲ್? ಮಿನಿ ರತ್ನ, ನವರತ್ನ, ಮಹಾರತ್ನ ಅಂತ ಇರ್ತಾವ. ಮಹಾರತ್ನ ಅಂದ್ರೆ ಅತಿ ದೊಡ್ಡ ಕಂಪ್ನಿ, ಅತಿ ಹೈಯೆಸ್ಟ್ ಪ್ರಾಫಿಟ್ ಮಾಡೋರ ಮಹಾರತ್ನ ಕಂಪ್ನಿಗಳು. ಪಬ್ಲಿಕ್ ಸೆಕ್ಟರ್ 5,000 ಕೋಟಿ. ನೆಕ್ಸ್ಟ್ ಕರೆಕ್ಟ್. ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಇರ್ತಾವಲ್ಲ, ಪ್ರೆಸೆಂಟ್ ಎಷ್ಟದಾವ ಮಹಾರತ್ನಗಳ? ಎಷ್ಟದ? 14 ಅದಾವ. 14ನೇ ರೀಸೆಂಟ್ ಆಗಿ ಆಗಿದ್ದು ಯಾವ್ದಂದ್ರೆ HAL. ನೆನಪಿತ್ತು? HAL ಫುಲ್ ಫಾರ್ಮ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಐತಲ್ಲ. HAL ರೀಸೆಂಟ್ ಆಗಿ ಮಹಾರತ್ನ ಆಗೈತಲ್ಲ. ಇದ ಮಹಾರತ್ನದಾಗ 2 ಮಹಾರತ್ನಗಳಿದ್ದು. ಯಾವ್ದಂದ್ರೆ REC ಮತ್ತು PFC ಅಂತ ಬರ್ತದೆ. PFC ಅಂದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಕರೀತಾರೆ. REC ಅಂದ್ರೆ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ನಿ ಅಂತ ಕರೀತಾರಲ್ಲ. ಇವ್ನ 2 ಕ್ವಶನ್ ಏನ್ ಕೇಳಿರ್ತಾರಂದ್ರೆ, ರೀಸೆಂಟ್ ಆಗಿ ಮಹಾರತ್ನ ಒಳಗಿನ ಯಾವ ಕಂಪ್ನಿಗಳು ಮರ್ಜ್ ಆಗಿ ಯಾವ್ದು ಕೇಳಿರ್ತಾರೆ. ಅವ್ರ 4 ಆಪ್ಷನ್ ಕೊಟ್ಟಿರ್ತಾರೆ. ಯಾವ 2 ಮರ್ಜ್ ಆಕಾವ್? ಇಲ್ಲಾರ REC ಮತ್ತು PFC ಅಥವಾ REC HAL ಹಿಂಗೆ ಕೊಟ್ಟಿರ್ತಾರೆ. ಅದ್ರ ಸಂಬಂಧ ಹೇಳತ್ನ ಯಾವ ಮರ್ಜ್ ಆಗ್ಯಾವ ಅಂದ್ರೆ REC ಮತ್ತು PFC. REC ಫುಲ್ ಫಾರ್ಮ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ನಿ. PFC ದಂದ ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಗೊತ್ತಾದವಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂದಾಗ ಗೊತ್ತಾಕತಿ. ರೀಸೆಂಟ್ ಆಗಿ ಯಾವ್ದು ಕಂಪ್ನಿ PMIS ಅವಾರ್ಡ್ ಸಿಗ್ತೈತಿ? ಮಹೀಂದ್ರ ಆ್ಯಂಡ್ ಮಹೀಂದ್ರದಾಗ. PMIS ಎದ್ರ ಸಲ್ಮಂದ್ ಕೊಡ್ತಾರೆ ಅಂದ್ರೆ ಇಂಟರ್ನ್ಶಿಪ್ ಸ್ಕೀಮ್ ಅದ, ಅದ್ರ ಸಲ್ಮಂದ್ ಕೊಡ್ತಾರೆ. ಯಾವ ಮಿನಿಸ್ಟ್ರಿದವ್ರು ಆರ್ಗನೈಸ್ ಮಾಡ್ತಾರೆ ಇದನ್ನ? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್. ವೆರಿ ಗುಡ್. ರೀಸೆಂಟ್ REC ಇದನ್ನ REC ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಐತನ ಕಂಪ್ನಿ ಅಲ್ಲ, ಕಾರ್ಪೊರೇಷನ್ ಲಿಮಿಟೆಡ್. ಕಾರ್ಪೊರೇಷನ್. ಓಕೆ. REC ಫುಲ್ ಫಾರ್ಮ್ ಇನ್ನೊಮ್ಮೆ ಹೇಳ್ರಿ. ಇದನ್ನ REC ಅಂದ್ರೆ ಏನ? ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ರೀಸೆಂಟ್ ಆಗಿ ತಿಸ್ತಾ ಬ್ರಿಡ್ಜ್ ಪ್ರಾಜೆಕ್ಟ್ ಅಂತ ಐತ್ರಿ. ಅದ್ರ ರೀಸೆಂಟ್ ಆಗಿ ರಿವ್ಯೂ ಕಮಿಟಿ ನೇಮಕ ಮಾಡ್ಯಾರ. ತಿಸ್ತಾ ಬ್ರಿಡ್ಜ್ ಎಲ್ಲಿ ಬರ್ತೈತೆ ಹೇಳ್ರಿ ನೋಡು? ಎಲ್ಲಿ? ತಿಸ್ತಾ ರಿವರ್ ಕೇಳತ್ತಿಲ್ಲ, ತಿಸ್ತಾ ಬ್ರಿಡ್ಜ್ ಅಂತ ಎಲ್ಲಿ ಬರ್ತೈತೆ ಅಂತ ಕೇಳ. ಇನ್ನೊಮ್ಮೆ ಹೇಳತ್ತೀನಿ. ತಿಸ್ತಾ ಕರೆಕ್ಟ್ ಸಿಕ್ಕಿಂದಾಗ. ತಿಸ್ತಾ ರಿವರ್ ಹುಟ್ಟುದು ಎಲ್ಲಿ ಅಂದ್ರೆ ಸಿಕ್ಕಿಂದಾಗ ಹುಟ್ಟೈತಿ. ನಾರ್ದರ್ನ್ ಸಿಕ್ಕಿಂ ಅಂತ ಕರೀತಾರೆ. ಕರೆಕ್ಟಾ? ಅದೇ ಹುಟ್ಟಿದ್ದ ಪಶ್ಚಿಮ ಬಂಗಾಳದಾಗ ತಿಸ್ತಾ ಬ್ರಿಡ್ಜ್ ಅಂತ ಐತೆ, ಅಥವಾ ತಿಸ್ತಾ ಬ್ರಿಡ್ಜ್ ಪ್ರಾಡಕ್ಟ್ ಅಂತ ಬರ್ತದೆ. ಪೂರ್ತಿ ಹೇಳ್ಬಿಡ್ತು ನೋಡು. ತಿಸ್ತಾ ಬಂದಾಗ ನೋಡ್ರಿ ಕನ್ಫ್ಯೂಸ್ ಏನಾಕಿರ್ತದೆ. ತಿಸ್ತಾ ರಿವರ್ ಎಲ್ಲಿ ಹುಟ್ಟೈತೆ ಅಂದ್ರೆ ನೇಪಾಳ ಅಂತ ಹೇಳ್ತೀವಲ್ಲ, ಬಟ್ ನೇಪಾಳದಾಗ ಹುಟ್ಟಲ್ಲ, ನೇಪಾಳ ಹಿಮಾಲಯದಾಗ ಹುಟ್ಟೈತೆ. ನೇಪಾಳ ಹಿಮಾಲಯ ಅನ್ನೋದು ಪ್ರಾದೇಶಿಕವಾಗಿ ಇಂಡಿಯನ್ ರೀಸನ್ ಅದು ಹೇಳಿದ್ದು ನೆನಪೈತಿ. ಈ ಕನ್ಫ್ಯೂಸ್ ಏನಾಗಿರ್ತದೆ ಗೊತ್ತಾ? ಎಲ್ಲರ ನಾಳೆ ಕೇಳಿದಾಗ ಕ್ವಶನ್ ಎಲ್ಲಿ ಹುಟ್ಟೈತೆ ಅಂದ್ರೆ ಅದು ಯಾವ್ದು ಬರ್ತೈತಿ ಅಂತ ನೋಡು. ಚೊಲೋಮಾ ಲೇಕ್ ಅಂತ ಬರ್ತದೆ. ಚೊಲೋಮಾ ಲೇಕ್ ಅಂತ ನಾರ್ದರ್ನ್ ಸಿಕ್ಕಿಂ ಒಳಗೆ ಬರ್ತೈತಿ. ಬಟ್ ಹೇಳಾಗ ಏನ್ ಹೇಳಿರ್ತಾರೆ ಅಂದ್ರೆ ತಿಸ್ತಾ ರಿವರ್ ಅಂದಾಗ ನೇಪಾಳ ಅಂತ ಇದನ್ನ ನೇಪಾಳ ಅಂತ ಹೇಳಿರ್ತಾರಲ್ಲ, ಬಟ್ ನೇಪಾಳ ರೀಸನ್ದಾಗ ಹುಟ್ಟಲ್ಲ, ನೇಪಾಳ ಹಿಮಾಲಯದಾಗ ಹುಟ್ಟೈತಿ. ನೇಪಾಳ ಹಿಮಾಲಯ ಅಂತಂದಾಗ ನಮ್ಮ ಇಂಡಿಯಾದು ಹಿಮಾಲಯನ್ ರೀಸನ್ ಬಂದಾಗ 4 ಕೆಟಗರಿ ಒಳಗೆ ರೀಸನ್ ಮಾಡ್ತಿದ್ವಿ ಅಂತ ಹೇಳಿದ್ವಿ ನೆನಪೈತಿ. 4 ರೀಸನಲ್ ಅಥವಾ ಪ್ರಾದೇಶಿಕವಾಗಿ ಡಿವೈಡ್ ಮಾಡ್ತೀವಿ. ಸಿಂಧೂದಿಂದ ಸಟ್ಲೇಜ್ ರೀಸನ್ಗೆ ಏನಂತ ಕರಿತೀವಿ? ಹಿಮಾಲಯಗಳು. ಕರೆಕ್ಟ್. ಅದು ಅವ ಏನಂದ್ರೆ ಹಿಮಾಲಯನ್ ರೀಸನ್ಗಳು. ಟ್ರಾನ್ಸ್ ಹಿಮಾಲಯ, ಆಮೇಲೆ ಏನಂದ್ರೆ ಹೊರ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಇವೇನಂದ್ರೆ ಹಿಮಾಲಯ ರೀಸನ್ಗಳು ಡೆವಲಪ್ ಮಾಡಿದ್ವಿ. ಆಮೇಲೆ ಬೇಸಿನ್ ಮೇಲೆ ಅಥವಾ ಅದರ ಜಿಯೋಗ್ರಫಿಕಲ್ ಏರಿಯಾ ಇರ್ತೈತಲ್ಲ ಅದ್ರೊಳಗೆ ಪ್ರಾದೇಶಿಕವಾಗಿ ಭಾರತದವರು ಡಿವೈಡ್ ಮಾಡ್ತಾರೆ ಹಿಮಾಲಯನ್ ರೀಸನ್ಗಳು. ಅದರೊಳಗೆ ಸಿಂಧು ಕ್ಯಾಚ್ಮೆಂಟ್ ಏರಿಯಾದಿಂದ ಸಟ್ಲೇಜ್ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಸಿಂಧು ನದಿಯಿಂದ ಕ್ಯಾಚ್ಮೆಂಟ್ ನಡು ಇರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ? ಪಂಜಾಬ್ ಹಿಮಾಲಯ. ಕುಮಾಯನ್ ಅಂತ ಬರ್ತಾನೆ ನೋಡಿ. ಪಂಜಾಬ್ ಹಿಮಾಲಯ. ಪಂಜಾಬ್ ಬರ್ತೈತಲ್ಲ? ಪಂಜಾಬ್ ಹಿಮಾಲಯ. ಒಂದೇದು ಏನಂದ್ರೆ ಇನ್ನೊಮ್ಮೆ 4 ಹೇಳ್ತೀನಿ. ಸಿಂಧೂದಿಂದ ಎಲ್ಲಿ? ಸಿಂಧು ರಿವರ್ ಐತಾ? ಸಿಂಧು, ಜೀಲಂ, ಚೀನಾಬ್, ರಾವಿ, ಬಿಯಾ, ಸಟ್ಲೇಜ್ 6 ರಿವರ್ ಅದಾವಲ್ಲ. ಸಿಂಧು ನದಿದಿಂದ ಸಟ್ಲೇಜ್ ರಿವರ್ ಕ್ಯಾಚ್ಮೆಂಟ್ ಏರಿಯಾ ಅದ್ರ ನಡು ಬರು ಭೂಮಿ ಎಲ್ಲ ಏನೈತಲ್ಲ ಅದಕ್ಕೆ ಪಂಜಾಬ್ ಹಿಮಾಲಯನ್ ರೀಸನ್ ಅಂತ ಕರೀತಾರೆ. ಡಿವೈಡ್ ಎದಕ್ಕೆ ಮಾಡ್ಯಾರ ಪ್ರಾದೇಶಿಕವಾಗಿ ಅಂದ್ರೆ ಏನಾದ್ರು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇರ್ತಾವಲ್ಲ, ಹಿಮಾಲಯನ್ ರೀಸನ್ ಯಾವ್ದ್ರಾಗ ಬರ್ತೈತೆ ಅಥವಾ ಪಂಜಾಬ್ ಹಿಮಾಲಯನ್ ರೀಸನ್ದಾಗ ಇವು ನದಿ ಹರಿತಾವ ಅಂತ ಹೇಳ್ತಿರ್ತಾರೆ. ಅದ್ರ ಸಂಬಂಧ ಸಿಂಧು ಕ್ಯಾಚ್ಮೆಂಟ್ ದಿಂದ ಸಟ್ಲೇಜ್ ತನ ಬಂದಾಗ ಯಾವ್ದು ಕರಿತೀವಿ ಅಂದ್ರೆ ಪಂಜಾಬ್ ಹಿಮಾಲಯ. ಸಟ್ಲೇಜ್ ದಿಂದ ಕಾಳಿ. ಮತ್ತೆ ಕಾಳಿ ಅಂದ್ರೆ ನಮ್ಮ ಕರ್ನಾಟಕದ ಕಾಳಿ ರಿವರ್ ಅಲ್ಲಿ ಒಂದು ಬರ್ತೈತಿ. ಯಾವ್ದಂದ್ರೆ ಗಂಗಾ ನದಿದು ಉಪನದಿ ಅಂತ ಕಾಳಿ ರಿವರ್ ಅಂತ ಬರ್ತೈತಿ. ಅದು ಕಾಳಿ. ಅದು ಎಲ್ಲಿ ಅಂದ್ರೆ ಇದನ್ನ ಸಟ್ಲೇಜ್ ದಿಂದ ಕಾಳಿ ರಿವರ್ ತನ ಯಾವ ಹಿಮಾಲಯ ಅಂತ ಕರಿತೀವಿ? ಕುಮಾಯೂನ್ ಹಿಮಾಲಯ. ವೆರಿ ಗುಡ್. ಗೊತ್ತಾತ? ಈಗ ಕಾಳಿದಿಂದ ಮುಂದೆ ಯಾವ್ದಂದ್ರೆ ತಿಸ್ತಾ ರೀಸನ್ ಅಂತ ಬರ್ತದೆ. ಆ ತಿಸ್ತಾ ರೀಸನ್ಗೆ ಏನ್ ಕರಿತೀವಿ? ನೇಪಾಳ ಹಿಮಾಲಯ. ಈ ನೇಪಾಳ ಹಿಮಾಲಯ ಏನ್ ಕರಿತೀವಲ್ಲ, ಇಲ್ಲಿ ತಿಸ್ತಾ ರೀಸನ್ ತಂದಿವಲ್ಲ, ಇದ ತಿಸ್ತಾ ರಿವರ್ ಎಲ್ಲಿ ಹುಟ್ಟತದೆ ಅಂದ್ರೆ ನೇಪಾಳ ಹಿಮಾಲಯದಾಗ ಹುಟ್ಟೈತೆ ಹೊರತಾಗಿ ನೇಪಾಳ ಕಂಟ್ರಿ ಒಳಗೆ ಹುಟ್ಟಂಗಿಲ್ಲ. ನೇಪಾಳ ಹಿಮಾಲಯ ಅಂತ ನೆನಪಿಟ್ಕೊ. ಅಂದ್ರೆ ನಾರ್ದರ್ನ್ ಸಿಕ್ಕಿಂ ಒಳಗೆ ಹುಟ್ಟೈತೆ. ಅದು ಹಿಮಾಲಯದಿಂದ ಫ್ಲೋ ಎಲ್ಲಕತ್ತಂದ್ರೆ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ ಹಿಂಗೆ ಹರಿತೈತಿ. ಅದ್ರ ಸಲ್ಮಂದ್ ರೀಸೆಂಟ್ ಆಗಿ ಒಂದು ಕಮಿಟಿ ಮಾಡ್ರ. ಈ ಮುಗಿದು ಒಂದು 4-3 ಹೇಳ ಹಿಮಾಲಯಗಳು. ಇನ್ನೊಂದು ಯಾವ್ದು ಉಳಿಸಿನಿ? ತಿಸ್ತಾದಿಂದ ಯಾವ್ದಂದ್ರೆ ಇದನ್ನ ಬರ್ತೈತಿ. ಯಾವ್ದಂದ್ರೆ
ದಿಯಾಂಗ್ ಇದನ್ನ ತಿಸ್ತಾದಿಂದ ಯಾವ್ದಂದ್ರೆ ದಿಯಾಂಗ್ ಅಂತ ಕರೀತಾರೆ. ತಿಸ್ತಾದಿಂದ ಡೈರೆಕ್ಟ್ ದಿಯಾಂಗ್ ರೀಸನ್ ಮತ್ತು ಬ್ರಹ್ಮಪುತ್ರ ರೀಸನ್ ಅನ್ಬೇಡ್ರ. ಯಾಕತ್ ದಿಯಾಂಗ್ ಬ್ರಹ್ಮಪುತ್ರ ನದಿಗೆ ಕೂಡ್ತೈತಿ ಮುಂದೆ ಕರೆಕ್ಟ್. ಬಟ್ ಏನಂದ್ರೆ ಅವ್ರು ರೀಸನ್ ಕನ್ಸಿಡರ್ ಮಾಡಿದಾಗ ರಿವರ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ಈ ಕಾಳಿ ಬಿಟ್ಟು ಡೈರೆಕ್ಟ್ ಯಮುನಾ ನದಿ ಅಂತ ಹಾಕಿರ ತಪ್ಪಕತ್ತೆ, ಯಾಕಂದ್ರೆ ಅದ್ರ ಉಪನದಿ. ಬಟ್ ಕಾಳಿ ರೀಸನ್ ತಟ್ಟ ಹಿಡ್ದಾರಲ್ಲ ಅದ್ರ ಸಲ್ಮಂದ್ ಹೇಳತ್ನ ತಿಸ್ತಾದಿಂದ ದಿಯಾಂಗ್ ರೀಸನ್ ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ಅಸ್ಸಾಂ ಹಿಮಾಲಯ ಅಂತ ಕರಿತೀವಿ. ಹೇಳ್ತೀರಿ ಇನ್ನೊಮ್ಮೆ ಲಾಸ್ಟ್ ಒಮ್ಮೆ ಹೇಳ್ರಿ. ಈಗ ಪಂಜಾಬ್ ಹಿಮಾಲಯ ಎಲ್ಲಿಂದ ಎಲ್ಲಿಗೆ? ಸಿಂಧು ಟು ಸಟ್ಲೇಜ್. ವೆರಿ ಗುಡ್. ಕುಮಾಯೂನ್ ಹಿಮಾಲಯ ಬಂದಾಗ ಸಟ್ಲೇಜ್ ಟು ಕಾಳಿ. ಆಮೇಲೆ ನೇಪಾಳ ಹಿಮಾಲಯ ಬಂದಾಗ ಕಾಳಿ ಟು ತೀಸ್ತಾ. ವೆರಿ ಗುಡ್. ಆಮೇಲೆ ಅಸ್ಸಾಂ ಹಿಮಾಲಯ ಬಂದಾಗ ತಿಸ್ತಾ ಟು ದಿಹಾಂಗ್. ನೆನಪಿರ್ತೈತಲ್ಲ. ಈಗ ಗೊತ್ತಾತಲ್ಲ ತಿಸ್ತಾ ರಿವರ್ ಎಲ್ಲಿ ಹುಡ್ತೈತೆ ಅಂತ ಕೇಳಿದ್ರೆ ನೇಪಾಳ ಹಿಮಾಲಯದಾಗ ಹುಡ್ತೈತೆ. ಈ ತಿಸ್ತಾ ರಿವರ್ ಏನಂದ್ರೆ ಸಿಕ್ಕಿಂದಿಂದ ಡೈರೆಕ್ಟ್ ಎಲ್ಲಿ ಹೋಗ್ತೈತೆ ಅಂದ್ರೆ ಪಶ್ಚಿಮ ಬಂಗಾಳದಿಂದ ಎಲ್ಲಿ ಅಂದ್ರೆ ಬಾಂಗ್ಲಾದೇಶದಾಗ ಹುಡ್ತೈತ್ರಿ. ಈ ರೀಸೆಂಟ್ ಆಗಿ ಪಶ್ಚಿಮ ಬಂಗಾಳದಾಗ ಏನ ಇನ್ನೊಂದು ಯಾವ್ದು ಬರ್ತದೆ? ಇದು ಸಿಂಧುದಿಂದ ಬರ್ತಿರ್ಬೇಕು ನೋಡ. ಪಕ್ಕ ಪಂಜಾಬ್ ಹಿಮಾಲಯದಾಗ ಎರಡಕ್ಕೋ ಇನ್ನು ಬೇರೆದು ಇನ್ನೊಂದು ಹಿಮಾಲಯ ಬರ್ತದೆ. ಯಾವ್ದಾವ್ದ? ಕಾರೇವಾಸ್ ಹಿಮಾಲಯ. ಅದು ಎಲ್ಲಿಂದ ರಿವರ್ ಬರ್ತದೆ? ಸಿಂಧು ಟು ಜೀಲಮ ಕಾರೇವಾಸ್ ಹಿಮಾಲಯನ. ಭಾರತೀಯ ನಾಲ್ಕಾತ್ ಬಿಡ. ಈಗ ಇದು ಕರೆಕ್ಟ್ ಹೇಳಿ ಏನದ? ಈ ಸಿಂಧುದಿಂದ ಈ ಪಂಜಾಬ್ ಹಿಮಾಲಯ ಬರಂಗಿಲ್ಲ. ನೋಡು ಕನ್ಫರ್ಮ್ ಮಾಡ್ತೀನಿ ತೋ. ನಾ ಯಾಕಂದ್ರೆ ಸಿಂಧುದಿಂದನೇ ಕೊಟ್ಟಿದ್ದ ಒಂದು ಯಾವುದೋ ಯಾವ ಕ್ವಶನ್ದಾಗ ಕೇಳಿದಾಗ ಅದಕ್ಕೆ ಅದು ನೋಡಿ ಹೇಳ್ತೀನಿ. ಇನ್ನೊಮ್ಮೆ ಕನ್ಫರ್ಮ್ ಮಾಡ್ತೀನಿ. ಬಟ್ ಇವು ನಾಲ್ಕು ಹಿಮಾಲಯ ಇಂಡಿಯಾ ಇವ ನಾಲ್ಕು ಯಾಕಂದ್ರೆ ಕೇಳ್ಯಾನ. ಇದು ರಿಪೀಟೆಡ್ ಕ್ವಶನ್ ಕೇಳ್ಯಾನ್ರಿ. ಇವು ನಾಲ್ಕು ಹಿಮಾಲಯ ಅಥವಾ ಭಾರತ ಪ್ರಾದೇಶಿಕ ಹಂಗದನ್ರಿ. ಅದು ನೋಡಿ ಹೇಳ್ತೀನಿ. ಯಾಕಂದ್ರೆ ಇವು ನಾಲ್ಕು ಹೈಲೈಟ್ ಮಾಡ್ಯಾರ. ಯಾಕಂದ್ರೆ ಇಂಡಿಯಾದು ಪ್ರಾದೇಶಿಕವಾಗಿ ನಾಲ್ಕು ಬರುತ್ತೆ. ಅದು ನೋಡಿ ಕನ್ಫರ್ಮ್ ಮಾಡ್ತೀನಿ. ಅದು ಹೆಸರು ಚೇಂಜ್ ಆಗೈತು ಏನತ್ತ ಅದೇ ಇನ್ನೊಂದು ಹೆಸರು ಇರ್ಬೋದು. ಅದ್ರ ನೋಡಿ ಹೇಳ್ತೀನಿ ಅದನ್ನ. ಬಟ್ ಇವು ನೆನಪಿಟ್ಕೊಂಡು ಭಾರತ ಏನಂತ ಹೇಳಿ ಭಾರತದ್ದು ಪ್ರಾದೇಶಿಕವಾಗಿ ನಾಲ್ಕು ಡಿವೈಡ್ ಮಾಡ್ತಾರ ಅಂತ ಹೇಳಿ ಇವು ರೀಸನ್ ನೆನಪಿಟ್ರೆ. ಈಗ ಏನು ಕೇಳಿರ್ತಾರೆ ಅಂದ್ರೆ ಈಗ ತಿಸ್ತಾ ರಿವರ್ ಬಂದೈತಲ್ಲ, ತಿಸ್ತಾ ರಿವರ್ ಬ್ರಿಡ್ಜ್ ಅಥವಾ ತಿಸ್ತಾ ರಿವರ್ಗೆ ಏನು ಮಾಡತ್ತಾರ ಅಂದ್ರೆ ಪಶ್ಚಿಮ ಬಂಗಾಳದಾಗ ಒಂದು ಬ್ರಿಡ್ಜ್ ಮಾಡತ್ತಾರ ಅಥವಾ ಅದನ್ನ ಪ್ರಾಜೆಕ್ಟ್ ಮಾಡತ್ತಾರ. ನಮ್ಮಲ್ಲಿ ಹೆಂಗೆ ಬೇರೆ ಸ್ಟೇಟ್ನಾಗ ಏನಾರ ಮಾಡಾಕ ಪ್ರಾಜೆಕ್ಟ್ ಮಾಡ್ತಿರ್ತಾರಲ್ಲ ಅದ್ರ ಸಲ್ಬಂದ ರೀಸೆಂಟ್ ಆಗಿ ಇದ್ರದ ರಿವ್ಯೂ ಕಮಿಟಿ ಅಂತ ಮಾಡ್ರ. ಆ ಕಮಿಟಿ ಹೆಡ್ ಯಾರದಾರ ಅಂತ ಕೇಳ್ತಾರೆ ಹೇಳ್ರಿ. ಅದನ್ನ ಹೇಳ್ಬೇಕಂತ ಹೇಳಿ ಈಗ ರೀಸೆಂಟ್ ಆಗಿ ನ್ಯೂಸ್ ಅಂದ್ರೆ ಅದು ಇಟ್ಟೋ ತನ ಏನು ಬೇರೆನೇ ಹೇಳ್ಯಾನಂದ್ರೆ ತಿಸ್ತಾ ರಿವರ್ ಬ್ರಿಡ್ಜ್ ಅಂತ ಹೇಳಿ. ಆ ತಿಸ್ತಾ ರಿವರ್ ಪ್ರಾಜೆಕ್ಟ್ ಎಲ್ಲಿ ಮಾಡತ್ತಾರ ಅಂದ್ರೆ ಪಶ್ಚಿಮ ಬಂಗಾಳದಾಗ. ಒಂದೇದು ಹೇಳತ್ನ ಇನ್ನೊಮ್ಮೆ ತಿಸ್ತಾ ರಿವರ್ ಸಿಕ್ಕಿಂದಿಂದ ಬರ್ತೈತೆ. ಹಿಮಾಲಯ ನೇಪಾಳ ಹಿಮಾಲಯದ ರೀಸನ್ದಿಂದ ತಿಸ್ತಾ ರಿವರ್ ಪಶ್ಚಿಮ ಬಂಗಾಳದಾಗ ಹೋಗತ್ತಲ್ಲ. ಪಶ್ಚಿಮ ಬಂಗಾಳದಾಗ ಅದಕ್ಕೆ ಬ್ರಿಡ್ಜ್ ಕಟ್ಬೇಕಂದ್ರ ಆ ಬ್ರಿಡ್ಜ್ ಯಾವ್ದಂದ್ರೆ ಬ್ರಿಡ್ಜ್ ಪ್ರಾಜೆಕ್ಟ್ ಆಗತ್ತೈತಿ. ಯಾವ್ದಂದ್ರೆ ತಿಸ್ತಾ ರಿವರ್ ಬ್ರಿಡ್ಜ್ ಪ್ರಾಜೆಕ್ಟ್ ಅಂತ ಕರಿತಾರೆ. ಆ ರಿವರ್ ಬ್ರಿಡ್ಜ್ ಪ್ರಾಜೆಕ್ಟ್ ಮಾಡೋದು ಕರೆಕ್ಟ್ ಐತೋ ಇಲ್ಲೋ ಅಂತ ಸ್ಟಡಿ ಮಾಡಕ್ಕೆ ರೀಸೆಂಟ್ ಆಗಿ ಒಂದು ಕಮಿಟಿ ಮಾಡ್ರ. ಆ ಕಮಿಟಿ ಹೆಡ್ ಯಾರದ ಆಪ್ಷನ್ ಕೊಡ್ಲಿ? ಅನುಪಮ್ ಪ್ರಸಾದ. ಅವನ ಅನುಪಮ್ ಪ್ರಸಾದ್ ನೆನಪಿರ್ತೈತಲ್ಲ. ಈ ತಿಸ್ತಾ ರಿವರ್ ಬ್ರಿಡ್ಜ್ ಪ್ರಾಜೆಕ್ಟ್ ಅದ ಕಮಿಟಿ ಹೆಡ್ ಯಾರದಾರ ಅಂತ ಕೇಳ್ರ? ಅನುಪಮ್ ಪ್ರಸಾದ್. ಗೊತ್ತಾತಲ್ಲ ತಿಸ್ತಾ ರಿವರ್ ಎಲ್ಲಿ ಹುಡ್ತೈತೆ ಅಂದ್ರೆ ಸಿಕ್ಕಿಂ ನಾರ್ದರ್ನ್ ಹಿಮಾಲಯ ಅಥವಾ ನಾರ್ದರ್ನ್ ಸಿಕ್ಕಿಂ ಅಥವಾ ನೇಪಾಳ ಹಿಮಾಲಯ ಅಂತ ಕರೀತಾರೆ. ನೆನಪಿರ್ತೈತಿ ತಿಸ್ತಾ ರಿವರ್ ಬ್ರಿಡ್ಜ್. ಮತ್ತೆ ಈ ಕ್ವಶನ್ ಕೇಳಿದಾಗ ಅನುಪಮ್ ಪ್ರಸಾದ್ ಕಮಿಟಿ ಅಂತ ಮಾಡ್ರೆ ರೀಸೆಂಟ್ ಆಗಿ ಯಾವ ಸ್ಟೇಟ್ನಾಗ ಬರ್ತೈತೆ ಅಂದ್ರೆ ಇದು ಪಶ್ಚಿಮ ಬಂಗಾಳದಾಗ. ಅಲ್ಲಿ ರಿವರ್ ಬ್ರಿಡ್ಜ್ ಪ್ರಾಜೆಕ್ಟ್ ಅಂತ ಮಾಡತ್ತಾರ. ಅದ್ರ ಸಲ್ಮಂದ್ ನ್ಯೂಸ್ನಾಗ ಇರ್ತೈತೆ. ನೆನಪಿರ್ತಾವಲ್ಲ ರೀಸೆಂಟ್ ಆಗಿ ಡ್ಯಾಮ್ಗಳು ಕೇಳಿ ಹೇಳ್ತೀರಿ. ಪರಿಚಾ ಡ್ಯಾಮ್ ಅಂತ ಬರ್ತೈತಿ. ಎಲ್ಲಿ ಹೇಳ್ರಿ ನೋಡು? ಉತ್ತರ ಪ್ರದೇಶದಾಗ. ಎದ್ರ ಸಲ್ಮಂದ್ ಮೆಕ್ಕ ಯಾಕೆ ಬತ್ ಎಲ್ಲಿ ಬರ್ತಂದೆ? ಬೆಟ್ವಾ ಅಂದೆ ನೀ ಮೆಕ್ಕ ಅನ್ನಕ. ಪರಿಚಾ ಡ್ಯಾಮ್ ಗೊತ್ತೈತಲ್ಲ ಎಲ್ಲಿ ಬರ್ತೈತೆ ಅಂದ್ರೆ ಉತ್ತರ ಪ್ರದೇಶ. ಯಾವ ರಿವರ್ಗೆ ಐತೆ ಅಂದ್ರೆ ದುಧ್ವಾನ್ ಡ್ಯಾಮ್ ಬಂದ್ರ ಕೇನ್ ರಿವರ್ಗೆ. ದುಧ್ವಾನ್ ಡ್ಯಾಮ್ ಬಂದ್ರೆ ಕೇನ್ ರಿವರ್ಗೆ. ಬಾರ್ಗಿ ಡ್ಯಾಮ್ ಅಂತ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು. ಯಾವ ರಿವರ್ಗೆ? ನರ್ಮದಾ ರಿವರ್ಗೆ. ಬಾರ್ಗಿ ಡ್ಯಾಮ್ ಎಲ್ಲಿ ಕಂಡು ಬರ್ತೈತಿ? ಎಲ್ಲಿ ಬರ್ತೈತಿ ಬಾರ್ಗಿ ಡ್ಯಾಮ್? ಎಲ್ಲಿ ಕಂಡು ಬರ್ತೈತಿ? ಮಧ್ಯಪ್ರದೇಶ. ನೆನಪಿತ್ತಲ್ಲ ಬಾರ್ಗಿ ಡ್ಯಾಮ್ ಎದ್ರ ಸಲ್ಮಾನ್ ನ್ಯೂಸ್ನಾಗ ಬಂದಿತ್ತ ಹೇಳಿ. ತಾಯಿ ಮಗು. ನೆಕ್ಸ್ಟ್ ರೀಸೆಂಟ್ ಆಗಿ ಪಿ ಎಂ ಕೇರ್ಸ್ ಫಂಡ್ ನ್ಯೂಸ್ನಾಗ ಐತೆ ನೋಡ್ರಿ. ಪಿ ಎಂ ಕೇರ್ಸ್ ಅದ್ರ ರಿಲೇಟೆಡ್ ಏನ್ ಕೇಳ್ತಾರೆ ಅಂದ್ರೆ ರೀಸೆಂಟ್ ಆಗಿ ಇದ್ರದ್ದು ಆಡಿಟ್ ಮಾಡೋರು ಕ್ವಶನ್ ಏನ್ ಕೇಳಿರ್ತಾರೆ ಅಂದ್ರೆ ಪಿ ಎಂ ಕೇರ್ಸ್ ಫಂಡ್ ನ ಆಡಿಟ್ ಮಾಡೋರು CAG ದವ್ರು ಮಾಡ್ತಾರೋ ಅಥವಾ ಸಪ್ರೇಟ್ ಆಡಿಟ್ ಕಂಪ್ನಿದವ್ರು ಮಾಡ್ತಾರೆ ಹೇಳಿ. ಇನ್ನೊಂದು ಕೇಳತ್ನ ಪಿ ಎಂ ಕೇರ್ಸ್ ಫಂಡ್ ಅಂತ ಬರ್ತದೆ. ನಮ್ಮಲ್ಲಿ ಏನಂದ್ರೆ ಸಾರ್ವಜನಿಕ ಲೆಕ್ಕಪತ್ರಗಳ ಇದನ್ನ ಕಾವಲುಗಾರ ಅಂತ ಯಾವ್ದು ಕರೀತಾರೆ ಅಂದ್ರೆ CAG. ಇದನ್ನ ಭಾರತದಾಗ ಏನೋ ರೊಕ್ಕದ ಏನೋ ಇನ್ವೆಸ್ಟಿಗೇಷನ್ ಇದ್ರೆ ಏನೋ ಮಾಡ್ಬೇಕಾರೆ ಯಾರು ಮಾಡ್ತಾರೆ ಅಂದ್ರೆ CAG ದವ್ರು. ಯಾವ ವಿಧಿ ಅಂಡರ್ ಬರ್ತೈತಿ? 148 ಆರ್ಟಿಕಲ್ ಅಂಡರ್ ಬರ್ತೈತಲ್ಲ. ಈಗ ಹೇಳ್ರಿ ನೋಡು ಪಿ ಎಂ ಕೇರ್ಸ್ ಫಂಡ್ ಯಾರ ಅಂಡರ್ ಇರ್ತೈತೆ ಅಂದ್ರೆ ನರೇಂದ್ರ ಮೋದಿ ಕೈಯಾಗಿರ್ತದೆ ಅಥವಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು ಇರ್ತಾರೆ ಅವ್ರ ಕೈಯಾಗಿರ್ತದೆ. ಆ ಪಿ ಎಂ ಕೇರ್ಸ್ ಫಂಡ್ ಆಡಿಟ್ ಯಾರು ಮಾಡ್ತಾರೆ? CAG ದವ್ರು ಮಾಡ್ತಾರ ಅಥವಾ ಪ್ರೈವೇಟ್ ಏಜೆನ್ಸಿದವ್ರು? ಪ್ರೈವೇಟ್ ಏಜೆನ್ಸಿ. ಇದು ಕನ್ಫ್ಯೂಸ್ ಆಗಬಾರ್ದು. ರೀಸೆಂಟ್ ಆಗಿ ಅದ್ರದ್ದು ಆಡಿಟ್ ಮಾಡ್ರಿ. ಇದ್ರದ್ದು ಏನು ನ್ಯೂಸ್ ಬರತೈತೆ ಅಂದ್ರೆ ರೀಸೆಂಟ್ ಆಗಿ ಪಿ ಎಂ ಕೇರ್ಸ್ ಫಂಡ್ ಅಂತ ಎದ್ರ ಸಲ್ಮಾನ್ ಮಾಡಿದ್ರೆ ಅಥವಾ ಪಿ ಎಂ ಕೇರ್ಸ್ ಪೂರ್ತಿ ಫುಲ್ ಫಾರ್ಮ್ ಹೇಳ್ರಿ ಮೊದಲು. ಪಿ ಎಂ ಅಂದ್ರೆ ಪ್ರೈಮ್ ಮಿನಿಸ್ಟರ್, ಕೇರ್ಸ್ ಅಂದ್ರೆ ಮುಂದೆ. ಈಗ ಹೇಳ್ರಿ ಕೇರ್ಸ್ ಇದು ಬತ್ ನೋಡ್ದು ದೊಡ್ಡದಂದ್ರೆ
ಒಮ್ಮೆ ಹೇಳ್ಬಿಡ್ತಾನೆ. ಪಿ ಎಂ ಕೇರ್ಸ್ ಅಂತ ಹೇಳ್ತಾನೆ. ಪ್ರೈಮ್ ಮಿನಿಸ್ಟರ್ಸ್ ಅಂತ ಗೊತ್ತಾತ. ಆಮೇಲೆ ಸಿ ಅಂದ್ರೆ ಏನಂದ್ರೆ ಸಿಟಿಸನ್, ಎ ಅಂದ್ರೆ ಅಸಿಸ್ಟೆಂಟ್, ಸಿಟಿಸನ್ ಅಸಿಸ್ಟೆಂಟ್ ಗೊತ್ತಾಗತ್ತಿಲ್ಲ. ಇನ್ನೊಮ್ಮೆ ಹೇಳ್ತಾನೆ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆಂಟ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಫಂಡ್ ಅಂತ ಕರೀತಾರೆ ಗೊತ್ತಾತ. ಏನು ದೊಡ್ಡದು ಹೇಳ್ರಿ ಅಪ್ಪು, ದೊಡ್ಡದು ಹೇಳ್ರಿ ಅಂದ ಬ್ಯಾಡ ಅಂದ್ರಿ. ನಾ ಕೇಳ್ರಿ ಏನು ಮಾಡೋರು ಪಿ ಎಂ ಕೇರ್ಸ್ ಫಂಡ್ ಫುಲ್ ಫಾರ್ಮ್ ಏನಂತ ಹೇಳಿ ದೊಡ್ಡ ಒಮ್ಮೆ ಕೇಳಿ. ಪಿ ಎಂ ಅಂದ್ರೆ ಏನಂದ್ರೆ ಪ್ರೈಮ್ ಮಿನಿಸ್ಟರ, ಆಮೇಲೆ ಸಿ ಅಂದ್ರೆ ಏನಂದ್ರೆ ಸಿಟಿಸನ್ಶಿಪ್, ಎ ಅಂದ್ರೆ ಅಸಿಸ್ಟೆಂಟ್, ಆಮೇಲೆ ನೆಕ್ಸ್ಟ್ ಅಸಿಸ್ಟೆಂಟ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಅಂತ ಬರ್ತದೆ. ಇದು ಎದ್ರ ಸಲ್ಮಾನ್ ಮಾಡ್ತಾರೆ, ಯಾವ ಇಯರ್ದಾಗ ಬರ್ರಿ ಇನ್ನೊಮ್ಮೆ ನಾ ಹೇಳ್ತಾನೆ ಬಿಡಂಗಿಲ್ಲ. ಪಿ ಎಂ ಕೇರ್ಸ್ ಅಂತ ಬರ್ತಲ್ಲ ಪ್ರೈಮ್ ಮಿನಿಸ್ಟರ, ಕೇರ್ಸ್ ಅಂದಾಗ ಸಿ ಅಂದ್ರೆ ಸಿಟಿಸನ್ಸ್, ಎ ಅಂದ್ರೆ ಅಸಿಸ್ಟೆಂಟ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಅಂತ ಬರ್ತದೆ. ಒಮ್ಮೆ ನೆನಪಿಟ್ಕೊಂಡು ಹೋಗ್ರಿ, ಮತ್ತೆ ಅಲ್ಲಿ ಹೋಗಿ ಇದನ್ನ ಹೇಳಿಲ್ಲ ನೋಡನ್ಬಾರ್ದು. ಅದ್ರ ಸಲ್ಮಾನ್ ಪಿ ಎಂ ಕೇರ್ಸ್ ಫಂಡ್ ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತಿ. ಯಾಕೆ ಇದು ಹೈಲೈಟ್ ಆಗತ್ತೆ ಹೇಳ್ರಿ, ನಮ್ಮಲ್ಲಿ ಹೆಂಗೆ ಮುಖ್ಯಮಂತ್ರಿ ನಿಧಿ ಅಂತ ಬರ್ತಾವಲ್ಲ ಹಂಗೆ ಪಿ ಎಂ ಕೇರ್ಸ್ ಫಂಡ್ ಅಂತ ಬರ್ತದೆ. ನಮ್ಮಲ್ಲಿ ಯಾಕಾರ ಸಾದಿಲ್ವಾರು ಮತ್ತು ಇದನ್ನ ಯಾವ್ದು ಇನ್ನೊಂದು ಯಾವ್ದು ಬರ್ತೈತಿ ಸಂಚಿತ ನಿಧಿ ಅಂತ ಎರಡು ಬರ್ತಾವಲ್ಲ. ಇವೇನಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಆಗಿ ವಿಧಿಯಾಗಿ ಸ್ಥಾಪನೆ ಮಾಡ್ಯಾರ. ಬಟ್ ಈ ಪಿ ಎಂ ಕೇರ್ಸ್ ಫಂಡ್ ಅನ್ನೋದು ಇದಕ್ಕೂ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ಯಾರ. ಈ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ರೀಸೆಂಟಾಗಿ ಆಡಿಟ್ ಆಗಿತ್ತಲ್ಲ, ಅದನ್ನ ಯಾಕೆ ಕರೆಕ್ಟಾಗಿ ಬಳಕೆ ಮಾಡಿಲ್ಲ ಅಂತೇಳಿ ಇದು ಏನಂದ್ರೆ ನ್ಯೂಸ್ನೇ ಬರತ್ತೈತಿ. ಅಂದ್ರೆ ಇನ್ನೊಂದು ಏನಂದ್ರೆ ಆರ್ ಟಿ ಐ ಹಾಕಕ್ಕೂ ಬರಂಗಿಲ್ಲ ರೀ. ಪಿ ಎಂ ಕೇರ್ಸ್ ಫಂಡ್ ದಿಂದ ಆರ್ ಟಿ ಐ ಅಪ್ಲಿಕೇಶನ್ ಇಲ್ಲ, ಡೈರೆಕ್ಟ್ ಕೇಳಿರ್ತಾರೆ ಆರ್ ಟಿ ಐ ಮೇಲೆ. ಆರ್ ಟಿ ಐ ಹಾಕ್ಬೋದನ್ನ ಪಿ ಎಂ ಕೇರ್ಸ್ ಫಂಡ್ ಮೇಲೆ. ಆರ್ ಟಿ ಐದಾಗ ಇದನ್ನೇಂದ್ರೆ ಅಪ್ರೂವಲ್ ಕೊಟ್ಟಿಲ್ಲ. ಪಿ ಎಂ ಕೇರ್ಸ್ ಗೊತ್ತಲ್ಲ ಯಾವ ಇಯರ್ದಾಗ ತಂದಿರ್ತಾರೆ ಪಿ ಎಂ ಕೇರ್ಸ್ ಹೇಳಿ 2020 ಎದ್ರ ಸಲ್ಬಂದ್ 2020 ಮೊದಲು ಆದ್ಯತೆ ಏನಿರ್ತೈತೆ ಅಂದ್ರೆ COVID-19. ಈ COVID-19 ಒಳಗ ಸಿಂಗಲ್ ಪೇರೆಂಟ್ಸ್ ಇರ್ತಾರ ಅಥವಾ ತಂದೆ ತಾಯಿನ ಕಳ್ಕೊಂಡು ಅನಾಥ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಅಸಿಸ್ಟೆಂಟ್ ಸ್ಕೀಮ್ ತಂದಿರ್ತಾರೆ. ಅದ ಯಾವ್ದಂದ್ರೆ ಪಿ ಎಂ ಕೇರ್ಸ್. ಅದು ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 2020 ಇದ್ರ ಚೇರ್ಮನ್ ಯಾರಾಗಿರ್ತಾರೆ ಈ ಫಂಡ್ ಅಂದ್ರೆ ಪ್ರಧಾನ ಮಂತ್ರಿ. ಯಾಕೆ ಕೇಳಿರ್ತಾರೆ ಗೊತ್ತಾನೆ, ಈಗ ನಮ್ಮಲ್ಲಿ ಇದನ್ನ ಸಾದಿಲ್ವಾರು ನಿಧಿ ಅಂತ ಬರ್ತೈತಿಲ್ಲ, ಅದ್ರ ಚೇರ್ಮನ್ ಯಾರು ಇರ್ತಾರೆ ಅಥವಾ ಅದು ಯಾರ ಉಸ್ತುವಾರಿ ಒಳಗಿರ್ತದೆ ಸಾದಿಲ್ವಾರು ನಿಧಿ ಅಂತ ಬಂದಾಗ ಯಾರಂದ್ರೆ ಡೈರೆಕ್ಟ್ ಸಾದಿಲ್ವಾರು ನಿಧಿ ಬಳಕೆ ಮಾಡ್ಬೇಕಾರೆ ಡೈರೆಕ್ಟ್ ಬಳಕೆ ಮಾಡ್ತಾರೆ. ಯಾರ ಅಪ್ರೂವಲ್ಸ್ ಪ್ರಕಾರ ಅಂದ್ರೆ ರಾಷ್ಟ್ರಪತಿದ. ಸಂಚಿತ ನಿಧಿ ಮಾಡ್ಬೇಕಾರೆ ಲೋಕಸಭೆದ ಒಪ್ಪಿಗೆ ತಗೋಬೇಕು, ಸದನದ ಅಥವಾ ಸಂಸತ್ತಿನ ಒಪ್ಪಿಗೆ ತಗೋಬೇಕತ್ತಾರಲ್ಲ. ಸೇಮ್ ಹಂಗ ಪಿ ಎಂ ಕೇರ್ಸ್ ಫಂಡ್ ಏನೈತಿಲ್ಲ ಡೈರೆಕ್ಟ್ ಪ್ರಧಾನ ಮಂತ್ರಿ ಎಲ್ಲೋ ಭಾಷಣ ಮಾಡಕ್ ಹೋಗಿರ್ತಾರ, ನಮ್ಮ ಫಂಡ್ ತಂದು ಇಷ್ಟು ರೊಕ್ಕ ಕೊಡ್ರಿ ಅಂದ್ರೆ ಕೊಟ್ಬಿಡ್ಬೇಕು. ಯಾಕಂದ್ರೆ ಅವ್ರ ಅಂಡರ್ ಇರ್ತೈತಲ್ಲ. ಈಗ ಪಿ ಎಂ ಕೇರ್ಸ್ ಫಂಡ್ ಯಾವ ಇಯರ್ದಾಗ ಮಾಡ್ತಾರೆ ಅಂದ್ರೆ 2020 ಇದು ಮಾಡಿದ್ದ COVID-19 ಸಲ್ಮಂದ್ ಮಾಡಿರ್ತಾರೆ. ಅದಾದ್ಮೇಲೆ ಕಂಟಿನ್ಯೂ ಯಾಕಾಗೈತೆ ಅಂದ್ರೆ COVID-19 ಒಳಗೆ ಹೆಂಗ್ ಮಾಡಿದ್ರಲ್ಲ, ಅದಾದ್ಮೇಲೆ ಈಗ ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ತಾವ ಅಥವಾ ಏನೋ ಒಂದು ಅಪಘಾತ ಆಗಿರ್ತಾವಲ್ಲ, ಅಂತ ಟೈಮ್ನಾಗೂ ರಿಲೀಫ್ ಇದನ್ನ ಕೊಡ್ಬೇಕಂತೇಳಿ ಡೈರೆಕ್ಟ್ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ಕೋತುಂಟಾರ. ಅದರೊಳಗೆ ಕಾಂಟ್ರಿಬ್ಯೂಷನ್ ರೊಕ್ಕ ಇದ್ದಿದ್ದ ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಲ್ಲ. ನೀವು ಆರ್ ಟಿ ಐ ಅಂಡರ್ ಯಾಕೆ ಬರವಲ್ರಿ ಅಂತ ಹೇಳಿ ಕ್ವಶನ್ ಮಾಡತ್ತಾರ. ಅದ್ರ ರಿಲೇಟೆಡ್ ಐತೆ. ಅದ್ರ ಸಲ್ಬಂದ್ ಹೇಳತ್ತ ಪಿ ಎಂ ಕೇರ್ಸ್ ಯಾವ ಇಯರ್ದಾಗ ಬತ್ತು ಅಥವಾ ಅದನ್ನ ಡೆಡಿಕೇಟೆಡ್ ಉದ್ದೇಶ ಏನಿತ್ತು ಏನ್ ಬೇಕಾದ್ ಕೇಳ್ಬೋದು. ಯಾವ ಇಯರ್ದಾಗ ಬತ್ತಂದ್ರ 2020 ಯಾರು ಇರ್ತಾರ ಅದ್ರ ಚೇರ್ಮನ್ ಮೋದಿ ಇರ್ತಾನೆ. ಈಗ ಪಿ ಎಂ ಕೇರ್ಸ್ ಫಂಡ್ ಫುಲ್ ಫಾರ್ಮ್ ಪ್ರಧಾನ ಮಂತ್ರಿ. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆಂಟ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಫಂಡ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ ಪಿ ಎಂ ಕೇರ್ಸ್ ಫಂಡ್ ಯಾರ ಅಂಡರ್ ಅಥವಾ ಯಾರು ಚೇರ್ಮನ್ ಆಗಿರ್ತಾರಂದ್ರ ಓಕೆ. ರೀಸೆಂಟ್ ಆಗಿ ನ್ಯಾಷನಲ್ ಅವಾರ್ಡ್ಸ್ ಕೊಡ್ತಾರೆ. ಸ್ಪೋರ್ಟ್ಸ್ ಅವಾರ್ಡ್ ಅಂತ ಬರ್ತಾವ್ರಿ. ಸ್ಪೋರ್ಟ್ಸ್ ಅವಾರ್ಡ್ ಅಂತ ಈಗ ರೀಸೆಂಟ್ ಆಗಿ ಕೊಟ್ಟಾರ. ಸ್ಪೋರ್ಟ್ಸ್ ಅವಾರ್ಡ್ ಅಂದ್ರೆ ಗೊತ್ತಾಗಲ್ಲ, ಭಾರತದಾಗ ಅತ್ಯುನ್ನತವಾದ ಸ್ಪೋರ್ಟ್ಸ್ ಅವಾರ್ಡ್ ಯಾವ್ದು? ಇನ್ನೊಂದು ಕೇಳತ್ನ, ಭಾರತದಾಗ ಅತ್ಯುನ್ನತವಾದ ಇದನ್ನ ಕ್ರೀಡಾ ಅವಾರ್ಡ್ ಅಥವಾ ಕ್ರೀಡಾ ಪ್ರಶಸ್ತಿ ಯಾವ್ದು? ಖೇಲ್ ರತ್ನ ಅವಾರ್ಡ್ ಅಥವಾ ಮೇಜರ್ ಧ್ಯಾನ್ ಚಂದ್ರ ಅವಾರ್ಡ್ ಅಥವಾ ಹಳಿದ ಏನಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಿದ್ರೆ. ನೆನಪೈತಲ್ಲ, ಇದು ಭಾರತದ ಅತ್ಯುನ್ನತವಾದ ಏನಂದ್ರೆ ಕ್ರೀಡಾ ಪ್ರಶಸ್ತಿ ಅಂದಾಗ. ಭಾರತದ ಅತ್ಯುನ್ನತವಾದ ಭಾರತದ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿ ಯಾವ್ದು ಕೇಳ್ರ? ಭಾರತ ರತ್ನ. ಎರಡು ನೆನಪಿರ್ತಾವಲ್ಲ. ನಾಗರಿಕ ಪ್ರಶಸ್ತಿ ಬಂದಾಗ ಹೆಂಗ್ ಭಾರತ ರತ್ನ ಬರ್ತೈತ್ಲ, ಸೇಮ್ ಹಂಗ ಕ್ರೀಡಾ ಪ್ರಶಸ್ತಿ ಒಳಗೆ ಅತ್ಯುನ್ನತವಾಗಿದ್ದು ಯಾವ್ದಂದ್ರೆ ಮೇಜರ್ ಧ್ಯಾನ್ ಚಂದ. ಈಗ ರೀಸೆಂಟ್ ಆಗಿ ನೇಮ್ ಆಗಿದ್ದೇನಂದ್ರೆ ಮೇಜರ್ ಧ್ಯಾನ್ ಚಂದ. ಮೊದಲು ಅದ್ರ ಹಳಿ ಹೆಸರು ಏನಿತ್ತಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅತ್ತಿತ್ತು. ಈಗ ರೀಸೆಂಟ್ ಆಗಿ 2025 ಅವಾರ್ಡ್ ಕೊಡತ್ತಾರ. ಅಥವಾ ಇನ್ನು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ಬೋದು. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿದ? ಮಿನಿಸ್ಟ್ರಿ ಆಫ್ ಯೂತ್ ಅಂಡ್ ಸ್ಪೋರ್ಟ್ಸ್. ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಅಂತ ಬರ್ತೈತಿಲ್ಲ, ಅವ್ರ ಆರ್ಗನೈಸ್ ಮಾಡ್ತಾರೆ. ಯಾವ್ದು ಅವಾರ್ಡ್ ಅಂತ ಹೇಳತ್ತಂದ್ರೆ ಮೇಜರ್ ಧ್ಯಾನ್ ಚಂದ್ರ ಅವಾರ್ಡ್. ಯಾವ ಇಯರ್ದಾಗ ಬರ್ತೈತಿ ಫಸ್ಟ್ ಲಾಂಚ್ ಮಾಡಿದ್ದ? ಯಾಕಂದ್ರೆ ಫಸ್ಟ್ ಅವಾರ್ಡ್ ತೊಂದರೆ ವಿಶ್ವನಾಥ್ ಆನಂದ್ ಅಂತ ತೋತಾರೆ. ಯಾವ ಇಯರ್ದಾಗ? 99 ನೋಡು ತಪ್ಪು. 91, 92 ಈ ಎರಡು ಇಯರ್ದಾಗ 92ರಿಂದ ಲಾಂಚ್ ಮಾಡಿರ್ತಾರೆ. ಇನ್ನು 91, 92 ವಿಶ್ವನಾಥ್ ಆನಂದನ್ಗ ಫಸ್ಟ್ ಅವಾರ್ಡ್ ಕೊಡ್ತಾರೆ. ಇದ್ರದ್ದು ಆದ್ಯತೆ ಯಾಕೆ ಹೇಳತ್ ಹೇಳಿ ರೀಸೆಂಟ್ ಆಗಿ ಅವಾರ್ಡ್ಗಳು ಡಿಕ್ಲೇರ್ ಮಾಡ್ಯಾರಿ. ಅದ್ರಾಗ ಏನ್ ಕೇಳಿರ್ತಾರೆ ಅಂದ್ರೆ ರೀಸೆಂಟ್ ಆಗಿ 2025 ಮೇಜರ್ ಧ್ಯಾನ್ ಚಂದ್ರ ಅಥವಾ ಖೇಲ್ ರತ್ನ ಅವಾರ್ಡ್ ಯಾರಿಗೆ ಕೊಟ್ರ ಅಂತ ಕೇಳ್ತಾರೆ. ಯಾರಿಗೂ ಕೊಟ್ಟಿಲ್ಲ. ನೆನಪಿಟ್ಕೋರೆ, ಇದನ್ನ ರೀಸೆಂಟ್ ಆಗಿ ಯಾರಿಗೂ ಕೊಟ್ಟಿಲ್ಲ. ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತ ಹೇಳಿಲ್ಲ. 1991 ಇಲ್ಲಿವರೆಗೆ ಬಂದಾಗ ಎಷ್ಟು ಟೈಮ್ ಅವಾರ್ಡ್ಗಳು ಕೊಟ್ಟಿಲ್ಲ ಹೇಳ್ರಿ? ಎಷ್ಟು ಸರಿ ಕೊಟ್ಟಿಲ್ಲ? 2 ಸರಿ. ವೆರಿ ಗುಡ್. ಇನ್ನೊಂದು ಕನ್ಸಿಡರ್ ಮಾಡ್ರೆ 3 ಟೈಮ್ ಅಕ್ಕಾವ್. ಈ 3 ಟೈಮ್ ಅಕ್ಕಾವ್. ನೆನಪಿಟ್ಕೋರೆ, ಇನ್ನೊಮ್ಮೆ ಹೇಳತ್ತ ಕ್ವಶನ್ ಕೇಳಾಗ ಏನ್ ಮಾಡಿರ್ತಾರ ಅಂದ್ರೆ ಮೇಜರ್ ಧ್ಯಾನ್ ಚಂದ್ರ ಭಾರತದ ಅತ್ಯುನ್ನತವಾದ ಕ್ರೀಡಾ ಪ್ರಶಸ್ತಿ ಯಾವ್ದತ್ ಕೇಳ್ರ? ಮೇಜರ್ ಧ್ಯಾನ್ ಚಂದ್ರ ಅಥವಾ ಖೇಲ್ ರತ್ನ ಅವಾರ್ಡ್ ಅಂತ ಕರಿತು. ಇದ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಅವಾರ್ಡ್. ಮೊದಲು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇತ್ತು, ಅದನ್ನ ರೀನೇಮ್ ಮಾಡ್ಯಾರ. ಗೊತ್ತಾತ? ಇದನ್ನ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ? ಮಿನಿಸ್ಟ್ರಿ ಆಫ್
ಸ್ಪೋರ್ಟ್ಸ್ ಅದ ಯೂತ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಫೇರ್ಸ್ ಇದನ್ನ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಅಫೇರ್ಸ್ ಅಂತ ಬರ್ತೈತಿಲ್ಲ ಅವ್ರ ಅಂಡರ್ ಬರ್ತೈತಿ. ಇದು ಅದ ಮಿನಿಸ್ಟ್ರಿ ಮೇಂಟೈನ್ ಮಾಡ್ತೈತೆ. ಈ ಅವಾರ್ಡ್ ಕೊಡ್ಬೇಕಾರೆ 1991 ಫಸ್ಟ್ ಅವಾರ್ಡ್ ತೊಗೊಂಡವ್ರು ಯಾರು ಕೇಳ್ರ? ವಿಶ್ವನಾಥನ್ ಆನಂದನ್ ಫಸ್ಟ್ ತಗೋತಾರೆ. ಯಾವ ಕ್ರೀಡೆ ಒಳಗೆ ತೊಗೊಂಡಿರ್ತಾರ? ಚೆಸ್ ಒಳಗೆ. ಇದು ಅವಾರ್ಡ್ ಹೆಂಗೆ ಕೊಡ್ತಿರ್ತಾರ ಅಂದ್ರೆ ಒಬ್ರು ಕ್ರೀಡಾ ಏನಾರ ಕೊಟ್ಟಿರ್ತೀನಿ ಭಾರತದಾಗ ಸ್ಪೋರ್ಟ್ಸ್ ಒಳಗೆ ಹೈಯೆಸ್ಟ್ ಅವಾರ್ಡ್ ಇದ್ದಂಗಿದೆ ಅದರ ಸಲ್ಬಂದ ಈ ಅವಾರ್ಡ್ ಕೊಡ್ತಿರ್ತಾರ. ಅದನ್ನ ಕೊಟ್ಟಿದ್ದ ರೀಸೆಂಟ್ ಆಗಿ ಅಥವಾ ಅವಾರ್ಡ್ ಸ್ಟಾರ್ಟ್ ಆದ ಹಿಡಿದ ಎಷ್ಟು ಟೈಮ್ ಇದನ್ನ ಕೊಟ್ಟೆ ಯಾರಿಗೆ ಕೊಟ್ಟಿಲ್ಲ ಅಥವಾ ಅದು ಏನು ಡಿಕ್ಲೇರ್ ಏನ್ ಮಾಡ್ತಿರ್ತೈತೆ ಅಂದ್ರೆ ಯಾರ್ಯಾರ ಅವಾರ್ಡ್ ಕೊಡ್ಲಿಲ್ಲ ಅಂದ್ರೆ ಇಂಡಿಯಾದಾಗ ಅಂತ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲ ಅಥವಾ ಅಂತ ಏನಂದ್ರೆ ಕ್ರೀಡಾ ಅಥವಾ ಇದನ್ನ ಏನಂತಾರ ಕ್ರೀಡಾಪಟು ನಮ್ಮ ಇಂಡಿಯಾದಾಗ ಇಲ್ಲ ಅಂದಂಗ ಅದು ಐಡೆಂಟಿಫೈ ಮಾಡ್ತಿರ್ತದೆ. ಬಟ್ ಏನಂದ್ರೆ ಕಂಟಿನ್ಯೂ ಕೊಟ್ಕೋತ ಬಂದಿರ 3 ಟೈಮ್ ಅಷ್ಟೇ ಕೊಟ್ಟಿಲ್ಲ. ಇದನ್ನ ಹಿಡಿದ್ರೆ 3 ಟೈಮ್ ಅಕ್ಕವ್. ಫಸ್ಟ್ ಯಾವಾಗ ಕೊಟ್ಟಿದ್ದಿಲ್ಲ ಹೇಳ್ರಿ ಕರೆಕ್ಟ್? ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಆತ 2008. ವೆರಿ ಗುಡ್. 2008. ನೆಕ್ಸ್ಟ್ 2014. ಇನ್ನೊಂದು ಯಾವ್ದಂದ್ರೆ 2025. 3 ನೆನಪಿಟ್ಕೋರೆ. ಯಾವಾಗ ಮೇಜರ್ ಧ್ಯಾನ್ ಚಂದ್ ಅಥವಾ ಭಾರತದ ಅತ್ಯಂತ ಅತ್ಯುನ್ನತವಾದ ಕ್ರೀಡಾ ಪ್ರಶಸ್ತಿ ಬರ್ತೈತಿ ಎಷ್ಟು ಟೈಮ್ ಈ ಕ್ರೀಡಾ ಪ್ರಶಸ್ತಿನ ಯಾರಿಗೆ ಯಾಕಂತ ಹೇಳತ್ನ ಗೊತ್ತತ್ತಲ್. ಈಗ ಭಾರತ ರತ್ನ ಅವಾರ್ಡ್ ಇದ್ದಂಗೆ ಹೆಂಗ ಭಾರತ ರತ್ನ ಅವಾರ್ಡ್ ನಿಂದ್ರಿಸಿದ್ ಕೇಳ್ತಿರ್ತಾರಲ್ಲ ಸೇಮ್ ಹಂಗ ಯಾವ್ದಾರ ಅತ್ಯುನ್ನತವಾದ ಅವಾರ್ಡ್ ಇರ್ತೈತಲ್ಲ ಅದನ್ನ ಕೇಳ್ತಿರ್ತಾರೆ. ಕ್ರೀಡೆ ಒಳಗೆ ಅತ್ಯುನ್ನತ ಅವಾರ್ಡ್ ಯಾವ್ದಂದ್ರೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತ ಬರ್ತದೆ. ಅದನ್ನೇನಂದ್ರೆ ಪ್ರತಿ ವರ್ಷ ಯಾರಿಗಾರ ಕೊಡಬೇಕು. ಅದನ್ನ ಕೊಡ್ಲಿಕ್ಕಂದ್ರೆ ನಮ್ಮ ಇಂಡಿಯಾದಾಗ ಅಂತವ್ರು ಎಲಿಜಿಬಲ್ ಇಲ್ಲ ಅಥವಾ ಅಂತ ಇದನ್ನ ಕ್ಯಾಂಡಿಡೇಟ್ ಇಲ್ಲ ಅಂದಂಗೆ ಆಕೈತಲ್ಲ ಅದ್ರ ಸಲುವಾಗಿ 3 ಟೈಮ್ ಕೊಟ್ಟಿದ್ದಿಲ್ಲ. ಒಂದೇದು ಯಾವ ಟೈಮ್ ಅಂದ್ರೆ 2008. ಅದಾದ್ಮೇಲೆ ಯಾವಾಗಂದ್ರೆ 2014. ಅದಾದ್ಮೇಲೆ ರೀಸೆಂಟ್ ಆಗಿ 2025 ನೆನಪಿರ್ತೈತಿ. ಈಗ ಹೇಳ್ರಿ 2025ದಾಗ ಯಾರಿಗೆ ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ ಅವಾರ್ಡ್ ಕೊಟ್ಟಿಲ್ಲ. ರೀಸೆಂಟ್ ಆಗಿ ಖೇಲ್ ರತ್ನ ಅವಾರ್ಡ್ ತಗೊಂಡವ್ರ ಅಥವಾ ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ ಅವಾರ್ಡ್ ತಗೊಂಡವ್ರು ಎಷ್ಟು ಜನ ಅಂತ ಕೇಳ್ರೆ 24 ಕೊಟ್ಟರು. 4 ಜನ ನೆನಪಿರ್ತಾರೆ. ಇವ್ರು ಹೇಳ್ರಿ ನೋಡು 4 ಜನ ಕ್ವಶನ್ ಕೇಳಿರ್ತಾರೆ. ಈಗ ಭಾರತ ರತ್ನ ಅವಾರ್ಡ್ ಕೊಡ್ಲಿಕ್ಕೆ ಹಿಂದಿನವ್ರು ನೆನಪಿಟ್ಟಿರ್ತಿರ್ಲಿಲ್ಲ. ಸೇಮ್ 1500 ರಿಪೀಟ್ ಮಾಡೋದು. ಭಾರತ ರತ್ನ ಹೆಂಗೆ ಅತ್ಯುನ್ನತವಾದ ಐತಲ್ಲ ಹಂಗ ಖೇಲ್ ರತ್ನ ಇದನ್ನ ಯಾವ್ದಂದ್ರೆ ಖೇಲ್ ರತ್ನ ಕ್ರೀಡಾ ಒಳಗೆ ಅತ್ಯುನ್ನತವಾದ ಲಾಸ್ಟ್ ಟೈಮ್ 3-4 ಜನಕ್ಕೆ ಕೊಟ್ರೆ. ಯಾರು ಹೇಳ್ರಿ? ಯಾವ್ದ? ಹರ್ಮನ್ ಪ್ರೀತ್ ಸಿಂಗ್. ಈಗ ಹರ್ಮನ್ ಪ್ರೀತ್ ಸಿಂಗ್ ಇಂಪಾರ್ಟೆಂಟ್ ಹೇಳಿದ್ನಲ್ಲ. ಎದ್ರ ಟೀಮ್ ಕ್ಯಾಪ್ಟನ್ ಇವ್ರು? ಹಾಕಿ ಟೀಮ್ ಕ್ಯಾಪ್ಟನ್. ಎಲ್ಲಿ ನಡೆಯತೈತೆ ಹಾಕಿ? ನೆದರ್ಲ್ಯಾಂಡ್ ಮತ್ತು ಬೆಲ್ಜಿಯಂ. ಅದು ಹೋಗಿ ಬಿಟ್ಟಿರ್ತಂದ್ರೆ ಪಟ್ನ ಇಲ್ಲಿ ತಂದತ್ತ. ಹರ್ಮನ್ ಪ್ರೀತ್ ಸಿಂಗ್ ಅವ್ರ ಅದರಲ್ಲಿ ಈಗ ರೀಸೆಂಟ್ ಆಗಿ ಹಾಕಿದ ಟೀಮ್ ಕ್ಯಾಪ್ಟನ್ ಅಥವಾ ಹಾಕಿ ಮೆನ್ಸ್ ಕ್ಯಾಪ್ಟನ್ ಯಾರದಾರ? ಹರ್ಮನ್ ಪ್ರೀತ್ ಸಿಂಗ್. ಅವ್ರಿಗೆ ಇಲ್ಲಿ ಕ್ವಶನ್ ಏನ್ ಕೇಳಿರ್ತಾರೆ ಅಂದ್ರೆ ರೀಸೆಂಟ್ ಆಗಿ ನೆದರ್ಲ್ಯಾಂಡ್ ಬೆಲ್ಜಿಯಂನಾಗ ಹಾಕಿ ನಡೆಯತೈತಿ. ಅದರದ್ದು ಕ್ಯಾಪ್ಟನ್ ಈಗ ಹರ್ಮನ್ ಪ್ರೀತ್ ಸಿಂಗ್ ಅದಾರಲ್ಲ ಅವ್ರು ಯಾವಾಗಾರ ಒನ್ ಲೈನರ್ದಾಗ ಹಾಕಿರ್ತಾರೆ. ಇವು ಹೇಳಿಕೆ ಟೈಪ್ನಾಗ ಹಾಕಿದಾಗ ಯಾವಾಗಾರ ಖೇಲ್ ರತ್ನ ಅವಾರ್ಡ್ ತೊಗೊಂಡಿರಲ್ಲ ಅಥವಾ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಏನತ್ರು ಹಾವ ಇಲ್ಲ ಸಾವಕಾಶ ಬಿಡ್ರಿ ಪಾಪ ಇರ್ಲಿ ಹೋತಾ ಹಾ ಮಣ್ಣಿಂದ ಐತಿ. ಬಿಡ್ರಿ ಬಂದಿಲ್ ಬಿಡ್ರಿ ಅಲ್ಲ. ಬಿಡ್ರಿ ಆವಾಜ್ ಮಾಡಂತ ಎಲ್ಲಿ ಬಂದಿತ್ತು ಮತ್ತೆ ಬಿಡ್ರಿ ಸೈಲೆಂಟ್ ಹೋಗಿರ್ತದ. ಹಾ ಬಿಡ್ರಿ ಎಲ್ಲಿ ಬಂದಿದ್ದು ಮೇಜರ್ ಹವಾ ನೋಡೋದು ಖುಷಿ ಅವ್ರಿಗೆ. ಬಿಡ್ರಿ ಬಿಡ್ರಿ ನಾಗರ ಪಂಚಮಿಗೆ ದರ್ಶನ ಆತ. ಖೇಲ್ ರತ್ನ ಅವಾರ್ಡ್ ಹೇಳತ್ತಿದ್ವಲ್ಲ ಬಿಡ್ರಿ. ಎಷ್ಟು ಸರಿ ಕೊಟ್ಟಾರಂದ್ರ ಎಷ್ಟು ಸರಿ ಕೊಟ್ಟಿಲ್ಲ ಅಂದ್ರ 3 ಸರಿ ಕೊಟ್ಟಿಲ್ಲ. ಯಾವ ಇಯರ್ದಾಗ? 2008, 2014, 2025. ರೀಸೆಂಟಾಗಿ 2024ರಾಗ 4 ಜನಕ್ಕೆ ಕೊಡ್ತಾರೆ. ಒಂದೇದು ಯಾರಂದ್ರೆ ಹರ್ಮನ್ ಪ್ರೀತ್ ಸಿಂಗ್ ಅಂತ ಹೇಳ್ರಿ. ನೆಕ್ಸ್ಟ್ 2ನೇದು ಯಾರ? ಹಾ ಸಾತ್ವಿಕ್ ಸಾಯಿ ಅವ್ರು ಕೊಟ್ರ. ಅವ್ರಿಗಿಲ್ಲೋ ಅವ್ರು ಯಾಕೆ ಬಂದ್ರಿ ಇಲ್ಲಿ? ಡಿ ಗುಕೇಶಿಗೆ ಕೊಡ್ತಾರ. ಡಿ ಗುಕೇಶ್ ದೊಮ್ಮರಾಜು ಗುಕೇಶ. ಆಮೇಲೆ ಇನ್ನೊಬ್ಬ ಯಾರಂದ್ರ ಪವನ್ ಕುಮಾರ್ ಯಾರು? ಪ್ರವೀಣ್ ಕುಮಾರ್ ಪ್ಯಾರಾ ಅಥ್ಲೀಟ್. ಪ್ರವೀಣ್ ಕುಮಾರ. ಇನ್ನೊಬ್ಬ ಯಾರು ಬರ್ತಾರಂದ್ರ ಯಾರು ಇನ್ನೊಬ್ಬ? ಮನು ಬಾಕರ್. ಹಾ ಇವು ಸಾತ್ವಿಕ್ ಸಾಯಿರಾಜಿ ರಾನ್ಕಿರೆಡ್ಡಿ ಯಾಕೆ ತಂದಿರ ಅವ್ರಿ ಬ್ಯಾಡ್ಮಿಂಟನ್ದಾಗ? ಹಾ ಒಟ್ಟು ಮಿಕ್ಸ್ ಮಾಡಿ ಇದನ್ನ ಒಟ್ಟು ಕನ್ಫ್ಯೂಸ್ ಮಾಡ್ತೀರಿ ಬಿಡ. ಈ ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ ಅವಾರ್ಡ್ ಅತ್ತಲ್ಲ ಎಷ್ಟು ಜನಕ್ಕೆ ಅಂದ್ರೆ 4 ಜನಕ್ಕೆ ಕೊಟ್ಟಾರಿ. ಒಂದೇದು ಯಾರಂದ್ರೆ ಹರ್ಮನ್ ಪ್ರೀತ್ ಸಿಂಗ್ ಅಂತ ಹೇಳ್ರಿ ನೆನಪಿರ್ತೈತೆ. ಮತ್ತು ಹರ್ಮನ್ ಪ್ರೀತ್ ಕೌರ್ ಬೇರೆ ಇದನ್ನ ವುಮೆನ್ ಟೀಮ್ ಕ್ಯಾಪ್ಟನ್ ಅದ ಈ ಕ್ರಿಕೆಟ್ ಅದ. ಹರ್ಮನ್ ಪ್ರೀತ್ ಸಿಂಗ್ ಯಾರಂದ್ರೆ ಒಂದೇದು. ಇನ್ನೊಬ್ರು ಯಾರಂದ್ರೆ ದೊಮ್ಮರಾಜು ಗುಕೇಶ್ ಅಂತ ಬರ್ತಾರೆ. ಯಾವ್ದ್ರೊಳಗೆ? ದೊಮ್ಮರಾಜು ಗುಕೇಶ್ ಚೆಸ್ ಒಳಗೆ. ವೆರಿ ಗುಡ್. ಅದಾದ್ಮೇಲೆ ಮನು ಬಾಕರ್ ಅಂತ ಬರ್ತಾರೆ. ಯಾವ್ದ್ರು? ಶೂಟಿಂಗ್ ಒಳಗ ಮನು ಬಾಕರ್. ಇನ್ನೊಬ್ರು ಯಾರು ಉಳಿತಾರೆ ಅಂದ್ರೆ ಪ್ರವೀಣ್ ಕುಮಾರ್ ಅಂತ ಬರ್ತಾರೆ. ಪ್ರವೀಣ್ ಕುಮಾರ್ ಎದಕ್ಕೆ ರೀ? ಯಾರ? ಪ್ಯಾರಾ ಅಥ್ಲೆಟಿಕ್ಸ್ ಅಥವಾ ಪ್ಯಾರಾ ಇದನ್ನ ಏನಂತಾರ ಅದಕ್ಕೆ ಹೈ ಜಂಪ್ ಒಳಗೆ ಪ್ಯಾರಾ ಅಥ್ಲೀಟ್ ಏನಂತಿಲ್ಲ ಪ್ಯಾರಾ ಅಥ್ಲೀಟ್ ಅದನ್ನ ನೆನಪಿಡು. ಪ್ಯಾರಾ ಅಥ್ಲೀಟ್ 4 ನೆನಪಿರ್ತಾವಲ್ಲ. ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ ಅವಾರ್ಡ್ ಲಾಸ್ಟ್ ಇಯರ್ 2024ನಾಗ ಎಷ್ಟು ಜನಕ್ಕೆ ಕೊಟ್ಟಾರಂದ್ರೆ 4 ಜನಕ್ಕೆ. ಯಾರು 4 ಜನ? ಹರ್ಮನ್ ಪ್ರೀತ್ ಸಿಂಗ್ ನೆಕ್ಸ್ಟ್, ಡಿ ಗುಕೇಶ್ ನೆಕ್ಸ್ಟ್, ಮನು ಬಾಕರ್ ವೆರಿ ಗುಡ್ ನೆಕ್ಸ್ಟ್,
ಪ್ರವೀಣ್ ಕುಮಾರ್ 4 ಜನ ನೆನಪಿರ್ತಾರ. ಈಗ ಪ್ರೆಸೆಂಟ್ 2025 ಯಾರಿಗೂ ಕೊಟ್ಟಿಲ್ಲ, ಅದಕ್ಕೆ ನೆನಪಿಟ್ಕೋರಿ. ಎಷ್ಟು ಸರ ಕೊಟ್ಟಿಲ್ಲ ಅಂತಂದ್ರೆ 3 ಸಲ ಕೊಟ್ಟಿಲ್ಲ. ಯಾವ್ದು 2008, 14. ಓಕೆ, ವೆರಿ ಗುಡ್. ನೆಕ್ಸ್ಟ್ ಈಗ ನೋಡ್ರಿ, ಭಾರತದಾಗ ಅತ್ಯುನ್ನತವಾದ ಕ್ರೀಡಾ ಪ್ರಶಸ್ತಿ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತೀವಿ. ಸೆಕೆಂಡ್ ಹೈಯೆಸ್ಟ್ ಸಿವಿಲ್ ಇದನ್ನ ಕ್ರೀಡಾ ಅವಾರ್ಡ್ ಯಾವ್ದಂದ್ರೆ ಅರ್ಜುನ ಅವಾರ್ಡ್. ಹೆಂಗೆ ಹೇಳ್ತೀವಲ್ಲ ನಾವು, ಭಾರತದಾಗ ನಾಗರಿಕ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ಭಾರತ ರತ್ನ. ಅದಾದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ನಾಗರಿಕ ಪ್ರಶಸ್ತಿ ಅಂದ್ರೆ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಬರ್ತಾವ್ರ. ಹಿಂಗ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಬರ್ತಾವ್ರ. ಪದ್ಮವಿಭೂಷಣ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಆನರ್ಸ್ ಅಂತೀವಲ್ಲ, ಸೇಮ್ ಹಂಗ ಸೆಕೆಂಡ್ ಇದನ್ನ ಹೈಯೆಸ್ಟ್ ಕ್ರೀಡಾ ಅವಾರ್ಡ್ ಯಾವ್ದಂದ್ರೆ ಅರ್ಜುನ ಅವಾರ್ಡ್ಸ್ ಅಂತ ಬರ್ತಾವ. ಅರ್ಜುನ ಅವಾರ್ಡ್ಸ್ 2025 ಎಷ್ಟು ಜನಕ್ಕೆ ಕೊಡ್ತಾರೆ? ಎಲ್ಲಾರ್ದು ಏನ್ ನೆನಪಿಡ್ಸಲ್ಲ. 2 ಜನ ಅಂದ್ರೆ 17 ಜನ ನೆನಪಿಟ್ಕೋರ. ಯಾವ ಮಿನಿಸ್ಟ್ರಿ ಮೇಲೆ ಇವ್ರು ಏನ್ ಐಡೆಂಟಿಫೈ ಮಾಡಿರ್ತಾರೆ ಹೇಳ? ಒಂದೇದೇನಂದ್ರೆ ಡೈರೆಕ್ಟ್ ಹೇಳಿಕೆ ಒಳಗೆ ಹಾಕ್ತಾರೆ. ರಾಷ್ಟ್ರೀಯ ಕ್ರೀಡಾ ಇದಕ್ಕೆ ಡೈರೆಕ್ಟ್ ಏನ್ ಕರೆದಿರ್ತಾರೆ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರಗಳಂತ ಮೆನ್ಷನ್ ಮಾಡಿರ್ತಾರೆ. ಅದ್ರೊಳಗೆ ಇವು ಯಾವ ಹೇಳಿಕೆ ಕರೆಕ್ಟ್ ಅದಾವು ತಪ್ಪದಾವ ಕೇಳ್ತಾರೆ. ಒಂದೇದು ಏನ್ ಹಾಕಿರ್ತಾನಂದ್ರೆ ಒಂದೇದ ಡೈರೆಕ್ಟ್ ಆಗ್ತಾನೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಈ ಸರಿ ಒಬ್ಬರು ಜನಕ್ಕೆ ಕೊಟ್ರೆ, 2 ಜನಕ್ಕೆ ಕೊಟ್ರ, ಅಥವಾ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ಯಾರಿಗೂ ಕೊಟ್ಟಿಲ್ಲ. ಅದಾದ್ಮೇಲೆ ಅರ್ಜುನ ಅವಾರ್ಡ್ಸ್ ಎಷ್ಟು ಜನಕ್ಕೆ ಕೊಟ್ರ ಅಂದ್ರೆ ಟೋಟಲ್ ಆಗಿ 17 ಜನಕ್ಕೆ ಕೊಟ್ಟಾರ. ಅರ್ಜುನ ಅವಾರ್ಡ್ದಾಗ 2 ಕೆಟಗಿರಿ ಬರ್ತಾವ್ರಿ. ಈಗ ಇನ್ನೊಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಐತಲ್ಲ, ಅವಾರ್ಡ್ ಕೊಟ್ಟಾಗ ಪರ್ಸನ್ಗೆ ಎಷ್ಟು ರೊಕ್ಕ ಕೊಡ್ತಾರೆ ಹೇಳ್ರಿ? 25 lakhs ಐತಿ ನೋಡಿ. ಪ್ರೆಸೆಂಟ್ 25 lakhs ಐತಿ. ಪ್ರೆಸೆಂಟ್ ಎಷ್ಟಂದ್ರೆ 25 ಲಕ್ಷ ರೂಪಾಯಿ ಕೊಡ್ತಾರೆ. ಒಬ್ಬ ಕ್ರೀಡಾಪಟು ಎಲ್ಲರ ಅದನ್ನ ಅವಾರ್ಡ್ ತಗೊಂಡಿರ್ತೀನಿ 25 ಲಕ್ಷ ರೂಪಾಯಿ ಕೊಡ್ತಿರ್ತಾರೆ. ಅದಾದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ಯಾವ್ದು ಬರ್ತೈತೆ ಅಂದ್ರೆ ಅರ್ಜುನ ಅವಾರ್ಡ್ಸ್. ಎಷ್ಟು ಜನಕ್ಕೆ ಕೊಟ್ಟಾರ ಅಂದ್ರೆ 17 ಜನಕ್ಕೆ. ನಾಳೆ ಕ್ವಶನ್ ಏನ್ ಕೇಳ್ತಾರ, 17 ಜನ ಏನ ಅರ್ಜುನ ಅವಾರ್ಡ್ಸ್ ತೋತಾರಲ್ಲ, ಅದ್ರೊಳಗೆ ರೆಗ್ಯುಲರ್ ಕೆಟಗಿರಿ ಒಂದು ಬರ್ತೈತಿ, ಲೈಫ್ ಟೈಮ್ ಕೆಟಗಿರಿ ಅಂತ ಬರ್ತೈತಿ. ರೆಗ್ಯುಲರ್ ಕೆಟಗಿರಿ ಒಳಗೆ ಎಷ್ಟು ತೋತಾರ, ಲೈಫ್ ಟೈಮ್ ಕೆಟಗಿರಿ ಒಳಗೆ ಎಷ್ಟು ತೋದ ಅಂದ್ರೆ ಜೀವಮಾನ ಸಾಧನೆ ಅಂತ ಒಂದು ಬರ್ತೈತೆ. ನಾರ್ಮಲ್ ಔಟ್ಸ್ಟ್ಯಾಂಡಿಂಗ್ ಇದನ್ನ ಪರ್ಫಾರ್ಮೆನ್ಸ್ ಅಂತ ಬರ್ತೈತಿ. ಈಗ ಹೇಳಿ 17 ಜನ ಏನದಾರಲ್ಲ, ಇವ್ರು ಏನಂದ್ರೆ ಡೈರೆಕ್ಟ್ ಅಥವಾ ಏನಂದ್ರೆ ಔಟ್ಸ್ಟ್ಯಾಂಡಿಂಗ್ ಸಾಧನೆ ಅಂತ ಕರಿತಾರಲ್ಲ ಅದಕ್ಕೆ. ಇನ್ನು ಜೀವಮಾನ ಸಾಧನೆ ಒಳಗೆ ಎಷ್ಟು ಜನ? ಒಬ್ಬನ ನೆನಪಿರ್ತೈತಿಲ್ಲ. ಇನ್ನೊಮ್ಮೆ ಹೇಳತ್ನ ಬಿಡ್ರಿ, ಇನ್ನೊಮ್ಮೆ ಹೇಳತ್ತನ. ಅರ್ಜುನ ಅವಾರ್ಡ್ಸ್ ಅಂತ ಬಂದಾಗ 17 ಜನ ಏನ್ ತಗೊಂಡಾರಲ್ಲ, ಓನ್ಲಿ ಏನಂದ್ರೆ ಡೈರೆಕ್ಟ್ ಅರ್ಜುನ ಅವಾರ್ಡ್ಸ್ ಅಂತ ತಗೊಂಡಾರ. ಅರ್ಜುನ ಅವಾರ್ಡ್ದಾಗ ಇನ್ನೊಂದು ಕೆಟಗಿರಿ ಬರ್ತದೆ, ಅದಕ್ಕೆ ಜೀವಮಾನ ಸಾಧನೆ ಅಂತ ಕರಿತಾರೆ. ಅದು ಒಬ್ರಿಗತ್ ಕೊಟ್ರ ಅವ್ನು ಏನಂತ ಹೆಸರು? ಒಂದು ಅರುಮೈನ ಇಲ್ಲ, ಅದನ್ನು ಹೇಳ್ತಾನೆ ತಡಿ, ಮುಂದೆ ಬರ್ತೈತಿ, ಮುಗಿಸಿಲ್ಲ ಇನ್ನ. ಏನಂದ್ರ ಅರುಣಾಮೈ ಏನಂದ ಒಂದು ಹೆಸರ, ಅರುಮೈನಾ ಗಮ್ಮತ್, ಅರುಣಾ ಮೈಗಮ್ಮತ್ ಏನು ಅರುಣಾ ಅಂತ ನೆನಪಿಟ್ಕೊಂಡ್ಬಿಡ್ರಿಪ್ಪ, ಅದು ಹೆಸರು ಓದಕ್ಕೆ ಬರೋಲ್ಲ. ಅರುಣ್ ಅರುಣಾ ಮೈಗಮ್ಮತ್ ಬರ್ತೈತಿ. ನೆನಪಿಟ್ಕೊರ, ಹೆಸರು ತಪ್ಪು ಹೇಳಿನಂತ ಮತ್ತೆ ಬೇದಿರಿ. ಅರುಣಾ ಮೈಗಮ್ಮತ್ ಬರ್ತೈತಿ. ಇದು ನೆನಪಿರತ್ತವ್ರು. ಇನ್ನೊಮ್ಮೆ ಹೇಳತ್ನ ಅರ್ಜುನ ಅವಾರ್ಡ್ಸ್ ಅಂತ 1 ಲೈನರ್ದಾಗ ಹಾಕಿ ಅರ್ಜುನ ಅವಾರ್ಡ್ ಕೊಟ್ಟಾಗ 18 ಜನಕ್ಕೆ ಕೊಟ್ರಂದ್ರೆ ಮತ್ತೆ 18 ಜನ ಹತ್ತಕ್ಕೆ ಬಂದಿರಿ. ಅರ್ಜುನ ಅವಾರ್ಡ್ಸ್ ಅಂತ ಔಟ್ಸ್ಟ್ಯಾಂಡಿಂಗ್ ಅಂತ ಬರ್ತೈತಿ. ನೀವು ಓನ್ಲಿ 8 ಅಂದ್ರೆ 17 ಜನಕ್ಕೆ. ಅದ್ರೊಳಗೆ ಜೀವಮಾನ ಸಾಧನೆ ಅಂತ ಮೆನ್ಷನ್ ಮಾಡಿದಾಗ ಯಾರಂದ್ರೆ ಒಬ್ಬರಿಗೆ ಕೊಡ್ತಾರೆ. ಯಾರಂದ್ರೆ ಅರುಣಾ ಮೈಗಮ್ಮತ್ ಬರ್ತಾರೆ. ನೆನಪಿರ್ತೈತಲ್ಲ. ಅರ್ಜುನ ಅವಾರ್ಡ್ಸ್ ಗೊತ್ತಾದ್ರು 2. ಇದಕ್ಕೆ ಅರ್ಜುನ ಅವಾರ್ಡ್ಸ್ಗೆ ಎಷ್ಟು ಕೊಡ್ತಾರೆ ಅಂದ್ರೆ 15 ಲಕ್ಷ. ಗೊತ್ತಾಗತ್ತವ್ರು. ಇನ್ನೊಮ್ಮೆ ಹೇಳತ್ತನ ಒಂದೇದು ಯಾವ್ದಂದ್ರೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಹೇಳಿ, ಅದನ್ನ ಯಾರಿಗೂ ಕೊಟ್ಟಿಲ್ಲ. ಅದಾದ್ಮೇಲೆ ಅರ್ಜುನ ಅವಾರ್ಡ್ಸ್ 2 ಕೆಟಗಿರಿ ಬರ್ತಾರೆ. ಅರ್ಜುನ ಅವಾರ್ಡ್ಸ್ ಟೋಟಲ್ ಬಂದಾಗ ಎಷ್ಟು ಕೊಡ್ತಾರೆ ಅಂದ್ರೆ 17 ಜನಕ್ಕೆ. ಜೀವಮಾನ ಸಾಧನೆಗೆ ಯಾರು ಕೊಡ್ತಾರೆ ಅಂದ್ರೆ ಒಬ್ಬರಿಗೆ, ಯಾರಂದ್ರೆ ಅರುಣಾ ಮೈಗಮ್ಮತ್ ಬರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ದು ಬರ್ತೈತಿ ಯಾವ್ದಂದ್ರೆ ದ್ರೋಣಾಚಾರ್ಯ ಅವಾರ್ಡ್. ದ್ರೋಣಾಚಾರ್ಯ ಅವಾರ್ಡ್ ಯಾರಿಗೆ ಕೊಡ್ತಾರ? ಯಾರಿಗಾರ ತರಬೇತಿದಾರಿಗೆ, ಕೋಚ್ ಯಾರು ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ದ್ರೋಣಾಚಾರ್ಯ ಅವಾರ್ಡ್ದಾಗೂ 2 ಕೆಟಗಿರಿ ಒಳಗೆ ಬರ್ತವೆ. ಒಂದು ರೆಗ್ಯುಲರ್ ಕೆಟಗಿರಿ, ಇದು ಸೇಮ್ ದ್ರೋಣಾಚಾರ್ಯ ಅವಾರ್ಡ್ ಅಂತ ಒಂದು ಬರ್ತೈತಿ. ಇನ್ನೊಂದು ಏನಂದ್ರೆ ಜೀವಮಾನ ಸಾಧನೆ ಅಂತ ಬರ್ತೈತಿ. ದ್ರೋಣಾಚಾರ್ಯ ಅವಾರ್ಡ್ ರೆಗ್ಯುಲರ್ ಬಂದಾಗ ಎಷ್ಟು ಜನಕ್ಕೆ ಕೊಟ್ಟಾರ? ದ್ರೋಣಾಚಾರ್ಯ ಅವಾರ್ಡ್ ರೆಗ್ಯುಲರ್ ಬಂದಾಗ 3 ಜನಕ್ಕೆ. ಆಮೇಲೆ ಜೀವಮಾನ ಸಾಧನೆ ಬಂದಾಗ 2 ಜನ. ಅವ್ರು ದ್ರೋಣಾಚಾರ್ಯ ಜೀವಮಾನ ಸಾಧನೆ 2. ಅವ್ರು ಪೂರ್ತಿ 4 ಮಂದಿ ಹೆಸರು ಹೇಳ್ಬಿಡ್ಲಿ, 5 ಮಂದಿದ ಒಮ್ಮೆ ನೆನಪಿರ್ತೀರಿ? ನೆನಪಿಡ್ತಿರಲ್ಲ, ಏನಾಗಲ್ಲ. SAP ಕೂಡ ಮಾಡಲ್ಲ, ಬೆಂಕಿ. SAP SP NCP ಕರೆಕ್ಟ್, NCP. ನೆಕ್ಸ್ಟ್ ಹೇಳ್ತೀನಿ ತಡಿ. ಈಗ ಯಾವ್ದು ಹೇಳಿದ್ರಿ ಇದನ್ನ ಗೊತ್ತಾತಲ್ಲ, ಯಾವ್ದಂದ್ರೆ ಅರ್ಜುನ ಅವಾರ್ಡ್ಸ್ ಗೊತ್ತಾದ. ಅರ್ಜುನ ಅವಾರ್ಡ್ಸ್ ರೆಗ್ಯುಲರ್ 8 ಜನಕ್ಕೆ ಅಂದ್ರೆ 17 ಜನಕ್ಕೆ. ಇನ್ನೊಬ್ರು ಜೀವಮಾನ ಸಾಧನೆಗೆ ಯಾರಂದ್ರೆ ಅರುಣಾ ಮೈಗಮ್ಮತ್ ಬರ್ತಾರೆ. ನೆನಪಿರ್ತೈತಲ್ಲ, ಜೀವಮಾನ ಸಾಧನೆ ಟೋಟಲ್ ಬಂದಾಗ ಅರ್ಜುನ. ನಾಳೆ ಕ್ವಶನ್ ಕೇಳಿದಾಗ ಅರ್ಜುನ ಅವಾರ್ಡ್ ಜೀವಮಾನ ಮತ್ತು ರೆಗ್ಯುಲರ್ ಹಿಡಿದು ಎಷ್ಟು ಜನಕ್ಕೆ ಕೊಟ್ರಂದ್ರೆ 18 ಜನಕ್ಕೆ. ಓನ್ಲಿ ಅರ್ಜುನ ಅವಾರ್ಡ್ಸ್ ಬಂದಾಗ 17 ಜನ. ಜೀವಮಾನ ಕೂಡಿದಾಗ 2 ಅರ್ಜುನ ಅವಾರ್ಡ್ಸ್, ಒಂದು ಜೀವಮಾನ ಸಾಧನೆ ಅಂತ ಕೊಡ್ತಾರೆ, ಒಂದು ರೆಗ್ಯುಲರ್ ಕೊಡ್ತಾರೆ. ಗೊತ್ತಾತಲ್ಲ. ಜೀವಮಾನ ಸಾಧನೆಗೆ ಒಬ್ಬರಿಗೆ ಯಾರು ಕೊಟ್ರಂದ್ರ ಅರುಣಾ ಮೈಗಮ್. ನೆನಪು. ನೆಕ್ಸ್ಟ್ ದ್ರೋಣಾಚಾರ್ಯ ಅವಾರ್ಡ್ಸ್ ಯಾರಿಗೆ ಕೊಡ್ತಾರೆ ಅಂದ್ರೆ ಕೋಚ್ ಯಾರು ಇರ್ತಾರಲ್ಲ, ಟ್ರೈನ್ ಯಾರು ತರಬೇತುದಾರ ಯಾರು ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ದ್ರೋಣಾಚಾರ್ಯ ಅವಾರ್ಡ್ ರೆಗ್ಯುಲರ್ ದ್ರೋಣಾಚಾರ್ಯ ಅವಾರ್ಡ್ ಅಂತ ಒಂದು ಬರ್ತದೆ. ಇನ್ನೊಂದು ಜೀವಮಾನ ಸಾಧನೆ ಅಂತ ಬರ್ತದೆ. ರೆಗ್ಯುಲರ್ ದ್ರೋಣಾಚಾರ್ಯ ಅವಾರ್ಡ್ದಾಗ ಏನಂದ್ರೆ 3 ಜನಕ್ಕೆ ಕೊಡ್ತಾರೆ. ಏನಂದ್ರೆ NCP. ಏನಂದ್ರೆ ಫುಲ್ ಫಾರ್ಮ್ ನೇಹಾ ನಂದ್ ಕುಮಾರ್ ಅಂತ ಬರ್ತಾರೆ. ಒಂದೇದು ಎನ್ ಅಂದ್ರೆ NCP ಅಂತ ನೆನಪಿಟ್ಕೋರಿ. NCP ಕರೆಕ್ಟ್ ಅಲ್ಲ, NCP. NCP ಅಂದಾಗ ನೇಹಾ ನಂದ್ ಕುಮಾರ ಎನ್. ಆಮೇಲೆ C ಅಂದ್ರೆ ಏನಂದ್ರೆ ಚೊಟ್ಟೆಲಾಲ್ ಯಾದವ್ ಅಂತ ಬರ್ತಾನೆ, ಚೊಟ್ಟೆಲಾಲ್ ಯಾದವ್. ಆಮೇಲೆ P ಅಂದ್ರೆ ಪರ್ವೀರ್ ಸಿಂಗ್ ಲಾಸ್ಟ್. ಇನ್ನೊಮ್ಮೆ ಹೇಳ್ತನ ಯಾವ್ದು ಈಗ ಅವಾರ್ಡ್ ಹೇಳತ್ ನನ್ನ? ದ್ರೋಣಾಚಾರ್ಯ ಅವಾರ್ಡ್. ಇದ ರೆಗ್ಯುಲರ್ ಅವಾರ್ಡ್ದೊಳಗ NCP ಅಂತ ಹೇಳಿ. ಎನ್ ಅಂದ್ರ ನೇಹಾ, ಮುಂದ ನಂದ್ ಕುಮಾರ್, ನೇಹಾ ಕುಮಾರಿ, ನೇಹಾ ಸುಮಾರಿ ಅಂತ ಹಿಂಗೇನ್ರ ಹೆಸರು ಕೊಟ್ರೆ ಏನ್ ಮಾಡೋ? ನೇಹಾ ನಂದ್ ಕುಮಾರಿ. ಆಮೇಲೆ C ಅಂದ್ರ ಚೊಟ್ಟೆ ಯಾದವ್. ಚೊಟ್ಟೆ ಯಾದವ್ ಅಂತೂ ನೆನಪಿರ್ತಾನೆ. NC. P ಅಂದ್ರ ಪರ್ವೀರ್ ಸಿಂಗ್. ಮತ್ತೆ ಪ್ರವೀಣ್ ಸಿಂಗ್ ಅಂದಿರಿ. ಮತ್ತೆ ಪರ್ವೀರ್ ಸಿಂಗ್ ನೆನಪಿರ್ತಾವಲ್ಲ. NCP. ಇನ್ನು ಹೇಳ್ರಿ. N ಅಂದ್ರ
ನೇಹಾ ನಂದಕುಮಾರಿ, ವೆರಿ ಗುಡ್. ಎನ್ ಅಂದ್ರ ನೇಹಾ ನಂದಕುಮಾರಿ, ಸಿ ಅಂದ್ರ ಚೊಟ್ಟೆ ಯಾದವ, ಪಿ ಅಂದ್ರ ಪರ್ವೀರ್ ಸಿಂಗ್. ಯಾವ ಅವಾರ್ಡ್ ಇದ? ದ್ರೋಣಾಚಾರ್ಯ ಅವಾರ್ಡ್. ಇನ್ನು ದ್ರೋಣಾಚಾರ್ಯ ಜೀವಮಾನ ಸಾಧನೆ ಅಂತ ಬರ್ತೈತಿ. ಇದಕ್ಕೇನು ಮಾಡಿ ಕೋಡ? ಎರಡು ಕೋಡ್. ಎಸ್, ವೀರೇಂದ್ರ ಕುಮಾರ ಮತ್ತು ಧರ್ಮೇಂದ್ರ ಸಿಂಗ್ ಯಾದವ್, ವೆರಿ ಗುಡ್. ವೀರೇಂದ್ರ ಕುಮಾರ್ ಏನಂದ್ರೆ ಏನಂತಂದ? ಟ್ರೆಂಡ್ ಅಲ್ಲ ಅದಾರ. ಎದಕ್ಕೆ ಟ್ರೆಂಡ್ನಾಗ ಅದಾರ? ಅವ್ ಧರ್ಮೇಂದ್ರ ಪ್ರಧಾನ್ ಬೇರೆನೋ ಇವ ಅಲ್ಲ. ವೀರೇಂದ್ರ ಹೆಗಡೆ ಮತ್ತು ಧರ್ಮೇಂದ್ರ ಪ್ರಧಾನ್ ನ್ಯೂಸ್ನಾಗ ಅದಾರ ಅಂದೇನ? ಹಂಗಾರ ನೆನಪಿಟ್ಕೋ. ಬಿಡ್. ದ್ರೋಣಾಚಾರ್ಯ ಅವಾರ್ಡ್ ರೆಗ್ಯುಲರ್ದಾಗ NCP ಅಂದಾಗ ಏನ್ ಅಂದ್ರ ಬಿಡಂಗಿಲ್ಲ. ನೇಹಾ ನಂದಕುಮಾರಿ, ಆಮೇಲೆ ಸಿ ಅಂದ್ರೆ ಚೊಟ್ಟೆ ಯಾದವ, ಆಮೇಲೆ ಪಿ ಅಂದ್ರ ಪರ್ವೀರ್ ಸಿಂಗ್. ಇದೇನಂದ್ರ ದ್ರೋಣಾಚಾರ್ಯ ರೆಗ್ಯುಲರ್ ಆತ. ಇನ್ನು ದ್ರೋಣಾಚಾರ್ಯ ಅವಾರ್ಡ್ ಜೀವಮಾನ ಸಾಧನೆ ಮಾಡಿದಾಗ DV ಅಂತ ನೆನಪಿಟ್ಕೋರು. ಯಾರಂದ್ರ ಧರ್ಮೇಂದ್ರ ಸಿಂಗ್ ಯಾದವ್ ಅಂತ ಬರ್ತಾರೆ. ಇನ್ನೊಬ್ರು ಯಾರಂದ್ರ ವೀರೇಂದ್ರ ಹೆಗಡೆ ಅಂದಿ. ಮತ್ತೆ ಯಾರಂದ್ರ ವೀರೇಂದ್ರ ಕುಮಾರ್ ಏನಂತ ಬರ್ತದೆ? ವೀರೇಂದ್ರ ಕುಮಾರ್ ಅವರು. ವೀರೇಂದ್ರ ಕುಮಾರ್ ಯಾರಂದ್ರೆ ರೆಸ್ಲಿಂಗ್ ಅದಾರ. ಧರ್ಮೇಂದ್ರ ಸಿಂಗ್ ಯಾದವ್ ಯಾರಂದ್ರೆ ಬಾಕ್ಸಿಂಗ್. ಮತ್ತೆ ಇವ್ರು ಎಜುಕೇಶನ್ ಮಿನಿಸ್ಟರ್ ಹೆಸರು ಹಾಕಿರಿ. ನೆನಪಿರ್ತಾವಲ್ಲ ಇವ್ 4 ಜನದ ನೆನಪಿರ್ತೈತಿ. 5 ಜನದ ಯಾವ್ದು? ಮಿನಿಸ್ಟ್ರಿ ಯಾವ್ದು ಹೇಳಿಲ್ಲ? ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್. ಎಲ್ಲ ಅವಾರ್ಡ್ಸ್ ಕೊಡೋರ ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಮೊದಲೇ ಹೇಳಿ ನೆನಪಿಟ್ಕೋರಿ. ಮತ್ತೆ ಚೇಂಜ್ ಮಾಡಿಲ್ಲ. ಈಗ ಗೊತ್ತಾದ್ರು ಅಲ್ಲಿ ಯಾವ ಹೇಳಿನ್ರಿ, ಯಾವ ಇದನ್ನು ದ್ರೋಣಾಚಾರ್ಯ ಅವಾರ್ಡ್ ಆತಲ್ಲ. ಇನ್ನು ಲಾಸ್ಟ್ ಒಂದು ಅವಾರ್ಡ್ ಉಳಿತೈತೆ, ಅದನ್ನೊಂದು ಹೇಳ್ಬಿಡ್ತಾನೆ. ಯಾಕಂದ್ರೆ ಮಣ್ಣು ಕೇಳಿದ್ರೆ ನೆನಪೈತಲ್ಲ, ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರದಾಗ ಯಾವ ಬರ್ತಾವ ಅಂತೇಳಿ. ಹಿಂಗೆ ರಾಷ್ಟ್ರೀಯ ಇದನ್ನೇನಂದ್ರೆ ಕ್ರೀಡಾ ಪುರಸ್ಕಾರದಾಗ ಯಾವ ಕೆಟಗಿರಿ ಬರ್ತಾವೆ, ಯಾರ್ದು ಹೆಸರು ಕೇಳಂಗಿಲ್ಲ ಏನಲ್ಲ. ಈ ಕ್ರೀಡಾ ಪುರಸ್ಕಾರ ಕೊಡ್ತಾರೆ ಇಲ್ಲೋದ್ ಕೇಳ್ತಾರೆ. ಈಗ ಏನಂದ್ರೆ ದ್ರೋಣಾಚಾರ್ಯ ಮೆನ್ಷನ್ ಮಾಡ್ತಾನೆ, ಅರ್ಜುನ ಮಾಡ್ತಾನೆ, ಇನ್ನೊಂದು ಯಾವ್ದು ಮಾಡ್ತಾನೆ ಅಂದ್ರೆ ಮೇಜರ್ ಧ್ಯಾನ್ ಚಂದ್. ಇನ್ನೊಂದು ಏನು ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಖೇಲ್ ಇದನ್ನು ಪ್ರೋತ್ಸಾಹ ಪುರಸ್ಕಾರ ಕೊಡ್ತಾರೋ ಇಲ್ಲೋದ್ ಕೇಳ್ತಾರೆ. ಕೊಡ್ತಾರೋ ಇಲ್ಲೋ ಅಂದ್ರೆ ಕೊಡ್ತಾರೆ. ಇದೊಂದು ಏನಂದ್ರೆ 4ನೇ ಕೆಟಗಿರಿ ಒಳಗೆ ಬರ್ತದೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ, ಈಗ ಹೆಂಗೆ ಮೇಜರ್ ಧ್ಯಾನ್ ಚಂದ್ ಆತ, ಅದಾದ್ಮೇಲೆ ಅರ್ಜುನ ಅವಾರ್ಡ್ಸ್ ಆತ, ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ಇದನ್ನ ದ್ರೋಣಾಚಾರ್ಯ ಅವಾರ್ಡ್ ಆತ. ಅದ್ರ ಜೊತೆ ಇನ್ನೊಂದು ಏನು ಕೊಡ್ತಾರೆ ಅಂದ್ರೆ ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಅಂತ ಕರಿತಾರೆ. ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಎದ್ರ ಸಲ್ಮಂದ್ ಕೊಡ್ತಾರೆ ಅಥವಾ ಯಾರು ಕೊಡ್ತಾರ ಅಂತ ಕೇಳ್ರೆ ನೆನಪಿಟ್ಕೋರಿ. ಇವು ಮೂರು ಗೊತ್ತದು. ಒಂದೇದೇನಂದ್ರೆ ಡೈರೆಕ್ಟ್ ಇಂಡಿಯಾದಾಗ ಹೈಯೆಸ್ಟ್ ಕ್ರೀಡೆ ಒಳಗೆ ಸಾಧನೆ ಮಾಡ್ರೆ ಯಾವ್ದು ಕೊಡ್ತಾರೆ ಅಂದ್ರೆ ಮೇಜರ್ ಧ್ಯಾನ್ ಚಂದ್, ಕರೆಕ್ಟಾ? ಅರ್ಜುನ ಅವಾರ್ಡ್ ಸೆಕೆಂಡ್ ಹೈಯೆಸ್ಟ್, ಅದ್ರ ಜೀವಮಾನ ಅಂತ ಕೊಡ್ತಾರೆ. ದ್ರೋಣಾಚಾರ್ಯ ಯಾರಿಗೆ ಕೊಡ್ತಾರೆ ಅಂದ್ರೆ ತರಬೇತುದಾರಿಗೆ. ಈಗ ಹೇಳ್ರಿ, ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಯಾರಿಗೆ ಕೊಡ್ತಾರೆ? ಎಸ್, ವೆರಿ ಗುಡ್. ಸಂಸ್ಥೆಗಳಿಗೆ. ಇದನ್ನ ನೆನಪಿಟ್ಕೋರೆ. ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಅಂದಾಗ ಕನ್ಫ್ಯೂಸ್ ಏನಾಕಿರ್ತಂದ್ರೆ, ಇಲ್ಲಿ ಎಲ್ಲ ಡೈರೆಕ್ಟ್ ಏನಂದ್ರೆ ಕ್ರೀಡಾಪಟುಗಳಿಗೆ ಕೊಡ್ತಾರೆ. ಅಂದ್ರೆ ಯಾರು ಕ್ರೀಡೆ ಒಳಗೆ ಸಾಧನೆ ಮಾಡಿರ್ತಾರಲ್ಲ ಅಂತ ಒಬ್ಬೊಬ್ಬ ವ್ಯಕ್ತಿಗೆ ಕೊಡ್ತಾರೆ. ಬಟ್ ಇದು ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಐತಿಲ್ಲ. ಖೇಲ ಪ್ರೋತ್ಸಾಹ ಅಂದ್ರೆ ಕ್ರೀಡೆನ ಪ್ರೋತ್ಸಾಹ ಮಾಡೋದು ಯಾವುದೇ NGO ಇರಲಿ ಅಥವಾ ನಾನ್ ಗೌರ್ಮೆಂಟ್ ಕಾರ್ಪೊರೇಟ್ ಕಂಪ್ನಿ ಇದ್ರು ಅವ್ರಿಗೆ ಕೊಡ್ತಾರೆ. ಇದನ್ನು ರೀಸೆಂಟ್ ಆಗಿ ಯಾರಿಗೆ ಕೊಟ್ಟರೆ? ಇದು ಕರೆಕ್ಟ್. ಪೂರ್ಣೇದು ಯಾವ್ದಂದ್ರೆ ಆರ್ಮಿ ಪೊಲೀಸ್ ಅನ್ನೋದು ಯಾವ್ದೈತದ? ಆರ್ಮಿ ಪ್ಯಾರಾ ಒಲಿಂಪಿಕ್ಸ್ ನೋಡತ್ ಬರ್ತೈತಿ. ಪುಣೆದ ಆರ್ಮಿ ಪ್ಯಾರಾ ಒಲಿಂಪಿಕ್ ನೋಡತ್ ಬರ್ತೈತಿ, ಅವ್ರಿಗೆ ಕೊಡ್ತಾರೆ. ಇನ್ನೊಮ್ಮೆ ಹೇಳತ್ನ, ದ್ರೋಣಾಚಾರ್ಯ ಕೇಳಿದಾರೆ ಯಾರು ಕೊಡ್ತಾರೆ ಅಂದ್ರೆ ತರಬೇತುದಾರಿಗೆ. ಆಮೇಲೆ ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ರೆ ಸಂಸ್ಥೆಗಳಿಗೆ ಕೊಡ್ತಾರೆ. ಆ ಸಂಸ್ಥೆ ಗೌರ್ಮೆಂಟ್ ಓನ್ ಇರ್ಬೋದು ಅಥವಾ ನಾನ್ ಗೌರ್ಮೆಂಟ್ ಏಜೆನ್ಸಿ ಇರ್ಬೋದು ಅಥವಾ ಯಾವ್ದಾರ ಸಂಸ್ಥೆ ಇರ್ಬೋದು, ಏನೇ ಇರ್ತಾವಲ್ಲ ಅಂಥವು ಕೊಡ್ತಾರೆ. ಅದು ಏನು ಮಾಡಿರ್ಬೇಕಂದ್ರೆ ಕೇಲ್ಗೆ ಅಥವಾ ಕ್ರೀಡೆಗೆ ಏನು ಪ್ರೋತ್ಸಾಹ ಮಾಡೋ ಸಂಸ್ಥೆ ಯಾರು ಇರ್ತದೆ ಅಥವಾ ಏನಾರ ರೊಕ್ಕ ಕೊಡ್ತಿರ್ತಾರಲ್ಲ ಅಂಥವ್ರಿಗೆ ಕೊಡ್ತಾರೆ. ಗೊತ್ತಾತಲ್ಲ ಯಾರಿಗೆ ಕೊಟ್ರಂದ್ರೆ ಈಗ ರೀಸೆಂಟಾಗಿ ಪುಣೆದ ಆರ್ಮಿ ಇದನ್ನ ಆರ್ಮಿ ಪ್ಯಾರಾ ಒಲಿಂಪಿಕ್ ನೋಡತ್ ಬರ್ತೈತಿ, ಅವ್ರಿಗೆ ಕೊಡ್ತಾರೆ. ಒಮ್ಮೆ ಲಾಸ್ಟ್ ಹೇಳ್ಬಿಡ್ತೀರಿ ಎಲ್ಲ ಒಂದೇ ಹಿಡ್ದ. ಭಾರತದಾಗ ಅತ್ಯುನ್ನತವಾದ ಕ್ರೀಡಾ ಪ್ರಶಸ್ತಿ ಅಂತ ಯಾವ್ದು ಕರಿತೀವಿ ಅಂದ್ರೆ ಇವು ಎಲ್ಲ ಅವಾರ್ಡ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದ್ರೆ? ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್. ಇದನ್ನ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಅಂತ ಬರ್ತೈತಿ, ಅದ್ರೊಳಗೆ ಬರ್ತೈತಿ. ಆಮೇಲೆ ಒಂದೇದು ಯಾವ್ದು ಬರ್ತೈತೆ ಅಂದ್ರೆ ಮೇಜರ್ ಧ್ಯಾನ್ ಚಂದ್. ಯಾರಿಗೆ ಕೊಟ್ರೆ ಮೇಜರ್ ಧ್ಯಾನ್ ಚಂದ್ ಕೇಳ್ರತ್ನ ಯಾರಿಗೆ ಕೊಟ್ಟಿಲ್ಲ. ಲಾಸ್ಟ್ ಇಯರ್ ಕೇಳ್ರೆ 4 ಮಂದಿ ನೆನಪದಾರಲ್ಲ, ಯಾರು ಹೇಳ್ರಿ? ಮನು ಬಕಾರ, ಹರ್ಮನ್ ಪ್ರೀತ್ ಸಿಂಗ, ನೆಕ್ಸ್ಟ್ ಡಿ ಗುಕೇಶ, ಇನ್ನೊಬ್ರು ಉಳಿದ್ರು ಪ್ರವೀಣ್ ಕುಮಾರ್. ಇವ್ರು ಏನಂದ್ರೆ ಲಾಸ್ಟ್ ಇಯರ್, ಈ ವರ್ಷ ಕೊಟ್ಟಿಲ್ಲ. 2025 ಮೇಜರ್ ಧ್ಯಾನ್ ಚಂದ್ ಯಾರಿಗೆ ಕೊಟ್ರಂದ್ರೆ ಯಾರಿಗೆ ಕೊಟ್ಟಿಲ್ಲ, ಎಷ್ಟು ಟೈಮ್ ಕೊಟ್ಟಿಲ್ಲ. ಹಿಂಗೆ ಈಗ ಪ್ರೆಸೆಂಟ್ ಅಂದ್ರೆ 3 ಟೈಮ್. ಒಂದೇದು ಯಾರು ಟೈಮ್? 2008, ಎರಡನೇದ 2014, ಮೂರನೇದು ಬಂದಾಗ 2025 ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಆಗ್ತದೆ. ಇಲ್ಲಿ ಹೈಯೆಸ್ಟ್ ಅವಾರ್ಡ್ ಅಂತ ಕರೀತಾರೆ. ಅಥವಾ ಇದ್ರದ್ದು ಹಳಿ ಹೆಸರು ಏನು ಕೇಳ್ಬೋದು, ಏನಂತಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇತ್ತು. ಅದರ ಆದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ಅವಾರ್ಡ್ ಯಾವ್ದು ಬರ್ತದೆ ಅಂದ್ರೆ ಅರ್ಜುನ ಅವಾರ್ಡ್. ಅರ್ಜುನ ಅವಾರ್ಡ್ ಯಾರಿಗೆ ಕೊಡ್ತಾರೆ? ಅರ್ಜುನ ಅವಾರ್ಡ್ನು ಯಾರಿಗೆ ಕೊಡ್ತಾರೆ ಅಂದ್ರೆ ಡೈರೆಕ್ಟ್ ಸ್ಪೋರ್ಟ್ಸ್ ಮನ್ಗಳು ಕೊಡ್ತಾರೆ. ಅದರೊಳಗೆ 2 ಕೆಟಗಿರಿ ಒಳಗೆ, ಒಂದು ರೆಗ್ಯುಲರ್ ಇರ್ತೈತಿ, ಒಂದು ಜೀವಮಾನ ಸಾಧನೆ ಇರ್ತೈತಿ. ರೆಗ್ಯುಲರ್ ಕೆಟಗಿರಿ ಒಳಗೆ ಎಷ್ಟು ಜನ ತೊಗೊಂಡರು? 17 ಜನ. ಆಮೇಲೆ ಜೀವಮಾನ ಸಾಧನೆ ಅರ್ಜುನ ಅವಾರ್ಡ್ದಾಗ ಯಾರಂದ್ರೆ ಒಬ್ರು ಯಾರ ಅರುಣಾ ಮೈಗಮ್. ನೆನಪಿರ್ತೈತಿಲ್ಲ ಅರ್ಜುನ ಅವಾರ್ಡ್, ಅರುಣಾ ಮೈಗಮ್. ಕ್ವಶನ್ ಏನು ಕೇಳಿರ್ತಾರೆ ಗೊತ್ತಾ? ಅರ್ಜುನ ಅವಾರ್ಡ್, ದ್ರೋಣಾಚಾರ್ಯ, ಮೇಜರ್ ಧ್ಯಾನ್ ಚಂದ ಇವೆಲ್ಲ ಅವಾರ್ಡ್ಗಳ ಪರ್ಸನಿಗೆ ಕೊಡ್ತಾರೆ ಅಥವಾ NGOಗಳು ಕೊಡ್ತಾರೆ, ಸಂಸ್ಥೆಗಳು ಕೊಡ್ತಾರೆ. ಅಂದ್ರೆ ಇವ್ನು ಡೈರೆಕ್ಟ್ ಕ್ರೀಡಾಪಟುಗಳು ಕೊಡ್ತಾರೆ. ಒಂದು NGO ಕೊಡ್ತಾರೆ ಅಂದ್ರೆ ರಾಷ್ಟ್ರೀಯ ಖೇಲ್. ಈಗ ಯಾವ್ದಕ್ಕೆ ಇದನ್ನ ಅರ್ಜುನ ಆತಲ್ಲ, ಅರ್ಜುನ ಆದ್ಮೇಲೆ ಯಾವ್ದಂದ್ರೆ ದ್ರೋಣಾಚಾರ್ಯ ಅವಾರ್ಡ್. ದ್ರೋಣಾಚಾರ್ಯ ಅವಾರ್ಡ್ದಾಗ 2 ಬರ್ತಾವ. ರೆಗ್ಯುಲರ್, ಜೀವಮಾನ. ರೆಗ್ಯುಲರ್ದಾಗ 3 ಜನ. NCP ಎನ್ ಅಂದ್ರ ನೇಹಾನಂದ ಕುಮಾರಿ, ವೆರಿ ಗುಡ್. ನೇಹಾನಂದ ಕುಮಾರಿ ಅಂತ ಬರ್ತೈತಿ. ಆಮೇಲೆ ಸಿ ಅಂದ್ರ ಚೊಟ್ಟೆ ಯಾದವ್. ಆಮೇಲೆ ಪಿ ಅಂದ್ರ ಪರ್ವೀರ್ ಸಿಂಗ್. ಇನ್ನೊಮ್ಮೆ ಹೇಳತ್ನ ಮತ್ತೆ ಪ್ರವೀಣ್ ಕುಮಾರ್ನ ಎಲ್ಲರ ತಂದಿರಿ ಮೇಜರ್ ಧ್ಯಾನ್ ಚಂದನ್ ಅವ್ನು ಮತ್ತೆ ಅವ ಅಂಜಬೇಡ ಇಲ್ಲಿ ಅಂದ್ರೆ ಪರ್ವೀರ್ ಸಿಂಗ್ ಅಂತ ಬರ್ತಾರ. ಅದಾದ್ಮೇಲೆ ದ್ರೋಣಾಚಾರ್ಯ ಅವಾರ್ಡ್ ಜೀವಮಾನ ಸಾಧನೆದಾಗ 2 ಜನ. ಯಾರ? ಧರ್ಮೇಂದ್ರ ಸಿಂಗ್ ಯಾದವ. ನೆಕ್ಸ್ಟ್ ಇನ್ನೊಬ್ರು ಯಾರಂದ್ರ ಧರ್ಮೇಂದ್ರ ಸಿಂಗ್ ಅಂದಾಗ ಬಾಕ್ಸಿಂಗ್. ಆಮೇಲೆ ವೀರೇಂದ್ರ ಸಿಂಗ್ ಅಂದಾಗ ಯಾರಂದ್ರ
ಯಾವ್ದ ರೆಸ್ಲಿಂಗ್ ನೆನಪಿರ್ತೈತಲ್ಲ. ಇನ್ನು ಯಾವ್ದು ಉಳಿತು? ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಕೊಡ್ತಾರ. ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಯಾರಿಗೆ ಕೊಡ್ತಾರ ಕೇಳ್ರ? ಸಂಸ್ಥೆಗಳಿಗೆ. ನಾಳೆ ಕ್ವಶನ್ ಕೇಳಿದಾಗ ಇವು ಎಲ್ಲ ಸ್ಪೋರ್ಟ್ಸ್ ಒಳಗೆ ಯಾವ್ದು NGO ಅಷ್ಟೇ ಕೊಡ್ತಾರ ಅಥವಾ ಯಾವ್ದು ಸಂಸ್ಥೆಗಳು ಕೊಡ್ತಾರ? ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ. ಮೊನ್ನೆ ಲಾಸ್ಟ್ ಟೈಮ್ ಕೇಳಿದ್ರೆ ಏನಪ್ಪೈತಲ್ಲ, ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರದಾಗ ಯಾವ್ದು ಬರಂಗಿಲ್ಲ, ಯಾವ್ದು ಬರ್ತೈತಿ, ವಿಕಸಿತ್ ಭಾರತ ಹಿಂಗೆ ಕೊಟ್ಟಿರ್ತಾರಲ್ಲ, ಸೇಮ್ ಹಂಗ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಒಳಗೆ ಈ ಕೆಳಗಿಂದ ಯಾವ್ದು ಬರಂಗಿಲ್ಲ ಅಥವಾ ಯಾವ್ದು ಬರ್ತೈತಿ ಅಂತ ಕೇಳ್ತಾರೆ. ಅದ್ರ ಸಲುವಾಗಿ ಇವು 4 ನೆನಪಿಟ್ಕೋರಿ. ಯಾವ್ಯಾವನೇ? ಅರ್ಜುನ, ಮೇಜರ್ ಧ್ಯಾನ್ ಚಂದ, ದ್ರೋಣಾಚಾರ್ಯ, ಇನ್ನೊಂದು ಯಾವ್ದಂದ್ರ ರಾಷ್ಟ್ರೀಯ ಖೇಲ ಪ್ರೋತ್ಸಾಹ ಪುರಸ್ಕಾರ ಯಾರಿಗೆ ಕೊಡ್ತಾರೆ? ಇದನ್ನ ಯಾರಿಗೆ? ಸಂಸ್ಥೆಗಳಿಗೆ. ಅದ ಯಾವ ಸಂಸ್ಥೆ ಕೊಟ್ರಿ ಸರ್? ಪುಣೆ. ಎಲ್ಲ ನೋಡ್ರಿ 2025 ಇವನ್ನೆಲ್ಲ ಕೊಟ್ರ. ಮೇಜರ್ ಧ್ಯಾನ್ ಚಂದ ಒಂದ 2025 ಕೊಟ್ಟಿಲ್ಲ. ಓಕೆ, ಸಾಕಲ್ಲ. ಥ್ಯಾಂಕ್ ಯು.